ನಮಸ್ಕಾರ. ಜ್ಯೋತಿಷ್ಯದ ಅಭ್ಯಾಸ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ ಬಾರಿ ಜ್ಯೋತಿಷ್ಯದ ಅಭ್ಯಾಸದ ಪರವಾಗಿ ಕೆಲವಿನ ಪ್ರಶ್ನೆಗಳನ್ನು ನಾವು ನೋಡಿದ್ವಿ. ಅಡ್ವಾನ್ಸ್ಡ್ ಕ್ಲಾಸಸ್ಸಲ್ಲಿ ಅಡ್ವಾನ್ಸ್ಡ್ ಟಾಪಿಕ್ಸ್ಗಿಂತಲೂ ಅಡ್ವಾನ್ಸ್ಡ್ ಆಗಿ ಆಲೋಚನೆ ಮಾಡೋದು ತುಂಬ ಮುಖ್ಯ ಆಗ್ತದೆ. ನಮಗೆ ಜಾತಕವನ್ನು ನೋಡೋದು ಎಷ್ಟು ಅಭ್ಯಾಸ ಜಾಸ್ತಿ ಮಾಡ್ತೀವೋ ಅಷ್ಟು ಹೊಸ ಹೊಸ ವಿಷಯಗಳನ್ನು ತಿಳ್ಕೊಳ್ಬೇಕು ಅಂತ ನಮಗೆ ಉತ್ಸಾಹ ಆಗ್ತದೆ. ಅದರ ಭಾಗವಾಗಿ ಇವತ್ತಿನ ದಿನ ನನಗೆ ಕೆಲವಿನ ಪ್ರಶ್ನೆಗಳು ಬಂದಿದೆ. ಅವುಗಳನ್ನೆಲ್ಲ ಸೇರಿ ಇವತ್ತು ನಾವು ಡಿಸ್ಕಸ್ ಮಾಡೋಣ. ನನಗೆ ಬಂದಂಥ ಪ್ರಶ್ನೆಗಳಲ್ಲಿ ಈಗಾಗಲೇ ಬೆಳಗ್ಗೆ ಮನಃಶಾಸ್ತ್ರದ ಪಾಠದಲ್ಲಿ ಇದರ ಪೂರ್ವಾರ್ಧ ಸ್ವಲ್ಪ ಭಾಗ ಕವರ್ ಮಾಡಿದ್ದೇವೆ. ಇನ್ನು ಉಳಿದ ಜ್ಯೋತಿಷ್ಯದ ಭಾಗವನ್ನು ನಾವಿಲ್ಲಿ ನೋಡಬೇಕು. ಅವ್ರು ಕೇಳುವಂಥ ಪ್ರಶ್ನೆ ಏನಿದೆ ಅಂತಂದರೆ, ಮೋಕ್ಷ ಅಂದರೆ ಪುಣ್ಯ ಅಂತಂದರೆ ಎರಡೂ ಒಂದೇನೋ? ಮನುಷ್ಯನ ಜೀವನದಲ್ಲಿ ಅದು ಹೇಗೆ ಅನುಭವಕ್ಕೆ ಬರುತ್ತೆ? ಅದೇ ರೀತಿ ಭಾಳ ಜನ 12ನೇ ಮನೆಗೆ ಕುಜ ಇದ್ದರೆ ಅದು ಮೋಕ್ಷವನ್ನು ಸೂಚನೆ ಮಾಡ್ತದೆ. ಜನ್ಮರಾಹಿತ್ಯ, ಮೋಕ್ಷ, ಇನ್ನು ನಿಂದು ಕೊನೆ ಜನ್ಮ ಅಂತ ಹೇಳೋರು ಭಾಳ ಜನ ನಮಗೆ ಕಾಣ್ತಾರೆ, ಹೇಳ್ತಾರೆ. ಸೊ ಇಲ್ಲಿ ಒಬ್ಬ ವಿದ್ಯಾರ್ಥಿ ಕೇಳಿದ ಪ್ರಶ್ನೆ ಇದೆ. ಭಾಳ ಜನ 12ನೇ ಮನೆ ಕೇತು ಇದ್ದಾಗ ಮೋಕ್ಷ ಇದೇ ಕೊನೆಯ ಜನ್ಮ ಅಂತ ಹೇಳ್ತಾರೆ. ಇದು ಸರಿನೋ? ಇದಕ್ಕೇನಾದರೂ ಆಧಾರ ಇದೆಯಾ? ಕೊನೆಯ ಜನ್ಮ ಅಂತಂದರೆ ಮತ್ತೆ ಮೋಕ್ಷ ಅಂದರೆ ಏನು? ನಾವು ಮನುಷ್ಯ ಮಾಡುವಂಥ ಒಳ್ಳೆಯ ಕೆಲಸಗಳಿಗೆ ಮೋಕ್ಷ ಬರುತ್ತೋ ಪುಣ್ಯ ಬರುತ್ತೋ? ಈ ಥರ ನಾನಾ ರೀತಿಯಾದಂಥ ಪ್ರಶ್ನೆಗಳನ್ನು ಅವರು ಕೇಳಿದ್ದಾರೆ. ತುಂಬ ಒಳ್ಳೆಯ ಪ್ರಶ್ನೆ. ಇದರ ಮೋಕ್ಷ ಅಂದರೆ ಏನು, ಪುಣ್ಯ ಅಂತಂದ್ರೆ ಏನು, ಅವು ಎರಡಕ್ಕೂ ಇರುವಂಥ ಡಿಫ್ರೆನ್ಸ್ ಏನು ಅಂತಂಬೋದು ಇವತ್ತು ಬೆಳಗ್ಗೆ ಮನಃಶಾಸ್ತ್ರದ ಪಾಠದಲ್ಲಿ ನಾವು ನೋಡಿದ್ದೇವೆ. ಯಾರಾದರೂ ಕೇಳದೇ ಇದ್ದರೆ ನೀವು ಆ ಪಾಠದಲ್ಲಿ ಕೇಳ್ಬೋದು. ನಾನು ಈ ವಿಡಿಯೋ ಅಪ್ಲೋಡ್ ಮಾಡಿದ ನಂತರ ಡಿಸ್ಕ್ರಿಪ್ಷನಲ್ಲಿ ಇವತ್ತಿನ ಪಾಠದ ಮೋಕ್ಷ ಪುಣ್ಯ ಅದೆರಡಕ್ಕೂ ಸಂಬಂಧಪಟ್ಟ ವೇದ ಏನು ಹೇಳುತ್ತೆ, ಶಾಸ್ತ್ರ ಏನು ಹೇಳುತ್ತೆ, ಆ ಬಗ್ಗೆ ಕವರ್ ಮಾಡಿದ್ದನ್ನು ನೀವು ಕೇಳ್ಬೋದು. ಇಲ್ಲಿ ಜ್ಯೋತಿಷ್ಯದ ಪರವಾಗಿ ನಾವು ನೋಡೋಣ. 12ನೇ ಮನೆಗೆ ಕೇತು ಇದ್ದರೆ ಮೋಕ್ಷ ಆಗತ್ತೆ ಅಂತ ಹೇಳ್ಬೋದಾ? ಏನಾಗ್ತದೆ ಅಂತಂಬೋದು ನಾವು ನೋಡಿದರೆ, ನಾವು ಪ್ರಾರಂಭದಲ್ಲಿ ಭಾವಗಳ ಬಗ್ಗೆ, ಗ್ರಹಗಳ ಕಾರಕತ್ವಗಳ ಬಗ್ಗೆ ತಿಳ್ಕೊಳ್ಳೋ ಕಾಲಕ್ಕೆ ಈ ಮಾತು ಬಂದಿದೆ. 12ನೇ ಮನೆ ಮೋಕ್ಷ ಸ್ಥಾನ ಹಾಗೂ ಕೇತು ಗ್ರಹ ಮೋಕ್ಷ ಕಾರಕ ಅಂತ ಹೇಳುತ್ತೆ. ಸೊ ಮೋಕ್ಷ ಅಂತಂಬೋದಕ್ಕೆ ಬಹಳಷ್ಟು ಅರ್ಥಗಳಿವೆ. ನಾವು ವೇದಾಂತದಲ್ಲಿ ಹೋದಾಗ ನಮಗೆ ಬರುವಂಥ ಅರ್ಥ ಏನಂತಂದರೆ ಶಾಂತಿಯನ್ನು ಪಡೆಯೋದೇ ಮೋಕ್ಷಕ್ಕೆ ಮೊದಲ ಅರ್ಥ. ಮೋಕ್ಷ ಅಂದರೆ ಶಾಂತಿ. ವ್ಯವಹಾರದಲ್ಲಿ ನೋಡಿದಾಗ ಮೋಕ್ಷ ಅಂತಂದರೆ ಬಿಡುಗಡೆ. ಯಾವುದರಿಂದ ಬಿಡುಗಡೆ? ನಾವು ಯಾವುದರಿಂದ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀವೋ ಅದರಿಂದ ಬಿಡುಗಡೆ. ನಮ್ಮೆಲ್ಲರಿಗೂ ಕಷ್ಟ, ಒಂದು ರೀತಿಯಾದಂಥ ಅಜ್ಞಾನ, ಕಷ್ಟ, ದುಃಖ, ಅಶಾಂತಿ, ಇದರಿಂದ ಬಿಡುಗಡೆ ಅಂತ ಅರ್ಥ. ಮತ್ತು 12ನೇ ಮನೆಗೆ ಕೇತು ಇದ್ದರೆ ಏನು ಸೂಚನೆ ಮಾಡ್ತದೆ? ಆ್ಯಕ್ಚುಲಿ 12ನೇ ಮನೆ ಕೇತು ಇದ್ದರೆ ಏನಾಗುತ್ತೆ ಅಂತಂದರೆ ಕಾರಕೋ ಭಾವನಾಶಾಯ ಅಂತ ಅಂತೀವಿ. ಆ ಕಾರಕೋ ಭಾವನಾಶಾಯ ಅಂದರೆ ವ್ಯವಹಾರಕ್ಕೆ ತೊಂದರೆ ಆಗಲಿ, ಅಧ್ಯಾತ್ಮಕ್ಕೇನು ತೊಂದರೆ ಇಲ್ಲ. ಯಾಕೆಂತಂದರೆ ಮನುಷ್ಯನ ಜೀವನ ಅಂತಂದರೆ ಲೌಕಿಕದಲ್ಲೂ ಆಧ್ಯಾತ್ಮಿಕದಲ್ಲೂ ಪ್ಯಾರಲಲ್ ಆಗಿ ಬ್ಯಾಲೆನ್ಸ್ ಮಾಡಿಕೊಂಡು ಜೀವನ ಮಾಡೋದು ಅಂತ ಅರ್ಥ. ಬ್ಯಾಲೆನ್ಸ್ ಮಾಡಿಕೊಂಡು ಜೀವನ ಮಾಡಿದಾಗ ಹಾಗೆ ಲೌಕಿಕದಲ್ಲೂ ತೊಂದರೆ ಇಲ್ಲ, ಆಧ್ಯಾತ್ಮಿಕದಲ್ಲೂ ತೊಂದರೆ ಇಲ್ಲ. ಒಮ್ಮೊಮ್ಮೆ ಲೌಕಿಕದಲ್ಲಿ ತೊಂದರೆ ಆಯ್ತು ಅಂದ್ಕೊಳ್ಳಿ, ಆಧ್ಯಾತ್ಮಿಕದಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಆಧ್ಯಾತ್ಮಿಕದಲ್ಲಿ ಕಾನ್ಸಂಟ್ರೇಷನ್ ವಿಪರೀತ ಆಯ್ತು ಅಂದ್ಕೊಳ್ಳಿ, ಲೌಕಿಕದಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಅದು ಮತ್ತೆ ಲೌಕಿಕದಲ್ಲಿ ತೊಂದರೆ ಆಗ್ತದೆ. ಒಂದು ಅತಿ ಆದರೆ ಇನ್ನೊಂದಕ್ಕೆ ತೊಂದರೆ ಆಗ್ತದೆ. ಸೊ ಹಾಗೆ ಕೇತು ಮೋಕ್ಷಕಾರಕ ಒಳ್ಳೆಯದೇ. ಮೋಕ್ಷಕಾರಕ ಅಂತಂದರೆ ಬಿಡುಗಡೆ. ಯಾವುದರಿಂದ ಬಿಡುಗಡೆ? ಕಷ್ಟದಿಂದ ಬಿಡುಗಡೆ.
ಕಷ್ಟದಿಂದ ಬಿಡುಗಡೆ ಎರಡು ಸಂದರ್ಭದಲ್ಲಿ ಆಗ್ತದೆ. ಒಂದು ಜ್ಞಾನದಿಂದ ಆಗ್ತದೆ, ಎರಡನೇದು ಬಂದು ನಾವು ಅನುಭವಿಸಿ ಬೇಸರದಿಂದ ಆಗೋಗ್ತದೆ. ಒಂದೊಂದ್ಸಲ ಬೇಸರ ಆಗ್ತದೆ, ಕಷ್ಟ ಅನುಭವಿಸಿ ಅದರಿಂದ ಒಂಥರ ಜಿಹಾಸೆ ಹೋಗ್ತದೆ, ಬೇಡಪ್ಪ ಇನ್ನೊಂದು ಸಲ ಈ ಥರ. ಯಾಕೆಂತಂದರೆ ಅದರಿಂದ ಆಗುವಂಥ ಕಷ್ಟವ ತುಂಬ ತೊಂದರೆ ಕೊಡ್ತದೆ. ಸುಖ ಏನೋ ಉಂಟು, ಆದರೆ ಅದರಿಂದ ಬರುವಂಥ ಕಷ್ಟ ಅದು ಬೇಡಪ್ಪ ಅಂತಂತೇವೆ ನಾವು. ಸ್ವೀಟ್ ತಿನ್ನಬೇಕದುಂಟು, ಆದರೆ ಶುಗರ್ ಬಂತು ಅಂದ್ಕೊಳ್ಳಿ, ಆ ಸ್ವೀಟ್ ಯಾರು ತಿಂತಾರೆ? ತಿಂದು ಮತ್ತೆ ಅದನ್ನು ಟ್ಯಾಬ್ಲೆಟ್ ಹಾಕ್ಕೊಂಡು ಒಂದು 10 ಕಿಲೋಮೀಟರ್ ವಾಕಿಂಗ್ ಮಾಡಿ ಯಾಕೆ ಬೇಕಾದ್ರೆ ಅವನು ತಿನ್ನಲಾದ್ರೆ ಸರಿ ಹೋಗ್ತದೆ. ಹಾಗೆ ವಿಕಾರಗಳು ಉಂಟಾಗ್ತದೆ. ನಮ್ಮಲ್ಲಿ ವಿಕಾರಗಳು ಉಂಟಾಗಿ ಬೇಡ ಅನ್ಸತ್ತೆ ನೋಡಿ, ಅದು ಒಂದು ರೀತಿಯಾದಂಥ ಬಿಡುಗಡೆ. ಇನ್ನೊಂದು ಜ್ಞಾನದಿಂದ ಬಿಡುಗಡೆ. ಸೊ ಜ್ಞಾನದಿಂದ ಅದು ತಿಂದರೆ ನಮಗೆ ಆಗೋದೇನು, ತುಂಬ ತೊಂದರೆ ಆಗ್ತದೆ, ನಮ್ಮಷ್ಟಕ್ಕೆ ನಾವೇ ಬದಲಾವಣೆ ಮಾಡಿಕೊಳ್ಳಬೇಕು ಅಂತಂಬುವ ಛಲದಿಂದ ಜ್ಞಾನದಿಂದ ಬದಲಾವಣೆ ಬಿಟ್ಕೊಡ್ತೇವೆ. ಈ ರೀತಿ ಎರಡು ರೀತಿಯಾದಂಥ ಬಿಡುಗಡೆ ಇದೆ. ಜ್ಞಾನದಿಂದ ಆಗುವಂಥ ಬಿಡುಗಡೆಗೆ ಗುರುಕಾರಕ. ಯಾವುದೇ ಒಂದು ವಿಷಯದ ಬಗ್ಗೆ ನಮಗೆ ಗೊತ್ತಾಯ್ತು ಅಂದ್ಕೊಳ್ಳಿ, ಇನ್ನೊಮ್ಮೆ ಆ ಥರ ಸಮಸ್ಯೆಗಳು ಬರಲ್ಲ. ಇನ್ನೊಂದು ರೀತಿಯಾದ ಈ ಜ್ಞಾನದಿಂದ ಬರುವಂತಹದ್ದು ಕೂಡ ವೈರಾಗ್ಯ ಅಂತ ನಾವಂತೇವೆ. ಅದೇ ಸಮಸ್ಯೆಗಳನ್ನು ಅನುಭವಿಸಿ ಇನ್ನು ಬೇಸರ ಆಗಿ ಇನ್ನು ಬೇಡಪ್ಪ ಈ ಜೀವನ ಅಂತಂಬೋದು, ಅದು ಕೂಡ ಒಂದು ರೀತಿಯಾದಂಥ ವೈರಾಗ್ಯದ ಲಕ್ಷಣ. ಅದು ಯಾರು ಅಂತಂದರೆ ಕೇತು ಕಾರಣ ಆಗ್ತಾನೆ. ಆ ಕೇತು ಆಲ್ರೆಡಿ ಆ ಬಿಡುಗಡೆಯನ್ನು ಸೂಚನೆ ಮಾಡುವಂಥ ಗ್ರಹ. 12ನೇ ಮನೆ ಬಿಡುಗಡೆಯೇ. ಒಂದು ಹುಟ್ಟು 12 ಸಾವು, ಒಂದು ಬಂಧನ ಬೆಳೆಸಿಕೊಳ್ಳೋದು 12 ಬಂಧಗಳನ್ನು ಬಿಡಿಸಿಕೊಳ್ಳೋದು. ಕೊನೆಯ ಅಂತರ್ಥ, ನಮ್ಮ ಜೀವನದ ಕೊನೆಯ ಆಂಬಿಷನ್, ಕೊನೆಯದಾಗ ಏನಾಗ್ತದೆ ಎಂಬುದು 12ನೇ ಮನೆ ಸೂಚನೆ ಮಾಡ್ತದೆ. ಅದಕ್ಕೆ ಮೋಕ್ಷ ಸ್ಥಾನ ಅಂತ ಕೂಡ ಕರೆದಿದ್ದಾರೆ. ಅದನ್ನೇ ವ್ಯಸನ ಸ್ಥಾನಗಳು ಅಂತ ಕರೆದರು. ವ್ಯಸನಗಳಿಂದ ಬಿಡುಗಡೆ ಸ್ಥಾನವೂ 12ನೇ ಮನೆಯೇ. ಯಾವುದೇ ವ್ಯಸನ ಜಾಸ್ತಿ ಆಯ್ತು ಅಂದ್ಕೊಳ್ಳಿ, ಆ ರೀತಿ ಜೀವನ ಬೇಡಪ್ಪ ಅಂತ ಅನ್ಸುತ್ತೆ. ಸೊ ಕೇತು ಅಲ್ಲಿದ್ದಾಗ ಏನಾಗುತ್ತೆ ಅಂದರೆ ವಿಪರೀತ ಆಗ್ತದೆ. ಬಿಡುಗಡೆ ಅಂತಂಬೋದು ವಿಪರೀತ ಆಯ್ತು ಅಂದ್ಕೊಳ್ಳಿ, ಅಂದರೆ ಕಷ್ಟ ಜಾಸ್ತಿ ಉಂಟಾಗ್ತದೆ. ಕಷ್ಟ ಜಾಸ್ತಿ ಉಂಟಾಗಬೇಕಾದ್ರೆ ಸುಖವೂ ಜಾಸ್ತಿ ಉಂಟಾಗ್ತದೆ. ಯಾಕೆಂತಂದರೆ 12ನೇ ಮನೆಗೆ ಕೇತು ಇದ್ದ ಅಂತಂದರೆ 6ನೇ ಮನೆಗೆ ರಾಹು ಇದ್ದೇ ಇರ್ತಾನೆ. 6ನೇ ಮನೆ ಏನು? ದುಷ್ಟ ಸ್ಥಾನ ಅಂತ ಕರಿತೇವೆ. ಆ ಮನೆಯಲ್ಲಿ ರಾಹು ಇದ್ದ ಅಂತ ಅಂದ್ಕೊಳ್ಳಿ, ಆ ರೀತಿಯಾದಂಥ ಕಷ್ಟವನ್ನು ಅನುಭವಿಸ್ಲಿಕ್ಕೆ ಬೇಕಾದಂಥ ಪ್ರೇರಣೆಯನ್ನು ಮಾಡ್ತಾನೆ. ಏನೂ ಇದೆ ಇಲ್ಲಿ, ಸಾಲ ಹೇಳ್ತದೆ 6ನೇ ಮನೆ. ಸಾಲ ಮನುಷ್ಯ ಯಾಕೆ ಮಾಡ್ತಾನೆ ಅತಿಯಾಗಿ ಅಂತಂದರೆ, ಏನೋ ಪ್ರಾಪಂಚಿಕವಾದಂಥ ಸುಖವನ್ನು ಬಯಸಬೇಕು ಅಂತ, ಅನುಭವಿಸಬೇಕು ಅಂತ. ಸಾಲ ಮಾಡಾದರೂ ಅನುಭವಿಸೋಣ. ಬಹಳ ಜನ ಸಾಲಗಳಾಗೋದು ಅದಕ್ಕೆ. ಅದರ ಮುಂದೆ ಏನಿರ್ತದೆ? ಒಂದು ಆಶೆ ಇರ್ತದೆ. ಆ ಆಶೆಯನ್ನು ಹುಟ್ಟಿಸೋದು ಯಾರು? ರಾಹು. ಅದು 6ನೇ ಮನೆಗಿದ್ರೆ ವಿಪರೀತವಾದಂಥ ಮೋಹ ಶುರು ಆಗ್ತದೆ. ಆ ಮೋಹದಿಂದ ಅತಿಯಾದಂಥ ಕೆಟ್ಟ ಕೆಲಸಗಳ ಮಾರ್ಗಕ್ಕೆಲ್ಲ ಹೋಗ್ತೇವೆ. ಆ ಮಾರ್ಗಕ್ಕೆ ಹೋದಾಗ ನಮ್ಗೆ ಔಟ್ಕಮ್ ಏನು ಬರುತ್ತೆ? ರೋಗದ ಔಟ್ಕಮ್ ಏನು? ಹಾಸ್ಪಿಟಲೈಸ್ ಆಗ್ತೇವೆ. 12ನೇ ಮನೆ ಹಾಸ್ಪಿಟಲ್ ಸೂಚನೆ ಮಾಡ್ತದೆ. ವಿಪರೀತವಾದಂಥ ದುಃಖ ಬಂತು ಅಂದ್ಕೊಳ್ಳಿ, ದುಃಖವನ್ನು ತಪ್ಪಿಸಿಕೊಳ್ಳೋಕೆ ಏನು ಮಾಡ್ತೇವೆ ನಾವು? ಒಂದು ಭಗವಂತನನ್ನು ಹಿಡಿಬೇಕು, ಇಲ್ಲದ್ರೆ ವ್ಯಸನ ಆಗಬೇಕು. ಭಗವಂತನನ್ನ ಒಂದು ಭಕ್ತಿ ಮಾರ್ಗದಲ್ಲಿ ಹೋಗುವುದು ಕೂಡ ಕೆಲವಿನ ಜನಕ್ಕೆ ವ್ಯಸನ ಆಗಿಬಿಡ್ತದೆ. ಈ ಪ್ರಾಪಂಚಿಕವಿದೆ ಬೇಡ ಅಂತೇಳಿ ಹೋಗ್ತಾರೆ, ಅದು ಕೂಡ ಭಕ್ತಿ ಎಂಬ ವ್ಯಸನದಲ್ಲಿ ಹೋಗ್ತಾರೆ. ದಟ್ ಈಸ್ ಗುಡ್. ಆದರೆ ಇನ್ನು ಕೆಟ್ಟ ಅಭ್ಯಾಸಗಳು, ಕುಡಿಯೋದು, ಮಾಡೋದು, ಈ ಥರ ಹೋಗೋರು ಇದ್ದಾರೆ. ಅದರಿಂದ ಕೂಡ ಬಿಡುಗಡೆ ಆಗಬೇಕು ಅಂತ ನೋಡ್ತಾರೆ. ಸೊ ಈ ರೀತಿ 12ನೇ ಮನೆ ಲೌಕಿಕ ವಿಷಯಕ್ಕೆ ಒಳ್ಳೆಯದಲ್ಲ. ಆದರೆ ಪಾರಮಾರ್ಥಿಕ ವಿಚಾರಕ್ಕೆ ನೀವು ನೋಡಿದರೆ, ಲೌಕಿಕದಲ್ಲಿ ಬರುವಂಥ ಕಷ್ಟಗಳಿಂದ ಬಿಡುಗಡೆ ಹೊಂದಬೇಕು ಅಂತ ಮಾಡುವಂಥ ಪ್ರಯತ್ನಕ್ಕೆ 12ನೇ ಮನೆ ಸೂಚನೆ ಆಗ್ತದೆ. ಅದು ಒಳ್ಳೆಯದು. ಆದರೆ 12ನೇ ಮನೆ ಕೇತು ಇರೋದು ಒಳ್ಳೆಯದಲ್ಲ. 12ನೇ ಮನೆ ಕೇತು ಇರೋದ್ರಿಂದ ಜೀವನದಲ್ಲಿ ಉತ್ಸಾಹವನ್ನು ಕಳೆದುಕೊಂಡು, ಇದು ಇನ್ನು ಬೇಡ, ಈ ಸಂಸಾರ ಬೇಡ ಅಂತ 2 ಸಲ ಅನ್ನತ್ತೆ. ಗೊತ್ತಾಗ್ತದೆ ನಮಗೆ. ಹೇಗೆ ಅಂತಂದರೆ, ಒಂದು ನಮ್ಮ ಲಿಮಿಟೇಷನ್, ನಾವು ಈ ಭೂಮಿಗೆ ಯಾಕೆ ಬಂದಿದ್ದೇವೆ, ನನ್ನ ಪರ್ಪಸ್ ಆಫ್ ವಿಸಿಟ್ ಏನು, ನಾನು ಹೇಗೆ ಬಿಹೇವ್ ಮಾಡಬೇಕು, ಹಂತವಾಗಿ ನನ್ನ ನಾಲೆಡ್ಜ್ ಹೇಗೆ ಎಲಿವೇಟ್ ಮಾಡಿಕೊಳ್ಳಬೇಕು, ಆ ರೀತಿ ಕೂಡ ನಮಗೆ ವೈರಾಗ್ಯ ಬರುತ್ತೆ. ಎರಡನೇದು, ಮನೆಯಲ್ಲಿರುವಂಥ ಹೆಂಡತಿ, ಗಂಡ, ಮಕ್ಕಳು, ಬಂಧು ಬಳಗ ಇವರ ಕಾಟದಿಂದ ಕೂಡ ವೈರಾಗ್ಯ ಬರುತ್ತೆ.
ಎರಡು ರೀತಿಯಾಗೂ ವೈರಾಗ್ಯ ಬರುತ್ತೆ. ಆದರೆ ಎರಡನೇ ರೀತಿಯಾಗಿ ಬರುವಂಥ ವೈರಾಗ್ಯಕ್ಕೆ ಜ್ಞಾನ ಕಾರಣ ಅಲ್ಲ, ಆದರೆ ಜೀವನದಲ್ಲಿ ನಾವು ಪಟ್ಟ ಕಷ್ಟಗಳೇನಿದೆ ಆ ಕಷ್ಟಗಳ ಕಾರಣ ಆಗ್ತದೆ. ಸೊ 12ನೇ ಮನೆ ಕೇತು ಇದ್ದಾನೆ ಅಂತಂದ್ರೆ ಒಂದು ಅರ್ಥ ಏನಂತಂದರೆ, ಜೀವನದಲ್ಲಿ ಕಷ್ಟ ಜಾಸ್ತಿ ಇರುತ್ತೆ, ಕಷ್ಟ ನಷ್ಟಗಳು ಜಾಸ್ತಿ ಇರುತ್ತೆ. ಆ ಕಷ್ಟ ನಷ್ಟಗಳಿಂದ ಅಪ್ರಯತ್ನವಾಗಿ ನಾವು ಆಟೋಮೆಟಿಕ್ಕಾಗಿ ನಮಗೊಂಥರ ಒಂದು ಮೋಟಿವೇಶನ್ ಆಗ್ತದೆ, ಈ ಜೀವನ ಇಷ್ಟೇ, ಇದರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಬಾರ್ದು ಅಂತ ಹೇಳಿ ಆವಾಗ ನಾವು ಧರ್ಮ ಮಾರ್ಗವನ್ನು ಹಿಡ್ತೇವೆ. ಎಷ್ಟೋ ಜನ ಮಹಾನುಭಾವರು ಹಾಗೆ ಹಿಡಿದವರು ಇದ್ದಾರೆ. ನಾವು ಹಿಂದೆ ರಾಜರನ್ನು ನೋಡ್ತೇವೆ, ಎಲ್ಲವನ್ನು ಬಿಟ್ಟು ಕಾಡಿಗೆ ಹೋದವರು ಇದ್ದಾರೆ. ಎಷ್ಟೋ ಜನ ದಾಸರು ಜೀವನದಲ್ಲಿ ಆಗುವಂಥ, ಸಾಂಸಾರಿಕದಲ್ಲಿ ಆಗುವಂಥ ನೋವು ತೊಂದರೆಗಳಿಂದ ಇದು ಜೀವನ ಅಲ್ಲ ಅಂತ ಹೊರಗೆ ಬಂದವರು ಇದ್ದಾರೆ. ಅದು 12ನೇ ಮನೆ ಕೇತು ಇದ್ದರೆ ಎಕ್ಸ್ಟ್ರೀಮ್ ಆಗಿರುತ್ತೆ. ಎಕ್ಸ್ಟ್ರೀಮ್ ಆಗಿ ಈ ಪ್ರಾಪಂಚಿಕ ಸುಖ ಬೇಡ ಅನ್ಸತ್ತೆ. ಪ್ರಾಪಂಚಿಕ ಸುಖ ಬೇಡ ಅಂತಂದರೆ ನೆಕ್ಸ್ಟ್ ನಾವು ಪ್ರಯತ್ನ ಏನು ಮಾಡ್ತೇವೆ, ಬಿಡುಗಡೆ ಆಗಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಆ ಬಿಡುಗಡೆಯನ್ನು ಸೂಚನೆ ಮಾಡುವ ಮನೆ 12ನೇ ಮನೆ, ಅದಕ್ಕೆ ತುಂಬ ಪ್ರೇರಣೆ ಮಾಡುವಂಥ ಮನೆ ಗ್ರಹ ಕೇತು ಗ್ರಹ. ಹಾಗಾಗಿ ಕೇತು 12ನೇ ಮನೆಗಿದ್ದ ಅಷ್ಟು ಮಾತ್ರಕ್ಕೆ ಮೋಕ್ಷ ಬರುತ್ತೆ, ಇದೇ ಕೊನೆ ಜನ್ಮ ಅಂತ ಹೇಳಲಿಕ್ಕಾಗಲ್ಲ. ಮೋಕ್ಷಕ್ಕೆ ಹೋಗುವಂಥ ಪ್ರಯತ್ನ ಆಗತ್ತೆ ಅಂತ ಹೇಳಬೇಕಾಗ್ತದೆ. ಮೋಕ್ಷಕ್ಕೆ ಬೇಕಾದಂಥ ಎಲಿಜಿಬಿಲಿಟಿ ಸಿಗತ್ತೆ. ನಿಜವಾಗಂತೂ ಮೋಕ್ಷಕ್ಕೆ ಹೋಗೋದು ಹೇಗೆ ಅಂದರೆ ಜ್ಞಾನದಿಂದನೇ ಹೋಗಬೇಕಾಗತ್ತೆ. ನಾವು ರಿಯಲೈಸ್ ಆಗಬೇಕು. ಆ ರಿಯಲೈಸ್ ಆಗಬೇಕಾದ್ರೆ ಒಂದು ಗುರುಗ್ರಹ ಚೆನ್ನಾಗಿರಬೇಕು, ಗುರುವಿನ ಪ್ರೇರಣೆ ಬೇಕು, ಅದರ ಜ್ಞಾನ ಬೇಕು. ಆಮೇಲೆ ನಮ್ಮ ಲೈಫ್ ಸ್ಟೈಲು ಕಾರಣ ಆಗ್ತದೆ. ಅದು ಯಾವುದೋ ಒಂದು ಮೂಮೆಂಟಲ್ಲಿ ಮೋಕ್ಷ ಬರೋದಲ್ಲ, ಓವರ್ ಎ ಪೀರಿಯಡ್ ನಾವು ಸಾಧನೆ ಮಾಡ್ತಾ ಅದನ್ನು ತಿಳ್ಕೊಳ್ತಾ ಬರುವಂಥದ್ದು. ಯಾವುದೋ ಇದ್ದಕ್ಕಿದ್ದಂತೆ ಒಂದು ವರ್ಷದಲ್ಲಿ ನಾವು ಡಿಗ್ರಿ ಪಾಸ್ ಮಾಡಲಿಕ್ಕಾಗಲ್ಲ. ಡಿಗ್ರಿ ಪಾಸ್ ಮಾಡಬೇಕು ಅಂತಂದರೆ ನಾವು 1ನೇ ಕ್ಲಾಸಿಂದ ಓದಿರಬೇಕು. ನಾನು 1ನೇ ಕ್ಲಾಸಿಂದ ಏನೂ ಓದಿಲ್ಲ, ನಾನು ಡೈರೆಕ್ಟಾಗಿ ಡಿಗ್ರಿಗೆ ಓದಿ ಪಾಸ್ ಮಾಡಿಬಿಡ್ತೀನಿ ಅಂತಂದರೆ ಯಾರೂ ನಿಮ್ಮನ್ನು ಸೇರಿಸಿಕೊಳ್ಳೋದಿಲ್ಲ. ಯಾಕೆಂತಂದರೆ ಅದನ್ನು ಪ್ರಯತ್ನದಿಂದ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡಬೇಕದು. ಮೋಕ್ಷ ಕೂಡ ಅಷ್ಟೇ. ಎಂದೋ ಒಂದು ಪಾಯಿಂಟಲ್ಲಿ ನಂಗೆ ಮೋಕ್ಷ ಸಿಗಿಬಿಡ್ತದೆ, ನಾನು 60 ವರ್ಷವರೆಗೂ ಹೇಗೆ ಬೇಕಿದ್ರೆ ಹಾಗೆ ಎಂಜಾಯ್ ಮಾಡಿಬಿಡ್ತೇನೆ, 60 ವರ್ಷ ನಂತರ ರಿಟೈರ್ ಆಗಿಬಿಡ್ತೇನೆ, ಆವಾಗಿಂದ ನಾನು ಮೋಕ್ಷ ಸಾಧನೆ ಮಾಡಿಕೊಳ್ತೀನಿ ಅಂತಂದರೆ ಸಾಧ್ಯವೇ ಇಲ್ಲ. ಇಂಥ ಜನ್ಮಗಳು ಎಷ್ಟೋ ಕಳೆದು ಹೋಗ್ತದೆ, ನಾವು ಅಲ್ಲೇ ಕೂತಿರ್ತೇವೆ ಅಷ್ಟೆ. ಮೋಕ್ಷ ಸಾಧನೆ ಅಂತಂಬೋದು ಪ್ರಾರಂಭದಿಂದಲೇ ಶುರು ಆಗಬೇಕು. ಪ್ಯಾರಲಲ್ಲಾಗಿ ಶುರು ಆದರೂ ಪರವಾಗಿಲ್ಲ. ಲೌಕಿಕ ಜೀವನ ಸ್ವಲ್ಪ, ಆಧ್ಯಾತ್ಮಿಕ ಜೀವನ ಸ್ವಲ್ಪ ಪ್ಯಾರಲಲ್ಲ ತೊಗೊಂಡು ಹೋಗ್ಬೇಕಷ್ಟೇ ಹೊತ್ತು ಜ್ಞಾನದಿಂದನೇ ಸಾಧ್ಯ. ಜ್ಞಾನದಿಂದ ಸಾಧ್ಯ ಅಂತಂಬೋದು ಜಾತಕದಲ್ಲಿ ಹೆಂಗೆ ಗೊತ್ತಾಗುತ್ತೆ ಅಂದರೆ ತ್ರಿಕೋಣ ಸ್ಥಾನಗಳು ಬಲವಾಗಿರಬೇಕು, ಗುರುಗ್ರಹ ಬುಧಗ್ರಹ ಶುಭಪ್ರದವಾಗಿರಬೇಕು. ಆವಾಗ ಅವನು ಪಾಸಿಟಿವ್ ಹೋಗ್ತಾ ಇದ್ದಾನೆ ಅಂತ ಅರ್ಥ. ಮೋಕ್ಷಕ್ಕೆ ಎಲಿಜಿಬಲ್ ಆದವನು ತುಂಬ ಪ್ರಾಮಾಣಿಕನಾಗಿರ್ತಾನೆ. ನಿಮಗೆ 4ನೇ ಅಧ್ಯಾಯದಲ್ಲಿ 3ನೇ ಅಧ್ಯಾಯದಲ್ಲಿ ಇದೇ ಬರುತ್ತೆ. ಸ್ಥಿತಪ್ರಜ್ಞನಾದವನು ಹೇಗಿರ್ತಾನೆ ಅಂತಂಬೋದು ಕೃಷ್ಣ ಭಗವದ್ಗೀತೆಯಲ್ಲಿ 3ನೇ ಅಧ್ಯಾಯದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದನ್ನು ನಾವು ನೋಡಿದ್ದೇವೆ. ಆಮೇಲೆ ಇವತ್ತಿನ ಪಾಠದಲ್ಲಿ ಕೂಡ ಮನಸ್ಸನ್ನು, ಚಿತ್ತವನ್ನು, ನಮ್ಮ ಜೀವನದಲ್ಲಿ ನಮಗೆ ಬೇಕು ಬೇಡಗಳ ಆಶೆಗಳ ಪಟ್ಟಿಯನ್ನು ಕಂಟ್ರೋಲ್ ಮಾಡಿ ನಿಯಂತ್ರಣ ಮಾಡಿಕೊಂಡವನು ಹೇಗಿರ್ತಾನೆ ಅಂತಂಬೋದು ಕೂಡ ನಾವು ನೋಡಿದ್ವಿ. ಎದುರುಚ್ಛಾಲಾಭ ಸಂತುಷ್ಟೋ ದ್ವಂದ್ವಾತೀತೋ, ದ್ವಂದ್ವಗಳಿಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸೊ ಈ ರೀತಿಯಾಗಿರ್ತಾನೆ. ಆ ರೀತಿಯಾಗಿರಬೇಕು ಅಂತಂದರೆ ಜಾತಕದಲ್ಲಿ ಗುರುಗ್ರಹ ಬಲವಾಗಿರಬೇಕು, ತ್ರಿಕೋಣ ಸ್ಥಾನಗಳು ಬಲವಾಗಿರಬೇಕು. ತ್ರಿಕೋಣ ಸ್ಥಾನಗಳಂದರೆ 1 ನಾನು ಲಗ್ನ, 5 ನನ್ನ ಬುದ್ಧಿ, 9 ನನ್ನ ಶ್ರದ್ಧೆ. ಈ 3 ಇದ್ರೇ ಸಾಧ್ಯ. ನಾವು ಹಿಂದೆ ಒಂದು ಪಾಠದಲ್ಲಿ ಹೇಳಿದ್ದೇವೆ, ಒಂದು ವಿಷಯವನ್ನು ಡಿಸೈಡ್ ಮಾಡಬೇಕಾದ್ರೆ ಒಂದು ಶಾಸ್ತ್ರ ಶ್ರದ್ಧೆ ಇರಬೇಕು, ಇನ್ನೊಂದು ನಮ್ಮ ಬುದ್ಧಿ, ಎರಡೂ ಶಾರ್ಪ್ ಆಗಿರಬೇಕು. ಎರಡೂ ಶಾರ್ಪ್ ಆಗಿರೋದಲ್ಲ, ಇದು ಎರಡೂ ಕೂಡ ಒಂದೇ ಪ್ಲಾಟ್ಫಾರ್ಮಲ್ಲಿ ಕೆಲಸ ಮಾಡಬೇಕು. ಲೌಕಿಕವಾಗಿ ನಮಗೆ ಭೌತಿಕವಾಗಿ ಕಾಣಿಸುವಂಥ ವಿಚಾರದಲ್ಲಿ ನಮ್ಮ ಬುದ್ಧಿ ಪ್ರೈಮರಿ, ಫಸ್ಟ್ ಪ್ರಯಾರಿಟಿ, ಶಾಸ್ತ್ರ ಸೆಕೆಂಡ್ ಪ್ರಯಾರಿಟಿ. ನಮ್ಮ ಇಂದ್ರಿಯಗಳ ಹಿಡಿತಕ್ಕೆ ಯಾವ ಪ್ರಶ್ನೆ ಬರೋದಿಲ್ವೋ ಅದಕ್ಕೆ ಫಸ್ಟ್ ಪ್ರಯಾರಿಟಿ ಶಾಸ್ತ್ರ, ಅದನ್ನು ಬುದ್ಧಿ ಫಾಲೋ ಆಗಬೇಕು, ಸೆಕೆಂಡ್ ಪ್ರಯಾರಿಟಿ. ಈ ರೀತಿ ಲಗ್ನ, ಪಂಚಮ, ನವಮ ಇದು 3 ಯಾವಾಗ ಬಲಿಷ್ಠವಾಗಿರುತ್ತೋ, ಅದು 3ಕ್ಕೂ ಯಾವಾಗ ಸಂಬಂಧ ಬರುತ್ತೋ, ಅಟ್ಲೀಸ್ಟ್ ಶುಭ ಸಂಬಂಧ ಬರುತ್ತೋ, ಆ ಮನುಷ್ಯನಿಗೆ ಸತ್ಯವನ್ನು ಗ್ರಹಣ ಮಾಡಲಿಕ್ಕೆ ಆಗ್ತದೆ, ಜ್ಞಾನವನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಆ ಮನುಷ್ಯನೇ ಮೋಕ್ಷವನ್ನು ಅರ್ಥ ಮಾಡಿಕೊಳ್ಳಬಲ್ಲ, ಆ ಮೋಕ್ಷ ಪ್ರಯತ್ನ ಮಾಡಬಲ್ಲ.
ಇಲ್ಲದಿದ್ದರೆ ಏನಾಗ್ತದೆ, ಲೌಕಿಕ ಸ್ಥಾನಗಳು ತ್ರಿಕೋಣ ಸ್ಥಾನಗಳು ವೀಕ್ ಆಗಿತ್ತು ಅಂದ್ಕೊಳ್ಳಿ, ಲೌಕಿಕ ಸ್ಥಾನಗಳು ಬಲ ಆಗ್ತದೆ, ಕೇಂದ್ರ ಸ್ಥಾನಗಳು ಆಟೋಮೆಟಿಕ್ಕಾಗಿ ಬಲ ಆಗ್ತದೆ. ಅವನಿಗೆ ಪ್ರಾಪಂಚಿಕ ಸುಖವನ್ನು, ಪ್ರಾಪಂಚಿಕ ಭೌತಿಕ ವಸ್ತುಗಳಿಂದ ಸುಖವನ್ನು ಹೇಗೆ ಪಡಿಬೇಕು ಅಂತಂಬೋದೇ ತುಂಬ ದೊಡ್ಡ ಆಲೋಚನೆಯಾಗಿರುತ್ತೆ. ಸೊ ಹಾಗಾಗಿ ಮೋಕ್ಷ ಅಂತಂಬೋದು ಅವನಿಗೆ ಮೇರ್ಲಿ ಒಂದು ವಸ್ತು ಇದ್ದಂಗೆ ಕಾಣುತ್ತೆ, ಅದೊಂದು ಪ್ಲೇಸ್ ಇದ್ದಂಗೆ ಕಾಣುತ್ತೆ, ಅದು ಯಾರೋ ನಮ್ಮ ಕೈಲಿ ಕೊಡೋದು, ಹಾಗೆ ಆಲೋಚನೆ ಮಾಡ್ಕೊಳ್ತಾ ಹೋಗ್ತಾನೆ. ಸೊ ಶಾಸ್ತ್ರೀಯವಾಗಿ ನೋಡಬೇಕಾದ್ರೆ ಮೋಕ್ಷ ಅಂದರೆ ಬಿಡುಗಡೆ. ಯಾವುದರಿಂದ ಬಿಡುಗಡೆ? ಕಷ್ಟದಿಂದ ಬಿಡುಗಡೆ. ಅದನ್ನು ನಾವು ಸ್ವಲ್ಪ ವೇದಾಂತದಲ್ಲಿ ವಿಚಾರದಲ್ಲಿ ಮಾಡಬೇಕು. ಕೇವಲ ಗ್ರಹವನ್ನು ಮೋಕ್ಷಕಾರಕ, ನಿಂಗೆ ಮೋಕ್ಷ ಬಂದ್ಬಿಡ್ತದೆ, ಭಗವಂತ ಕೈಯಲ್ಲಿಟ್ಟು ಕೊಟ್ಬಿಡ್ತಾನೆ ಅಂತಂದರೆ ಇನ್ನು ಅದಕ್ಕನ್ನು ದೊಡ್ಡ ಹಾಸ್ಯಾಸ್ಪದವಾದ ವಿಷಯ ಇಲ್ಲ. ನಾವೊಂದು ಯಾವುದೋ ಒಂದು ಇಂಜಿನಿಯರಿಂಗಲ್ಲೋ ಅಥವಾ ಮೆಡಿಕಲ್ಲೋ ಒಂದು ಟರ್ಮ್ ನಾವು ತಿಳ್ಕೊಳ್ಬೇಕಂತಂದರೆ ಚಿಕ್ಕಂದಾಗಿಂದ ಓದಿ 10th ಕ್ಲಾಸ್ ಪಾಸ್ ಮಾಡಿ, ಮತ್ತು PUC ಓದಿ, ಮತ್ತು ಏನೋ ನೀಟ್ ಎಕ್ಸಾಮ್ಗಳು ಬರ್ಕೊಂಡು ಆಮೇಲೆ MBBS ಪಾಸ್ ಮಾಡಿದ್ರೆ ಅದು ಅರ್ಥ ಆಗ್ತದೆ. ಹಾಗೆ ಏನು ಓದದೆ ನಮಗೆ ಮೋಕ್ಷ ಅಂದರೆ ಹೆಂಗೆ ಅರ್ಥ ಆಗ್ಬಿಡ್ತದೆ? ನಮ್ಮ ಆಧ್ಯಾತ್ಮಿಕ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಯಾವುದೂ ಟಚ್ ಮಾಡಲೇ ಇಲ್ಲ, ಆದರೆ ಮೋಕ್ಷ ಅಂತ ಒಂದು ಸಿಂಪಲ್ ಅರ್ಥ ಆಗ್ಬಿಡ್ಬೇಕಂದ್ರೆ ಹೆಂಗೆ ಸಾಧ್ಯ ಆಗ್ತದೆ? ಅದು ಇನ್ನೂ ಕಷ್ಟ. ಲೌಕಿಕ ವಿದ್ಯೆ ಆದರೂ ಸ್ವಲ್ಪ ಅರ್ಥ ಮಾಡಿಕೊಳ್ಳಬಹುದು, ಆಧ್ಯಾತ್ಮಿಕ ವಿದ್ಯೆ ಅರ್ಥ ಮಾಡಿಕೊಳ್ಳೋದು ತುಂಬ ಕಷ್ಟ. ಅದಕ್ಕೆ ಛಲವೂ ಬೇಕಾಗ್ತದೆ, ಅರ್ಥ ಮಾಡಿಕೊಳ್ಳಿಕ್ಕೆ ಅಂದರೆ ಆಲೋಚನೆ ಮಾಡಬೇಕಾಗ್ತದೆ. ವಿಷಯ ಏನು ಹೇಳಿಬಿಡ್ತಾರೆ, ದ್ವೈತದಲ್ಲಿ ಒಂದು ರೀತಿಯಾದ ಮೋಕ್ಷ, ಅದ್ವೈತದಲ್ಲಿ ಒಂದು ರೀತಿಯಾದ ಮೋಕ್ಷ. ಅದ್ವೈತದಲ್ಲಿ ನಾವು ಬ್ರಹ್ಮದಲ್ಲಿ ಕಲ್ತೋಗ್ಬಿಡ್ತೇವೆ, ನಾನು ಬ್ರಹ್ಮ ಅಂತ ಗೊತ್ತಿಲ್ಲ, ಮರ್ತೋಗಿದೆ, ಮರ್ತೋಗಿದ್ದನ್ನು ನಾವು ನೆನಪು ಮಾಡಿಕೊಳ್ಳೋದೇ ಮೋಕ್ಷ ಅಂತ ಹೇಳ್ತಾರೆ. ಅವರಿಗೆ ಮೋಕ್ಷ ಅಂದರೆ ಎಲ್ಲಿ ಹೋಗೋ ಕಾರ್ಯಕ್ರಮ ಏನೂ ಇಲ್ಲ. ಇದನ್ನು ನಾವು ಮೋಕ್ಷ ಸಂಬಂಧಪಟ್ಟ ಟಾಪಿಕಲ್ಲಿ ನಾವು ನೋಡಿದ್ದೇವೆ. ವಿಶಿಷ್ಟ ದ್ವೈತ ಏನು ಹೇಳುತ್ತೆ? ನಮ್ಮ ಮೋಕ್ಷ ಅಂತಂದರೆ ನಮ್ಮ ಸ್ವಭಾವದ ವ್ಯಕ್ತಿತ್ವದ ಪೂರ್ಣ ವಿಕಾಸವೇ ಮೋಕ್ಷ ಅಂತ ಹೇಳ್ತದೆ. ವಿಶಿಷ್ಟಾದ್ವೈತ ಏನು ಹೇಳ್ತದೆ? ನಾವು ಎಲ್ಲರೂ ಒಂದೇ ಅಲ್ಲ, ಆದರೆ ಒಂದೇ ಥರ. ಕೋತಿಗಳು ಒಂದೊಂದು ರೀತಿಯಾಗಿರ್ತವೆ, ಆದರೆ ನೋಡ್ಲಿಕ್ಕೆ ಎಲ್ಲ ಒಂದೇ ಥರವಾಗಿರ್ತದೆ. ಅಂದರೆ ಎಲ್ಲ ಮನುಷ್ಯರು ಬೇರೆ, ಬಟ್ ತಾರತಮ್ಯ ಇಲ್ಲ ಅಂತ ಹೇಳುತ್ತೆ ವಿಶಿಷ್ಟಾದ್ವೈತ. ನಾವು ಯಥಾರ್ಥವನ್ನು ನೆನಪು ಮಾಡಿಕೊಂಡಾಗ ನಾವು ದೇವರಂತೆ ನಾವು ಕಾಣ್ತೇವೆ. ಬೇರೆ ಸರಿ, ದೇವರು ನಾವು ಬೇರೆ, ಬಟ್ ನಾವು ಕೂಡ ದೇವರಂತಲೇ ಇರ್ತೇವೆ. ಇದು ಒಂದೊಂದು ರೀತಿಯಾದ ಮೋಕ್ಷ. ಕ್ರಿಶ್ಚಿಯಾನಿಟಿಗೆ ಸಂಬಂಧಪಟ್ಟ ಮೋಕ್ಷ ಇದೆ, ಅವರಿಗೆ ಓನ್ಲಿ ಒಂದೇ ಜನ್ಮ ಅಷ್ಟೇ, ಮತ್ತೆ ರೀಇನ್ಕಾರ್ನೇಷನ್ ಇಲ್ಲ. ಈ ಜನ್ಮ ಮುಗಿದೋಯ್ತಂತಂದರೆ ಮತ್ತೆ ಇಲ್ಲಿ ಎಟರ್ನಲ್ ಹೆಲ್ ಆರ್ ಎಟರ್ನಲ್ ಹೆವೆನ್, ಒಂದೇ ಸ್ವರ್ಗ ಒಂದೇ ನರಕ, ಮತ್ತೆ ನಿಮಗೆ ಸೆಕೆಂಡ್ ಆಪ್ಷನ್ ಇಲ್ಲ. ಕ್ರಿಶ್ಚಿಯಾನಿಟಿಯಲ್ಲಿ ಇಲ್ಲ, ಇಸ್ಲಾಮಲ್ಲಿ ಇಲ್ಲ. ಇನ್ನು ಜೈನಿಸಮ್ಗೂ ಬುದ್ಧಿಸಮ್ಗೆ ಹೋದರೆ ಸಂತ್ವತ್ವರ್ಧ್ವಗಮನಂ ಮೋಕ್ಷ. ಜೈನಿಸಮಲ್ಲಾದರೆ ಎತ್ತರಕ್ಕೆ ಹೋಗ್ತಾ ಇರೋದಷ್ಟೇ ಮೋಕ್ಷ, ಕೊನೆಗೆ ಅಲೌಕ ಆಕಾಶದಲ್ಲಿ ಇದ್ದು ಬಿಡ್ತಾನೆ, ಅದೊಂದು ರೀತಿ ಹೇಳ್ತಾರೆ. ಬುದ್ಧಿಸಮ್ನ ಮೋಕ್ಷ ಅಂತಂದರೆ ಏನು? ಬುದ್ಧಿಸಮ್ನ ದೇವರನ್ನು ತಪ್ಪೋದಿಲ್ಲ, ಅವರು ಸೋಲ್ ಈಸ್ ಆಮ್ನಿ ಪ್ರೆಸೆಂಟ್ ಅಂತಾರೆ. ನಾವು ಯಥಾರ್ಥಕ್ಕೆ ಆಮ್ನಿ ಪ್ರೆಸೆಂಟಲ್ಲಿ ನಾವು ಸೇರಿಬಿಡ್ತೇವೆ ಅಷ್ಟೆ. ಈ ರೀತಿ ಒಂದೊಂದು ವೇದಾಂತದಲ್ಲಿ ಒಂದೊಂದು ರೀತಿ ಇದೆ. ನಮ್ಮ ಜೀವಮಾನದಲ್ಲಿ ನಮ್ಮ ಜೀವನ ಎಲ್ಲ ಇಟ್ಟರೆ ಅದು ಅರ್ಥ ಆಗ್ತದೆ. ಹಾಗಾಗಿ ಯಥಾರ್ಥವಾಗಿ ಮೋಕ್ಷ ಅಂತಂಬೋದು ತಿಳ್ಕೊಳ್ಳಿಕ್ಕೆ ಬಹಳ ದೊಡ್ಡ ಶ್ರಮ ಪಡಬೇಕಾಗ್ತದೆ. ಆದರೆ ಜ್ಯೋತಿಷ್ಯಕ್ಕೆ ಬಂದಾಗ ಮೋಕ್ಷ ಅಂತಂಬ ಪದಕ್ಕೆ ಬಿಡುಗಡೆ ಅಂತ ಅರ್ಥ. ಯಾವುದರಿಂದ ಬಿಡುಗಡೆ ಅಂದರೆ ಮನುಷ್ಯ ಪಡುವಂಥ ಕಷ್ಟಗಳೇನಿದೆ ಆ ಕಷ್ಟಗಳಿಂದ ಬಿಡುಗಡೆ ಹೊಂದುತ್ತಾನ ಇಲ್ವಾ ಅಂತಂಬೋದು ಈ ಗ್ರಹಗಳು ಸೂಚನೆ ಮಾಡ್ತದೆ. ಯಾರ ಜಾತಕದಲ್ಲಿ 12ನೇ ಮನೆ ಕೇತು ಇದ್ದಾನೆ ಅಂತಂದರೆ ಕಷ್ಟಗಳಿಂದ ಬಿಡುಗಡೆ ಸಾಧ್ಯ ಆಗ್ತದೆ. ಹೇಗೆ ಸಾಧ್ಯ ಆಗ್ತದೆ? ಕಷ್ಟಗಳು ನೋಡಿ ನೋಡಿ ಬ್ಯಾಸತ್ತಿ ಹೋಗಿ ನಾವೇ ಬಿಟ್ಟುಬಿಡ್ತೇವೆ, ನಮ್ಮ ಮೈಂಡ್ ಬಿಟ್ಬಿಡ್ತದೆ. ಆ ರೀತಿಯಾದಂಥ ಒಂದು ರೀತಿಯ ಏನಂತ ಹೇಳ್ತೀವಿ, ವೈರಾಗ್ಯ ಬಂದ್ಬಿಡ್ತದೆ. ಸೊ ಅದನ್ನು ನಾವು 12ನೇ ಮನೆಗೆ ಕೇತು ಇದ್ದರೆ ಆ ರೀತಿ ಆಗತ್ತೆ ಅಂತ ನಾವು ಊಹಿಸಬಹುದು. ಇದಕ್ಕಿನ್ನ ಸ್ವಲ್ಪ ವೇದಾಂತದ ಸ್ವಲ್ಪ ಟಚ್ ಇದ್ದರೆ ಮೋಕ್ಷ ಅಂದರೆ ಏನು, ಯಾರ್ಯಾರು ಮೋಕ್ಷ ಅಂದರೆ ಏನು ಹೇಳ್ತಾರೆ, ಅಸಲು ಬೇರೆಯವರು ಯಾರನ್ನ ಹೇಳ್ಕೊಳ್ಳಿ, ಯಾರು ಹೇಳಿದ ಮೋಕ್ಷ ನನಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ, ಹತ್ತಿರ ಇದೆ. ಶಂಕರಾಚಾರ್ಯ ಹೇಳಲಿ, ಮಧ್ವಾಚಾರ್ಯ ಹೇಳಲಿ, ರಾಮಾನುಜಾಚಾರ್ಯ ಹೇಳಲಿ, ಆದರೆ ಯಾರು ಹೇಳಿದ್ದು ನನಗೆ ತುಂಬ ಹತ್ತಿರ ಇದೆ ಅಂತಂಬೋದು ನಾವು ತಿಳ್ಕೊಂಡಾಗ ಅದರ ಅನುಭವ ನಮಗೆ ಸಿಗತ್ತೆ. ಇದಕ್ಕೆ ಸಂಬಂಧಪಟ್ಟ ಕ್ಲಾಸಸ್ ಎಲ್ಲ ಕೂಡ ನಿಮಗೆ ಸಿಗತ್ತೆ.
ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ, ಈ ವಿವಾಹದಲ್ಲಿ ವಿವಾಹಕ್ಕೆ ಅಲೈನ್ಸಸ್ ನೋಡ್ತಾ ಇರ್ತಾರೆ. ಅಲೈನ್ಸಸ್ ನೋಡ್ತಾ ಇರೋ ಕಾಲಕ್ಕೆ ಹುಡುಗ ಹೇಳ್ತಾನೆ, ಈ ಥರ ನಾನು ಕ್ವಾಲಿಫಿಕೇಷನ್ ಇದು ಓದಿದ್ದೇನೆ, ನಾನು ಇಂತಿಂಥ ಕಡೆ ಉದ್ಯೋಗ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಹಿಂದಿನ ಕಾಲ ಆದರೆ ನಾವೇನು ಮಾಡ್ತಿದ್ವಿ, ಅವನೇನಾದರೂ ಹೇಳಿದ್ರು ಕೂಡ ಒಂದು ಸಲ ಹೋಗಿ ಚೆಕ್ ಮಾಡ್ತಿದ್ವಿ, ನಿಜವಾಗ ಅವನ ಓದಿದ್ದಾನ, ಆ ಊರಲ್ಲಿ 4 ಜನನ ವಿಚಾರಿಸಿ ಆ ಫ್ಯಾಮ್ಲಿ ಒಳ್ಳೇದಾ, ಅವನಿಗೆ ಈ ಥರ ಹೇಳಿದ್ದೆಲ್ಲ ಕರೆಕ್ಟೇನಾ ಅಂತೇಳಿ ಕ್ರಾಸ್ ಚೆಕ್ ಮಾಡ್ತಾಯಿದ್ರು. ಇವತ್ತು ನಾವು ಯಾರಿದ್ದೇವೋ ಪಕ್ಕದ ಮನೆಯವ್ರಿಗೆ ಗೊತ್ತಿಲ್ಲ, ನನ್ನ ಹೆಸರು ಪಕ್ಕದ ಮನೆಯವ್ರಿಗೆ ಗೊತ್ತಿಲ್ಲ, ಅವರೇನು ಮಾಡ್ತಾರೆ ನಮಗೆ ಗೊತ್ತಿಲ್ಲ. ಹಾಗಾಗಿ ನಮಗೆ ಸಂಕಟ. ಸೊ ಹಾಗಾಗಿ ಜಾತಕದಲ್ಲಿ ತಿಳ್ಕೊಳ್ಳಿಕ್ಕೆ ಏನಾದರೂ ಇದೆಯಾ? ಒಬ್ಬ ಮನುಷ್ಯ B.Tech ಓದಿದ್ದಾನೆ ಅಂತ ಹೇಳಿದ್ದಾನೆ, B.Tech ನಾನು ಕಂಪ್ಲೀಟ್ ಮಾಡಿದ್ದೇನೆ ಅಂತ ಹೇಳಿದ್ದಾನೆ. ಜಾತಕವನ್ನು ನೋಡಿ ಇವನು B.Tech ಕಂಪ್ಲೀಟ್ ಮಾಡಿದ್ದಾನ ಇಲ್ಲ ಅಂತ ಹೇಗೆ ಗೊತ್ತಾಗ್ತದೆ ಅಂತಂಬೋದು ಪ್ರಶ್ನೆ. ನಮಗೆ ಇವತ್ತು ಇರುವಂಥ ಕ್ವಾಲಿಫಿಕೇಷನ್ಸಿಗೆ ಆ ಕ್ವಾಲಿಫಿಕೇಷನ್ಸು ಜಾತಕದ ಮುಖಾಂತರವಾಗಿ ಇದು ಕಂಪ್ಲೀಟ್ ಆಗಿದೆ ಅಂತ ಹೇಳುವುದು ಬಹಳ ಕಷ್ಟ. ನಿಮಗೆ 1950s ಆ ಥರ ನೋಡಿದ್ರೆ 10th ಕ್ಲಾಸ್ ಪಾಸ್ ಆಗೋದು ತುಂಬ ಕಷ್ಟ. SSLC ಅಂತ ಹೇಳಿದ್ರು, ಆವಾಗ 50 ಮಾರ್ಕ್ಸ್ ಆಗಿನ ಕಾಲ ಪಾಪ ಅದನ್ನೇ ಪಾಸ್ ಮಾಡೋದೇ ತುಂಬ ಕಷ್ಟಪಡ್ತಾಯಿದ್ರು. ನಮ್ಮ ಪೀಳಿಗೆ ಬಂದಾಗ 10th ಕ್ಲಾಸ್ ಏನು ದೊಡ್ಡ ಕಷ್ಟ ಏನೂ ಇಲ್ಲ, ಯಾಕೆಂದರೆ ಎಲ್ಲ ಸ್ವಲ್ಪ ಸಿಲೆಬಸ್ ಎಲ್ಲ ಚೇಂಜ್ ಮಾಡಿದರು. ಮಕ್ಕಳಿಗೆ ಹೆಚ್ಚು ಸ್ಟ್ರೈನ್ ಕೊಡಬಾರ್ದು ಅಂತೇಳಿ ಟಾಪಿಕ್ಸ್ ಎಲ್ಲದಕ್ಕೂ ಫ್ರೀಡಮ್ ಕೊಟ್ಟರು. 5 ಪ್ರಶ್ನೆ ಕೊಟ್ಟು 2 ಬರೀರಿ ಅಂತ ಹೇಳ್ತಿದ್ರು. ಇಂದ 5 ಪ್ರಶ್ನೆಗಳದ್ದು 5 ಬರೀಬೇಕು, ನಮ್ಮ ಪೀಳಿಗೆ ಬರೋಕ್ಕೆ 5 ಪ್ರಶ್ನೆ ಕೊಟ್ಟು ಯಾವುದಾದ್ರೂ 2 ಬರೀರಿ ಅಂತ ಹೇಳ್ತಿದ್ರು. ಹಾಗಾಗಿ ನಮಗೇನು ಕಷ್ಟ ಇಲ್ಲ. ನಮ್ಮ ಪೀಳಿಗೆ ಬಂದಾಗ ಇಂಜಿನಿಯರಿಂಗ್ ಎಂಬುದು ತುಂಬ ಕಷ್ಟವಾಗಿತ್ತು, ಆ ಸಿಲೆಬಸ್ ಅದೆಲ್ಲ ನೋಡಿದ್ರೆ. ಇವತ್ತಿನ ಜನ್ರೇಷನ್ಗೆ ಇಂಜಿನಿಯರಿಂಗ್ ಎಂಬುದು ದೊಡ್ಡ ಕಷ್ಟ ಇಲ್ಲ, ತುಂಬ ಸುಲಭ ಆಗಿಬಿಟ್ಟಿದೆ. ಹೀಗೆ ಕಾಲಕ್ಕೂ ನಮ್ಮ ಸಿಲೆಬಸ್ಸನ್ನು ಚೇಂಜ್ ಮಾಡ್ತಾ ಇರೋದ್ರಿಂದ ಹುಡುಗರಿಗೇನು ದೊಡ್ಡ ಕಷ್ಟ ಇಲ್ಲ. ಈಗ ಇಂಜಿನಿಯರಿಂಗ್ ಯಾರು ಬೇಕಾದರೂ ಪಾಸ್ ಮಾಡಿಬಿಡ್ತಾರೆ. ಸರ್ಕಾರಕ್ಕೆ ಹೆಚ್ಚು ವಿದ್ಯಾವಂತರು ಬೇಕು, ಪಾಸ್ ಆದ್ರೇ ಮುಂದಿನಕ್ಕೆ ಹೋಗ್ತಾರೆ. ಅವರು ಮುಂದಿನ ಓದ್ತಾರೋ ಉದ್ಯೋಗ ಮಾಡ್ತಾರೋ ಅವರು ಸಂಬಳ ಮಾಡೋದರಲ್ಲಿ ಟ್ಯಾಕ್ಸ್ ರೂಪದಲ್ಲಿ ಬರ್ತದೆ ಗೌರ್ಮೆಂಟಿಗೆ. ಅದೇ ಒಬ್ಬ ವ್ಯಕ್ತಿಗೆ ಅವನು ಫೇಲ್ ಮಾಡಿದ್ವಿ ಅಂದ್ಕೊಳ್ಳಿ, ಫೇಲ್ ಆದವನಿಂದ ಗೌರ್ಮೆಂಟಿಗೇನು ಜಾಸ್ತಿ ಹಣದ ಉಪಯೋಗ ಇಲ್ಲ, ಪಾಸ್ ಆದವನಿಂದನೇ ಗೌರ್ಮೆಂಟಿಗೆ ಉಪಯೋಗ. ಯಾಕೆಂತಂದರೆ ಪಾಸ್ ಆದರೆ ಉದ್ಯೋಗ ಸಿಗತ್ತೆ, ಯಾವುದೋ ಒಂದು ಉದ್ಯೋಗ ಸಿಕ್ಕಾಗ ಹಣ ಬರುತ್ತೆ, ಹಣ ಬಂದಾಗ ಖರ್ಚು ಮಾಡ್ತಾನೆ, ಆ ಖರ್ಚು ಮಾಡಿದ್ರಲ್ಲಿ CGST SGST ಸಿಗತ್ತೆ. ಅದೇ ಒಬ್ಬ ವ್ಯಕ್ತಿ ಫೇಲ್ ಆದ ಅಂದ್ಕೊಳ್ಳಿ, ಅವನಿಗೆ ದುಡ್ಡಿರಲ್ಲ, ಅದ ಕಡೆ ಅವನೇನು ಕೊಂಡ್ಕೊಳ್ಳೋದಂಗೆ ದುಡ್ಡು ಹೆಂಗೆ ಬರ್ತದೆ? ಸರ್ಕಾರಕ್ಕೂ ಆದಾಯ ಇಲ್ಲ. ಹಾಗಾಗಿ ತುಂಬ ಸುಲಭ ಮಾಡಿದ್ದಾರೆ ನಮಗೆ ಎಜುಕೇಷನ್ ಸಿಸ್ಟಮ್. ಹಾಗಾಗಿ ಪಾಸ್ ಆಗೋದು ದೊಡ್ಡ ಕಷ್ಟವೇನೂ ಅಲ್ಲ. ಆದರೆ ಇಂಜಿನಿಯರಿಂಗ್ ಪಾಸ್ ಆದವ್ರು ಬೇಕಾದಷ್ಟು ಪಾಸಾಗಿ ಹೊರಗೆ ಬರ್ತಾ ಇದ್ದಾರೆ, ಉದ್ಯೋಗಗಳಿಲ್ಲಂದ್ರೂ ಕೂಡ ಸುಮ್ಮನೆ ಏನು ಕೊಡಲ್ಲ. ಅಲ್ಲಿ ಇಲ್ಲಿ ಜೊಮ್ಯಾಟೊ ಅದು ಇದು, ಪಾಪ ಊರಲ್ಲೇನೋ ಹಳ್ಳಿಯಲ್ಲಿ ದೊಡ್ಡ ಇಂಜಿನಿಯರಿಂಗ್ ಮಾಡಿ ಕಳಿಸಿರ್ತಾರೆ ಸಿಟಿಗೆ. ಏನು ಉದ್ಯೋಗ ಹಳ್ಳಿಯಲ್ಲಿ ಮಾಡಲಿಕ್ಕೆ ಏನು ಕೆಲಸ ಇಲ್ಲ, ಇಂಜಿನಿಯರಿಂಗ್ ಮಾಡಿ ಹಳ್ಳಿಯಾಗ ಏನು ಮಾಡ್ತಾನೆ ಅಂತಂತಾರೆ. ಸಿಟಿ ಆಗಿದ್ದರೆ ದೊಡ್ಡ ದೊಡ್ಡ ಉದ್ಯೋಗಗಳು ಬರಲ್ಲ, ಏನು ಮಾಡಬೇಕು? ಅಟ್ಲೀಸ್ಟ್ ಯಾವುದೋ ಒಂದು ಜೊಮ್ಯಾಟೊಲ್ಲೋ ಬ್ಲಿಂಕಿಟಲ್ಲೋ ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಿರ್ತಾನೆ. ಅಲ್ಲೇನಂತಾರೆ, ಪಾಪ ನನ್ನ ಮಗ ಬೆಂಗಳೂರಲ್ಲಿ ಉದ್ಯೋಗ ಮಾಡ್ತಿದ್ದಾನೆ, ಸಾಫ್ಟ್ವೇರ್ ಕಂಪನಿ ಅಂತ ಹೇಳಿರ್ತಾನೆ, ಪಾಪ ಇಲ್ಲಿ ಈ ಕೆಲಸ ಮಾಡ್ತಾ ಕೂತಿರ್ತಾನೆ. ಸೊ ಈ ರೀತಿ ಬಹಳ ಜನ ಇದ್ದಾರೆ, ಅವಕಾಶಗಳು ಕಡಿಮೆ, ವಿದ್ಯಾವಂತರು ಜಾಸ್ತಿ ಆಗಿಬಿಟ್ಟಿದ್ದಾರೆ ಈಗ. ಸೊ ಹಾಗಾಗಿ ಜಾತಕದಲ್ಲಿ ಏನು ಹೇಳುತ್ತೆ, ವಿದ್ಯಾವಂತ ಹೌದಾ ಅಲ್ವಾ ಅಂತ ಅಷ್ಟೇ ಹೇಳುತ್ತೆ, ಕ್ವಾಲಿಫಿಕೇಶನ್ ಬಗ್ಗೆ ಹೇಳೋದಿಲ್ಲ. ಕ್ವಾಲಿಫಿಕೇಶನ್ ಇವನು ಇದೆಯಾ ಇಲ್ವಾ ಅಂತಂಬೋದು ಹೇಳೋದು ಕಷ್ಟ. ಆದರೂ ಹೇಳಬೇಕು ಅಂತಂದರೆ ನಿಜವಾಗೂ ಕ್ವಾಲಿಫಿಕೇಶನ್ ಇರಬೇಕು, ಚೆನ್ನಾಗಿರಬೇಕು ಅಂದರೆ ಚತುರ್ಥಾಧಿಪತಿ ಬಲವಾಗಿರಬೇಕು. ಚತುರ್ಥಕಾರಕ ಚೆನ್ನಾಗಿದ್ದು ಚತುರ್ಥಾಧಿಪತಿ ಬಲಿಷ್ಠವಾಗಿದ್ದರೆ, ಚತುರ್ಥಾಧಿಪತಿ ಉಚ್ಚ ಸ್ಥಾನದಲ್ಲೋ ಸ್ವಕ್ಷೇತ್ರದಲ್ಲೋ ಕನಿಷ್ಠ ಪಕ್ಷ 6, 8, 12 ಮನೆಗಿರಬಾರ್ದು, ಅಸ್ತಂಗತ ಆಗಿರಬಾರ್ದು. ಚತುರ್ಥಾಧಿಪತಿ ಪಾಪಗ್ರಹಗಳ ಜೊತೆ ಇರದೇ ಇದ್ದರೆ ಅಟ್ಲೀಸ್ಟ್ ಕ್ವಾಲಿಫಿಕೇಶನ್ ಇರ್ತದೆ. ಅದು B.Tech ಅಂತ ಹೇಳಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಇವತ್ತು ಮದುವೆ ಮಾಡ್ಬೇಕಾದ್ರೆ ಅದನ್ನು ದೊಡ್ಡ ಕ್ವಾಲಿಫಿಕೇಶನ್ ಹೇಳಬೇಕು. ಭಾಳ ಜನ ಸೇರಿದ್ರು ಕೂಡ B.Tech ಅಂತ ಹೇಳ್ಕೊಳ್ಳೋರಿದ್ದಾರೆ. ಜಸ್ಟ್ ಜಾಯ್ನ್ ಆಗಿರ್ತಾನೆ ಅಷ್ಟೇ, 2-3 ಕ್ಲಾಸ್ ಅಟೆಂಡ್ ಮಾಡಿರ್ತಾನೆ. ವೇದಾಂತದಲ್ಲೂ ಅಷ್ಟೇ ಅಲ್ಲ, 2 ದಿನ ನೀವು ವೇದ ಪಾಠಕ್ಕೆ 2 ದಿನಕ್ಕೆ ಅಟೆಂಡ್ ಆದ್ರೆ ಸಾಕು, ಏನು ಮಾಡ್ತಾ ಇದ್ದೀವಿ, ವೇದ ಓದ್ತಾ ಇದ್ದೀನಿ ಅಂತಾನೆ.
2 ದಿನ ಹೋಗಿ ಬಿಟ್ಬಿಟ್ಟು ಅಂದ್ಕೊಳ್ಳಿ, ನಾ ವೇದ ಮಾಡಿದ್ದೇನೆ ಅಂತಲೇ ಹೇಳ್ತೇನೆ, ನಿಮ್ಮನ್ನ ಯಾರು ಸರ್ಟಿಫಿಕೇಟ್ ಏನು ಕೇಳಲ್ಲ. ವೇದ ಅಂತ ಆಗಲಿ ಎಲ್ಲ ಇಷ್ಟೇ. ಆದರೆ ಜೀವನದಲ್ಲಿ ಉದ್ಯೋಗ ಮಾಡ್ಬೇಕಾದ್ರೆ ಅದೆಲ್ಲ ಬೇಕಾಗ್ತದೆ, ಹೇಳ್ಕೊಳ್ಬೇಕಾದ್ರೆ ಅದೇನೋ ಬೇಕಿಲ್ಲ. ಹಾಗಾಗಿ ಖಂಡಿತವಾಗಿ ಇವನು B.Tech ಮಾಡಿದ್ದಾನೆ ಅಂತೇಳಿ ಜಾತಕದಲ್ಲಿ ನೋಡಿ ಹೇಳೋಕ್ಕಾಗಲ್ಲ. ಇವನಿಗೆ ಯಾವುದೇ ಒಂದು ಕ್ವಾಲಿಫಿಕೇಶನ್ ಇದೆಯಾ, ಕ್ವಾಲಿಫೈಡ್ ಅಂತ ಹೇಳಬೇಕಾದ್ರೆ ಚತುರ್ಥಾಧಿಪತಿ ಬಲಿಷ್ಠವಾಗಿರಬೇಕು. ಕ್ವಾಲಿಫೈಡ್ ಜೊತೆ ಬುದ್ಧಿವಂತನೂ ಆಗಿರಬೇಕು. ಯಾಕಂದರೆ ಬುದ್ಧಿವಂತನಾದವನೆಲ್ಲ ಕ್ವಾಲಿಫೈ ಆಗಬೇಕು ಅಂತಿಲ್ಲ, ಕ್ವಾಲಿಫಿಕೇಶನ್ ಇದ್ದವರಿಗೆಲ್ಲ ಕೂಡ ಬುದ್ಧಿ ಇರಬೇಕು ಅಂತಿಲ್ಲ, ಎರಡೂ ಬೇರೆ ಬೇರೆ. ಕ್ವಾಲಿಫಿಕೇಶನ್ ಇರಬೇಕಾದ್ರೆ ಚತುರ್ಥಾಧಿಪತಿ ಬಲಿಷ್ಠವಾಗಿರಬೇಕು, ಆದರೆ ಬುದ್ಧಿವಂತನೂ ಆಗಿರಬೇಕಾದ್ರೆ ಬುಧ ಬಲಿಷ್ಠವಾಗಿರಬೇಕು. ಸೊ ಹಾಗಾಗಿ ವಿವಾಹದಲ್ಲಿ ಯಾರಾದರೂ ಅವನು ಒಳ್ಳೆ ಕ್ವಾಲಿಫೈಡ್ ಇದ್ದಾನ ಅಲ್ವ ಅಂತೇಳಿ ಕ್ರಾಸ್ ಚೆಕ್ ಮಾಡಬೇಕಾದ್ರೆ ಚತುರ್ಥ ಸ್ಥಾನ ಬಲಿಷ್ಠವಾಗಿದ್ದರೆ ಸಾಕು, ಅವನು ಓದಿನಲ್ಲಿ ವಿದ್ಯಾವಂತ ಆಗಿದ್ದಾನೆ. ಜೊತೆಗೆ ದಶಮ ಸ್ಥಾನ ಬಲಿಷ್ಠವಾಗಿದ್ದರೆ ಉದ್ಯೋಗ ಕೂಡ ಬಲವಾಗಿದೆ ಅಂತ ಅರ್ಥ. ಸ್ವಲ್ಪ ಬುದ್ಧಿ ಕೂಡ ಇದೆಯಾ ಅಂತಂದರೆ ಬುಧ ನೋಡಬೇಕು. ಒಳ್ಳೆ ಮನಸ್ಸಿದೆಯಾ ಹುಡುಗನಿಗೆ ಅಂತಂದರೆ ಚಂದ್ರ ನೋಡಬೇಕು. ಹೆಂಡತಿಯನ್ನು ಸರಿಯಾಗಿ ನೋಡಿಕೊಳ್ತಾನ ಇಲ್ಲವಾ ಅಂತಂದರೆ ಶುಕ್ರ ಚೆನ್ನಾಗಿರಬೇಕು. ಕೆಲವೊಮ್ಮೆ B.Techಸೇ ಒಂದು 7 to 8 ಸಬ್ಜೆಕ್ಟ್ಸ್ ಲ್ಯಾಗ್ ಇರುತ್ತೆ. ಆಮೇಲೆ ನೋಡಲಿಕ್ಕೂ ಏನು ಅಷ್ಟು ಚೆನ್ನಾಗಿ ಇರಲ್ಲ. ಅವನು ಯಾವುದೋ ಒಂದು ಸಣ್ಣ ಉದ್ಯೋಗ ಮಾಡ್ತಿರ್ತಾನೆ, ಆದರೆ ಒಳ್ಳೆ ಸಾಫ್ಟ್ವೇರ್ ಹುಡುಗಿ ನೋಡಿ ಮದುವೆ ಮಾಡ್ತಾನೆ, ಲವ್ ಮಾಡ್ತಾನೆ, ಅವ್ರ ಮನೆಗೆ ಇವ್ರ ಮನೆಗೆ ಒಪ್ಪೋದಿಲ್ಲ, ಹೋಗಿ ದೂರ ಹೋಗಿ ಮದುವೆ ಮಾಡ್ಕೊಂಡು ಬರ್ತಾನೆ. ಹುಡುಗಿ ತಂದೆ ಏನು ಮಾಡ್ತಾನೆ, ನೀನು ನಮ್ಮ ಮನೆಗೆ ಬರಬೇಡ, ಮುಗಿದೋಯ್ತು. ಒಂದು ಮಗುವನ್ನು ಹಾಡಿದ್ರೆ ಅವರೇ ಬಾ ಅಂತ ಹೇಳ್ತಾರೆ ಅಂತ ಅಂತಾರೆ ಅವರು. ಇವತ್ತೆಲ್ಲ ಸಾಮಾನ್ಯ ಆಗ್ಬಿಟ್ಟಿದೆ. ಈಗ ಹುಡುಗ ನೋಡ್ಲಿಕ್ಕೆ ಚೆನ್ನಾಗಿರಲ್ಲ, ಕ್ವಾಲಿಫಿಕೇಶನ್ ಏನಿರಲ್ಲ, ಆದರೂ ಲವ್ ಮಾಡೋದು ಸಿನ್ಸಿಯರ್ ಲವ್ ಮಾಡ್ತಾನೆ. ಆ ಲವ್ ಮಾಡೋದು ಆ ಹುಡುಗಿಯನ್ನು ಮಿಸ್ಪರಿಸಮ್ ಮಾಡಿಬಿಡ್ತಾನೆ. ಆ ರೀತಿಯಾದ ಟ್ಯಾಲೆಂಟ್ ಇರ್ತದೆ. ಏನು ಚಿಂತೆ ಮಾಡಬೇಡ, ನೀ ಚೆನ್ನಾಗಿ ಇಂಜಿನಿಯರಿಂಗ್ ಓದ್ಕೋ, ನೀವು ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ ಆಗು, ನಾನು ಕ್ಯಾಬ್ ಡ್ರೈವರ್ ಆಗ್ತೇನೆ, ನನ್ನ ಸಂಪಾದನೆ ನಂದು, ನೀನು ಆರಾಮಾಗಿರೋಣ ಇಬ್ಬರು ಅಂತಾರೆ. ಈ ಥರ ಇದ್ದವರು ಭಾಳ ಜನ ಇದ್ದಾರೆ. ಶುಕ್ರ ಬಲಿಷ್ಠವಾಗಿದ್ದರೆ ಲವ್ ಮಾಡೋದು ತುಂಬ ಈಸಿ. ಅಂಥವ್ರನ್ನ ಹುಡುಗರನ್ನಾಗಲಿ ಬಿಡಿಸೋ ತುಂಬ ಈಸಿ ಆಗ್ತದೆ. ಸೊ ಹಾಗಾಗಿ ಸಾಂಸಾರಿಕ ಜೀವನ ಚೆನ್ನಾಗಿ ನಡೆಯುತ್ತಾ ಇಲ್ಲ, ನನ್ನ ಮಗಳನ್ನು ಅಥವಾ ನನ್ನ ಮಗನ ಚೆನ್ನಾಗಿ ನೋಡ್ಕೊತಾರೆ ಅಂತಂದರೆ ಶುಕ್ರ ಚೆನ್ನಾಗಿರಬೇಕು. ಶುಕ್ರ ವೀಕ್ ಆಗಿತ್ತು ಅಂದ್ಕೊಳ್ಳಿ, ಎಲ್ಲ ಕ್ವಾಲಿಫಿಕೇಶನ್ ಇದೆ, ಒಳ್ಳೆ ಅಂದ, ನೋಡಲಿಕ್ಕೆ ಬೇಕಾದಷ್ಟು ಚೆಂದ ಇದ್ದಾನೆ, ಮದುವೆ ಮಾಡಿಕೊಂಡ, ಡೇ 1 ಟಾರ್ಚರ್ ಶುರು ಆಯಿತು, ನನಗಿಷ್ಟ ಆಗಲಿಲ್ಲ, ಅಪ್ಪ ಬಿಟ್ಟು ಬಿಡ್ತೇನೆ, ಶುರು ಆಗ್ತದೆ. ಮದುವೆ ಆದಮೇಲೆ ಎಲ್ಲರಿಗೂ ಕಷ್ಟ ಇರ್ತದೆ, ಆದರೆ ದಾಂಪತ್ಯ ಜೀವನ ಅಂತಂಬೋ ಒಂದು ಬಂಧದಿಂದ ಪ್ಯಾಚಪ್ ಆಗಬೇಕು. ಬಟ್ ಇವತ್ತಿನ ದಿನದ ಆಗ್ತಾ ಇಲ್ಲ. ಸೊ ಹಾಗಾಗಿ ಯಾರಲ್ಲಿ ಏನು ಇದೆ, ನಮಗೆ ಅವನಿಗೆ ಕ್ವಾಲಿಫಿಕೇಶನ್ ಇದೆಯಾ, ಅವನು ಒಳ್ಳೆ ಗುಣ ಇದೆಯಾ, ಒಳ್ಳೆ ಸ್ವಲ್ಪ ಪ್ರಾಮಾಣಿಕತೆ ಇದೆಯಾ, ದೊಡ್ಡವರಿಗೆ ಹೆದರ್ತಾನ, ದೇವರಿಗೆ ಹೆದರ್ತಾನ, ಸ್ವಲ್ಪ ಇನ್ನೊಬ್ಬರಿಗೆ ಮೋಸ ಮಾಡಬಾರ್ದು ಅಂತ ಗುಣ ಇದೆಯಾ ಅಂದರೆ ಗುರು ಚೆನ್ನಾಗಿರ್ಬೇಕು. ಸ್ವಲ್ಪ ಧೈರ್ಯ ಇದೆಯಾ, ಕುಜ ಚೆನ್ನಾಗಿರ್ಬೇಕು. ಕಷ್ಟಪಡುವಂಥ ಟ್ಯಾಲೆಂಟ್ ಇದೆಯಾ, ಶನಿ ಚೆನ್ನಾಗಿರ್ಬೇಕು. ಹೀಗೆ ಯಾವುದು ಇದೆಯಾ ಅಂತಂದರೆ ಅದನ್ನು, ಆ ಕಾರಕನನ್ನು ನಾವು ಜಾತಕದಲ್ಲಿ ನೋಡ್ತೇವೆ, ಆ ಸ್ಥಾನವನ್ನು ಜಾತಕದಲ್ಲಿ ನೋಡ್ತೇವೆ. ನೋಡಬೇಕು ಅಂತಂದರೆ ಬಲಿಷ್ಠವಾಗಿರಬೇಕು, ಪಾಪಗ್ರಹಗಳ ಸಂಬಂಧ ಬರಬಾರ್ದು. ಬಲಿಷ್ಠವಾಗಿದ್ದು ಶುಭ ಸ್ಥಾನದಲ್ಲಿದ್ದರೆ ಒಳ್ಳೆಯದು, ಪಾಪಗ್ರಹಗಳ ಸಂಬಂಧ ಬಂದರೆ ಕೆಟ್ಟದ್ದು. ಇದು ಈ ಪ್ರಶ್ನೆಗೆ ಉತ್ತರ. ಮತ್ತು ನಂತರ ನೆಕ್ಸ್ಟ್ ಕ್ವಶನ್ ಇದೆ, ಸೇಮ್ ಇದೆ. ನಮ್ಮ ಒಬ್ಬ ಮದುವೆ ಸಂಬಂಧ ನೋಡುವಾಗ ಒಬ್ಬ ಹುಡುಗಿಗೆ ಅಥವಾ ಹುಡುಗನಿಗೆ ಮ್ಯಾರಿಟಲ್ ಅಫೇರ್ಸ್ ಏನಾದರೂ ಇದೆಯಾ, ಕೆಟ್ಟ ಸಂಬಂಧಗಳೇನಾದರೂ ಇದೆಯಾ ಅಂತಂಬುದು ಹೆಂಗೆ ಗೊತ್ತಾಗ್ತದೆ? ಸೊ ಇದು ಈ ಸಾಮಾಜಿಕವಾಗಿ ತುಂಬ ಇವತ್ತು ಅಡ್ವಾನ್ಸ್ಡ್ ಆಗಿರೋದ್ರಿಂದ ಇದನ್ನು ಜಾತಕದಲ್ಲಿ ಹೇಳೋದು ಕಷ್ಟ, ಆದರೆ ಊಹಿಸಬಹುದಷ್ಟೇ. ಯಾವಾಗ ಇವತ್ತು ಧೈರ್ಯ ಜಾಸ್ತಿ ಇರೋದ್ರಿಂದ ಹುಡುಗ ಹುಡುಗಿಯರ ಜೊತೆಯಾಗಿ ಮಾತಾಡ್ಕೊಳ್ತಾ ಇರ್ತಾರೆ, ಅಷ್ಟು ಮಾತ್ರಕ್ಕೆ ನಾವು ಅಫೇರ್ ಇದೆ ಅಂತ ಹೇಳ್ಕೊಳ್ಳಿಕ್ಕೆ ಬರಲ್ಲ. ನಾವು ಅಫೇರ್ ಇದೆ ಅಂತ ಹೆಂಗೆ ಡಿಸೈಡ್ ಮಾಡ್ತೇವೆ? ಹುಡುಗ ಹುಡುಗಿ ಜೊತೆಯಾಗಿ ಮಾತಾಡಿ ಪಾರ್ಕ್ಗಳ ಜೊತೆ ಅಲ್ಲಿ ಇಲ್ಲಿ ತಿರುಗಿದ್ರೆ ನಾವು ಅಫೇರ್ ಇದೆ ಅಂತೇವೆ. ಬಟ್ ಅಫೇರ್ ಇರಲಿಕ್ಕೆ ಅದು ಮೇನ್ ಕಾರಣ ಅದೇ. ಈಗಂಥದ್ದು ಫ್ರೀ ಆಗಿಬಿಟ್ಟಿದೆ, ಇವಾಗ ಎಲ್ಲರೂ ಆ ರೀತಿ ಮಾಡ್ತಿದ್ದಾರೆ. ಹಾಗಾಗಿ ಯಾರಿಗೆ ಅಫೇರ್ ಇದೆ ಅಂತ ತಿಳ್ಕೊಳ್ಳೋದು ಕಷ್ಟ. ಹಾಗಾಗಿ ಅಫೇರ್ ಇರಬೇಕಾದ್ರೆ ಇಂಟೆನ್ಷನ್ ನೋಡ್ತೇವೆ. ಕಾಮದ ಆವೇಶ ಜಾಸ್ತಿ ಇದ್ದರೆ ಅಫೇರ್ ಇರಲಿಕ್ಕೆ ಅವಕಾಶ ಉಂಟು. ಅತಿಯಾದಂಥ ಕಾಮ ಮೋಹ ಜಾಸ್ತಿ ಇದ್ದರೆ ಒಂದಲ್ಲದ್ರೆ ಒಂದು ಸಲ ಅವನೇನು ಮಾಡ್ತಾನೆ, ಸ್ವಲ್ಪ ಧೈರ್ಯ ತಂದುಕೊಂಡು ಮುಂದುವರಿತಾನೆ.
ಅದು ಜಾಸ್ತಿ ಇದೆಯಾ ಇಲ್ವಂತಂಬುದು ನೋಡ್ತೇವೆ. ಕಾಮಕ್ಕೆ ಕಾರಕ ಶುಕ್ರ. ಮತ್ತೆ ಕಾಮಸ್ಥಾನ ಯಾವುದು? ಸಪ್ತಮ ಸ್ಥಾನ. ಕಾಮ ಅಂತ ನಾವು ಯಾಕೆ ಬಳಸ್ತಾ ಇದ್ದೀವಿ ಅಂತಂದ್ರೆ, ವಿವಾಹದ ಬಂಧ ಆಗಿದ್ದರೆ ಅದನ್ನು ಕಾಮ ಅಂತ ಅನ್ನೋದಿಲ್ಲ ನಾವು, ಅದನ್ನು ದಾಂಪತ್ಯ ಜೀವನ ಅಂತ, ಅದು ಲೀಗಲ್ ಆಗಿಬಿಡ್ತದೆ. ಯಾವಾಗ ವಿವಾಹ ಅಂತಂಬೋದು ಇಲ್ಲದಿದ್ದರೆ, ಮದುವೆಗೆ ಮುಂಚೆ ಆಗ್ಬೋದು, ಮದುವೆ ನಂತರ ಆಗ್ಬೋದು, ಒಂಥರ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಆದಾಗ ಅದನ್ನು ನಾವೇನಂತೇವೆ? ಕಾಮ ಅಂತಲೇ ಅಂತೇವೆ, ಡಿಸೈರ್. ಸೊ ಅದನ್ನು 7ನೇ ಮನೆ, ಅದೇ ರೀತಿ ಶುಕ್ರನ ನಾವು ನೋಡ್ತೇವೆ. ಇನ್ ಕೇಸ್ ಜಾತಕದಲ್ಲಿ ಸಪ್ತಮ ಸ್ಥಾನದಲ್ಲಿ ಪಾಪ ಸಂಬಂಧ ಬಂದಿದ್ದರೆ, ನಂತರ ಶುಕ್ರನಿಗೆ ಪಾಪಗ್ರಹಗಳ ಸಂಬಂಧ, ಅದರಲ್ಲೂ ಕಾಮಕ್ಕೆ ಸ್ವಲ್ಪ ಮೋಹ ಜಾಸ್ತಿ ಆಯ್ತು ಅಂದ್ಕೊಳ್ಳಿ, ಇದೇ ಪ್ರಪಂಚ, ಇದ್ರ ಬಿಟ್ಟು ಬೇರೆ ಇಲ್ಲ ಅಂತ ಅಂಬೋದು ಒಂದು ಮೋಹ ಬಂದ್ಬಿಟ್ರೆ ಅದು ಇನ್ನೂ ಡೇಂಜರ್. ಶುಕ್ರಗೇನಾದರೂ ರಾಹು ಸಂಬಂಧ ಬಂದರೆ, ಸಪ್ತಮಕ್ಕೇನಾದರೂ ರಾಹು ಸಂಬಂಧ ಬಂದರೆ, ಆವಾಗೆ ಅವರಲ್ಲಿ ಕಾಮ ಜಾಸ್ತಿ ಇದೆ ಅಂತ ಅಂದ್ಕೊಳ್ಬೋದು. ಕಾಮ ಜಾಸ್ತಿ ಇದೆ ಅಂತಂದಷ್ಟು ಮಾತ್ರ ಅಫೇರ್ಸ್ ಇದೆ ಅಂತ ಅಂದ್ಕೊಳ್ಳಿಕ್ಕೆ ಬರಲ್ಲ. ಆ ಹುಡುಗಿ ಲೌಕಿಕದಲ್ಲಿ ಹೇಗೆ ತಿರುಗ್ತಾ ಇದ್ದಾಳೆ ಅಂತ ನೋಡಿ ಅದರ ಮೇಲೆ ನಾವು ಹೇಳ್ಬೋದು. ಶುಕ್ರ ರಾಹು ಜೊತೆ ಇದ್ದವರು ಮನೆಯಲ್ಲಿ ಆರಾಮಿದ್ದವರು ಇರ್ತಾರೆ, ಹೊರಗಡೆ ಏನು ಸಂಬಂಧ ಇಲ್ಲ. ಆದರೆ ಮಾನಸಿಕವಾಗಿ ಅವ್ರಿಗೆ ಬೈಕೆ ಇರ್ತದೆ, ಮಾನಸಿಕವಾಗಿ ಆಲೋಚನೆ ಮಾಡಿಕೊಳ್ತಿರ್ತಾರೆ. ಅದಕ್ಕೆ ನಮಗೆ ಗೊತ್ತಾಗೋದು ಇಲ್ಲ, ಅದೇನು ದೊಡ್ಡ ತಪ್ಪು ಅಲ್ಲ. ಭೌತಿಕವಾಗಿ ಹೊರಗೆ ಬಂದು ಆ ರೀತಿ ಬಿಹೇವ್ ಮಾಡಿದಾಗೆ ನಮಗೆ ತೊಂದರೆ ಆಗ್ತದೆ. ಮದುವೆ ಆಗಿರ್ತದೆ, ಮನಸ್ಸಿನಲ್ಲಿ ಯಾವುದೋ ಹೀರೋನೋ ಹೀರೋಯಿನ್ನೋ ಊಹಿಸ್ಕೊಳ್ತಾ ಇರ್ತಾರೆ, ಅದೇನು ನಮಗೆ ಹೊರಗಡೆ ತಪ್ಪಾಗೋದಿಲ್ಲ, ಅಂತರಂಗದಲ್ಲಿ ತಪ್ಪಾಗ್ತದೆ ಅದು, ಬಟ್ ಅದು ನಮ್ಮ ಕೆಳಗೆ ಬರೋದಿಲ್ಲ. ಸೊ ಇಲ್ಲಿ ಜಾತಕದಲ್ಲಿ ಒಂದು ವೇಳೆ ಅತಿಕಾಮ ಅವರ ಒಳಗೆ ಇದ್ದು ಹೊರಗಡೆ ಆ ರೀತಿ ನಡ್ಕೊಂಡಾಗ ಆವಾಗ ಅಫೇರ್ಸ್ ಇದೆ ಅಂತ ಅನ್ಲಿಕ್ಕೆ ಅವಕಾಶ ಉಂಟು. ಜಾತಕದಲ್ಲಿ ಶುಕ್ರ ರಾಹು ಇದ್ದಾರೆ, ಪ್ಲಸ್ ಸಪ್ತಮದಲ್ಲಿ ರಾಹು ಸಂಬಂಧ ಬಂದಿದೆ, ಶುಭಗ್ರಹಗಳ ಸಂಬಂಧ ಇಲ್ಲ ಅಂತಂದಾಗ ಅವರಲ್ಲಿ ಕಾಮ ಪ್ರಕೋಪ ಜಾಸ್ತಿ ಇರುತ್ತೆ. ಆ ಕಾಮ ಪ್ರಕೋಪ ಇರುವವರು ಎಲ್ಲಾದರೂ ಹೊರಗಡೆ ಫ್ರೀಯಾಗಿ ಓಡಾಡ್ತಾ ಇದ್ದ ಅಂದ್ಕೊಳ್ಳಿ, ಕಾಮ ಇದ್ದವನಿಗೆ ಅವಕಾಶ ಸಿಕ್ಕಿದ್ರೆ ಏನಾಗ್ತದೆ? ಹಿಂದಿನ ಕಾಲ ಲವ್ ಮಾಡಿದವರೆಲ್ಲ ಇದ್ದಾರೆ ಪಾಪ, ಆ ಹುಡುಗಿ ಜೊತೆ ಮಾತಾಡಲಿಕ್ಕೆ ಈಗ ದೊಡ್ಡ ಹೆದರಿಕೆ, ಸಮಾಜದಲ್ಲಿ ಯಾರೇನಂತಾರೋ ಏನೋ, ಅವ್ರ ತಂದೆ ತಾಯಿ ಏನಂತಾರೋ ಏನೋ, ಮೇಷ್ಟ್ರು ಏನಂತಾರೋ ಏನೋ, ಈ ರೀತಿ ಹೆದರಿಕೆಗಳಿತ್ತು. ಹಾಗಾಗಿ ಅದು ಇದ್ರೂ ಕೂಡ ಅಷ್ಟು ಸಕ್ಸಸ್ ಆಗ್ತಿದ್ದಿಲ್ಲ. ಇವತ್ತು ಯಾವ ತೊಂದರೆಯೂ ಇಲ್ಲ, ಎಲ್ಲರಿಗೂ ಫ್ರೀಡಮ್ ಇದೆ, ಆರಾಮಾಗಿ ಹೋಗ್ಬೋದು. ಇನ್ನು ಹಳ್ಳಿಯಲ್ಲಾದರೂ ಸ್ವಲ್ಪ ಕಷ್ಟ, ಸಿಟಿಯಲ್ಲಂತೂ ನಿಮ್ಗೆ ಇಲ್ಲಿದ್ದಷ್ಟು ಫ್ರೀಡಮ್ ಎಲ್ಲೂ ಇಲ್ಲ. ಎಲ್ಲ ರೀತಿಯಾದಂಥ ಫ್ರೀಡಮ್ಮು ಮಕ್ಕಳಿಗೆ ಕೊಟ್ಟಿದ್ದಾರೆ. ಇನ್ನು ಪಾಪ ಆ ಫ್ರೀಡಮ್ ಸರಿ ಹೋಗ್ತಾ ಇಲ್ಲ ಅಂತ ಅವ್ರಿನ್ನ ಪಾಪ ಅವ್ರ ರೈಟ್ಸಿಗೋಸ್ಕರ ಕ್ಲೈಮ್ ಮಾಡುವಂಥ ಸಂದರ್ಭಗಳು ಉಂಟು. ಸೊ ಆ ಸಮಯದಲ್ಲಿ ಆಗ್ತದೆ ಅಂದರೆ ಒಳಗಡೆ ಅವರಿಗೆ ಕಾಮ ಪ್ರಕೋಪ ಇದೆಯೋ ಇಲ್ವೋ ಅಂತಂಬೋದು ಜಾತಕದಲ್ಲಿ ಗೊತ್ತಾಗ್ತದೆ, ಹೊರಗಡೆ ಇಲ್ಲ ಅಂತಂಬುದು ಅವ್ರ ಬಿಹೇವಿಯರ್ ನೋಡಿದ್ರೆ ಗೊತ್ತಾಗ್ತದೆ. ಇದು ಎರಡನ್ನು ನೋಡಿಕೊಂಡು ನಾವು ಅಫೇರ್ಸ್ ಇದೆಯಾ ಇಲ್ವೋ ಅಂತಂಬುದು ಊಹಿಸಬಹುದು. ಅಷ್ಟೇ ಆಗಲಿ, ಈ ಗ್ರಹದ ಕಾಂಬಿನೇಷನ್ ಇದ್ದಾದ ಕಾರಣ ಅವರಲ್ಲಿ ಅಫೇರ್ಸ್ ಇದೆ ಅಂತ ನಾವು ಹೇಳಿಕ್ಕೆ ಬರೋದಿಲ್ಲ. ಅವರಿಗೆ ಪ್ರಪಂಚದ ಜನರ ಜೊತೆ ಬೆಳೆಯೋದೇ ಇಲ್ಲ, ಯಾರ ಜೊತೆ ಹೆಚ್ಚು ಮಾತಾಡಲ್ಲ. ಆದರೆ ಜಾತಕದಲ್ಲಿ ಶುಕ್ರ ರಾಹು ಇರ್ತಾರೆ, ಏನೋ ಅವ್ರ ಗಂಡಂದ್ರ ಜೊತೆ ಹೆಣ್ಣಂದ್ರ ಜೊತೆ ಆನಂದವಾಗಿರ್ಬೋದು, ಹೊರಗಡೆ ಸಂಪರ್ಕ ಇಲ್ಲ, ಅದೇನು ದೊಡ್ಡ ತೊಂದರೆ ಇಲ್ಲ. ಸೊ ಇದು ನಾವು ಸ್ವಲ್ಪ ವಿವೇಕದಿಂದ ನಾವು ಆಲೋಚನೆ ಮಾಡಬೇಕಾಗತ್ತೆ. ಕೇವಲ ಜಾತಕದಲ್ಲಿ ಶುಕ್ರ ರಾಹು ಇದ್ದಾರೆ, ಸಪ್ತಮದಲ್ಲಿ ರಾಹು ಇದ್ದಾನೆ ಅಂತ ಅನ್ನಷ್ಟು ಮಾತ್ರಕ್ಕೆ ಆಗಬೇಕು ಅಂತ ಏನಿಲ್ಲ. ಇದ್ರೂ ಕೂಡ ಸಪ್ತಮದಲ್ಲಿ ರಾಹು ಇದ್ದು, ಅದು ಕುಜ ರಾಹು ಜೊತೆಗಿದ್ದು ಶುಕ್ರ ರಾಹು ಜೊತೆಗಿದ್ರೆ ಅವರಿಗೆ ಕಾಮಪ್ರಕೋಪ ಜಾಸ್ತಿ ಇರ್ತದೆ. ಅವರ ಗಂಡಂದ್ರ ಜೊತೆ ಇರ್ಬೋದು ಅಥವಾ ಕಂಟ್ರೋಲ್ ಮಾಡಿಕೊಂಡಿರ್ಬೋದು. ಅಷ್ಟೇ ಹೊತ್ತು ಅಂಥವರಿಗೆಲ್ಲ ಕೂಡ ಅಫೇರ್ಸ್ ಇರುತ್ತೆ ಅಂತ ಹೇಳಿಕ್ ಬರೋದಿಲ್ಲ. ಅಫೇರ್ಸ್ಗೆ ಇದ್ರ ಜೊತೆ ಸ್ವಲ್ಪ ಸಮಾಜದಲ್ಲಿ ಫ್ರೀಡಮ್ ಇರಬೇಕು. ಸೊ ಜೊತೆಯಾಗಿ ಓಡಾಡೋದು, ಜೊತೆಯಾಗಿ ತಿರುಗೋದು, ಇವತ್ತು ಲಿವ್ ಇನ್ ಟುಗೆದರ್ ಅಂತಿದೆ, ಆ ರೀತಿ ಬಹಳ ಐತೆ. ಸೊ ಆ ರೀತಿ ಇದ್ದಾಗ ನಾವು ಸಸ್ಪೆಕ್ಟ್ ಮಾಡಬೇಕಾಗಿ ಬರುತ್ತೆ. ಇದು ಇನ್ನೊಂದು ಪ್ರಶ್ನೆಗೆ ಉತ್ತರ. ಮತ್ತೆ ಇನ್ನೊಂದು ಪ್ರಶ್ನೆ, ಕೆಲವೊಮ್ಮೆ ಶುಕ್ರ ತುಂಬ ಬಲಿಷ್ಠವಾಗಿರ್ತಾನೆ, ಸ್ವಕ್ಷೇತ್ರದಲ್ಲೇ ಇರ್ತಾನೆ ಅಥವಾ ಉಚ್ಚ ಸ್ಥಾನದಲ್ಲಿ ಇರ್ತಾನೆ, ಅದು 12ನೇ ಮನೆ ಬೇರೆ ಆಗಿರುತ್ತೆ. ಅವಾಗ ಏನು ಮಾಡಬೇಕು? ಅದನ್ನು ಶುಭವಾಗಿ ತಗೋಬೇಕೋ ಪಾಪವಾಗಿ ತಗೋಬೇಕು? ಎಲ್ಲ ಗ್ರಹಗಳಿಗಿಂತಲೂ ಶುಕ್ರ ಮಾತ್ರ 12ನೇ ಮನೆಯಲ್ಲಿ ಲೌಕಿಕ ವ್ಯವಹಾರಗಳಿಗೆ ತುಂಬ ಒಳ್ಳೆಯದು.
ಲೌಕಿಕ ವ್ಯವಹಾರಗಳಿಗೆ ಅಂಡರ್ಲೈನ್ ಮಾಡಿಕೊಳ್ಳಿ. ವ್ಯವಹಾರದಲ್ಲಿ ನಮಗೆ ಹಣ ಸಂಪಾದನೆ ಆಗ್ಬೋದು, ಸುಖಕ್ಕೆ ಬೇಕಾದ ದ್ರವ್ಯಗಳಾಗ್ಬೋದು, ಸುಖ ಆಗ್ಬೋದು. ಅಂಥವರಿಗೆ 12ನೇ ಮನೆಗೆ ಶುಕ್ರ ಇದ್ದು ಆ ದಶೆಯಲ್ಲಿ ಅವನಿಗೆ ಬೇಕಾದಂಥ ಸುಖ ಭೋಗಗಳೆಲ್ಲವೂ ಸಿಗತ್ತೆ. ಯಾವುದೇ ಒಂದು ಸುಖ ಭೋಗಕ್ಕೆ ಇಮಿಡಿಯೇಟ್ಲಿ ಸೈಡ್ ಎಫೆಕ್ಟು ಇರುತ್ತೆ. ಯಾಕಂದರೆ ಸುಖಸ್ಯಾನಂತರಂ ದುಃಖಂ, ಸುಖ ಆದ ಮೇಲೆ ಖಂಡಿತ ದುಃಖ ಬರುತ್ತೆ. ದಿಸ್ ಇಸ್ ಯೂನಿವರ್ಸಲ್ ರೂಲ್. ದುಃಖ ಇಲ್ಲದ ಸುಖ ಅಂತಂಬೋದು ವ್ಯವಹಾರದಲ್ಲಿ ಸಿಗೋದಿಲ್ಲ. ನಾವು ಬೆಳಗ್ಗೆ ಕ್ಲಾಸ್ನಲ್ಲಿ ನೋಡಿದ್ವಿ, ಬರೀ ಸುಖ ಇರೋದು ಕೇವಲ ನಿದ್ದೆಯಲ್ಲಿ ಮಾತ್ರವೇ. ಆ ನಿದ್ದೆಯಲ್ಲಿ ಕೂಡ ಸುಖ ಇದೆ ಅಂತ ನಮಗೆ ಗೊತ್ತಾಗೋದು ಎಚ್ಚರ ಆದ ಮೇಲೆ. ನಿದ್ದೆಯಲ್ಲಿ ಅನುಭವಿಸ್ತಾ ಇರೋದು ನಮಗೆ ಗೊತ್ತಾಗಲ್ಲ. ನಿದ್ದೆಯಲ್ಲಿ ಈವರೆಗೂ ಯಾರಿಗೂ ಸುಖ ಆಗಿಲ್ಲ, ದುಃಖ ಆಗಿಲ್ಲ, ಸುಖ ಇರ್ತದೆ. ಧ್ಯಾನದಲ್ಲಿ ನಾವು ಸುಖ ಇರುತ್ತೆ, ಸುಖ ಪಡ್ತಾ ಇದ್ದೀವಿ ಅಂತ ಎಚ್ಚರ ಇರುತ್ತೆ. ಆದರೆ ಧ್ಯಾನ ಹೆಚ್ಚೊತ್ತು ಮಾಡ್ಲಿಕ್ಕಾಗಲ್ಲ. ಮಹಾ ಅಂದರೆ ಒಂದು 5ರಿಂದ 10 ನಿಮಿಷ ಮಾಡ್ಬೋದು, ಹಾಫ್ ಅನ್ ಅವರ್ ಮಾಡ್ಬೋದು, 2 ಅವರ್ಸ್ ಮಾಡ್ಬೋದು, ಮತ್ತೆ ವ್ಯವಹಾರಕ್ಕೆ ತೊಂದರೆ ಆಗ್ತದೆ. ಆದರೆ ಧ್ಯಾನದಲ್ಲಿ ಕೂಡ ಸಾಧ್ಯ ಇದೆ. ಸೊ ಆದರೆ ವ್ಯವಹಾರಕ್ಕೆ ಬಂದಾಗ ಶುಕ್ರ 12ನೇ ಮನೆಗಿರೋದು ಒಳ್ಳೆಯದು. ದುಷ್ಟ ಸ್ಥಾನ ಆಗ್ಬೋದು, ಆದರೂ ಒಳ್ಳೆಯದು. ಉಚ್ಚ ಸ್ಥಾನದಲ್ಲಿದ್ದರೆ ಇನ್ನೂ ಒಳ್ಳೆಯದು. ವ್ಯವಹಾರದಲ್ಲಿ ಮಾತ್ರ. ಬೇರೆ ಗ್ರಹಗಳು ಅಷ್ಟು ವ್ಯವಹಾರದಲ್ಲಿ ಒಳ್ಳೆಯದಿಲ್ಲ ಆಗಲಿ. ಶುಕ್ರ ಮಾತ್ರ 12ನೇ ಶುಕ್ರಗೆ ಮಾತ್ರವೇ ಈ ಕಂಡೀಷನ್. ಅದು ನಿಮಗೆ ಅಡ್ವಾನ್ಸ್ಡ್ ಹೋದಾಗ ಯಾಕೆ ಅದು ಅಂತಂಬೋದು ನಿಮಗೆ ಗೊತ್ತಾಗ್ತದೆ. ಆಮೇಲೆ ಇನ್ನೊಂದು ಪ್ರಶ್ನೆ ಏನಂತಂದರೆ, ಕೆಲವಿನ ಲಗ್ನಗಳಿಗೆ ಲಗ್ನಾಧಿಪತಿ ಯಾರಾಗ್ತಾನೆ ಅವನೇ ಇನ್ನೊಂದು ದುಷ್ಟ ಸ್ಥಾನಾಧಿಪತಿ ಕೂಡ ಆಗ್ತಾನೆ. ಆವಾಗ ಆ ಗ್ರಹವನ್ನು ಶುಭಗ್ರಹ ಅಂತ ತಗೊಳ್ಬೇಕು, ಪಾಪಗ್ರಹ ಅಂತ ತಗೊಳ್ಬೇಕು. ಈಗ ಸಪೋಸ್ ಶುಭಗ್ರಹಗಳೇ ಇರ್ತದೆ, ದುಷ್ಟ ಸ್ಥಾನಕ್ಕೆ ಅಧಿಪತಿ ಆದರೆ ಶುಭಗ್ರಹ ಅಂತ ತಗೋಬೇಕು, ಪಾಪಗ್ರಹ ಅಂತ ತಗೋಬೇಕು. ಇದಕ್ಕೆ ನಾವು ಇಷ್ಟುವರೆಗೂ ನಾವೇನು ಮಾಡಿದ್ದೀವಿ ಅಂತಂದರೆ, ಶುಭಗ್ರಹಗಳು ಪಾಪಗ್ರಹಗಳು ಅಂತ ಡಿಸೈಡ್ ಮಾಡೋದು ಹೆಂಗೆ ಮಾಡಿದ್ದೀವಿ ಅಂದರೆ, ಸಹಜ ಶುಭಗ್ರಹಗಳನ್ನು ಮಾತ್ರವೇ ನಾವು ಕನ್ಸಿಡರ್ ಮಾಡ್ತಾ ಬರ್ತಾ ಇದ್ದೇವೆ. ಸಹಜ ಶುಭಗ್ರಹಗಳು ಯಾವುದು? ಗುರು, ಶುಕ್ರ, ಶುಭಗ್ರಹಗಳ ಜೊತೆ ಇದ್ದಂಥ ಬುಧ, ಪೂರ್ಣಚಂದ್ರ ಅಥವಾ ವೃದ್ಧಿಚಂದ್ರ ಶುಭಗ್ರಹ. ಪಾಪಗ್ರಹಗಳು ಯಾವುದು? ಕುಜ, ರಾಹು, ಕೇತು, ಪಾಪಗ್ರಹಗಳ ಜೊತೆ ಇದ್ದಂಥ ಬುಧ, ಆಮೇಲೆ ಕ್ಷೀಣ ಚಂದ್ರ, ಇವರು ಪಾಪಗ್ರಹಗಳು. ಸೂರ್ಯ ಕ್ರೂರಗ್ರಹ, ಒಳ್ಳೆಯದಾಗಿದ್ರೆ ಒಳ್ಳೆಯದು, ಕೆಟ್ಟದಾಗಿದ್ರೆ ಕೆಟ್ಟದ್ದು. ಸೊ ಇದನ್ನು ಮಾತ್ರವೇ ನಾವು ಶುಭಗ್ರಹಗಳಾಗಿ ಟಚ್ ಮಾಡ್ತೇವೆ. ನಿಜವಾಗಿ ನಾವು ಡೀಪಾಗಿ ಹೋಗಬೇಕಾದ್ರೆ ಕೆಲವಿನ ವಿಷಯಗಳಲ್ಲಿ ನಾವು ಡೀಪಾಗಿ ಹೋಗ್ತೇವೆ. ಆ ಡೀಪಾಗಿ ಹೋದಾಗ ಏನು ಮಾಡ್ತೇವೆ, ನಿಜವಾಗೂ ಅದು ಶುಭಗ್ರಹವೇನ ಅಂತ ಹೆಂಗೆ ಡಿಸೈಡ್ ಮಾಡ್ತೀವಿ ಅಂತಂದರೆ, ಸಹಜ ಶುಭಗ್ರಹ, ಆಧಿಪತ್ಯ ಶುಭಗ್ರಹ ಅಂತೇವೆ. ಆಧಿಪತ್ಯ ಅಂದರೆ ಫಂಕ್ಷನಲ್ ಬೆನಿಫಿಕ್ಸ್. ಆಧಿಪತ್ಯ ಶುಭಗ್ರಹ ಅಂತಂದರೆ ತ್ರಿಕೋಣ ಸ್ಥಾನಾಧಿಪತಿಗಳು, ಕೇಂದ್ರ ಸ್ಥಾನಾಧಿಪತಿಗಳು ಯಾವಾಗೂ ಶುಭಗ್ರಹಗಳೇ. ಅದೇ ರೀತಿ ದುಷ್ಟ ಸ್ಥಾನಾಧಿಪತಿಗಳು ಪಾಪಗ್ರಹವೇ. ಅದು ಗುರುಗ್ರಹಕ್ಕೆ ದುಷ್ಟ ಸ್ಥಾನಾಧಿಪತಿ ಬಂದ್ರೂ ಪಾಪಗ್ರಹವೇ ಆಗ್ತದೆ. ಈಗೇನು ಮಾಡ್ತೇವೆ, ಆ ರೀತಿ ನೋಡಿದಾಗ ಒಂದು ಗ್ರಹಕ್ಕೆ ಒಂದು ಒಳ್ಳೆಯ ಸ್ಥಾನ, ಇನ್ನೊಂದು ದುಃಖ ಸ್ಥಾನ ಬಂದು ಅಂದ್ಕೊಳ್ಳಿ, ಅದು ಮೀಡಿಯಂ ಆವರೇಜ್ ಆಗ್ತದೆ. ಆದರೆ ಆ ಆವರೇಜ್ ನಾವು ಹೇಗೆ ತಿಳ್ಕೊಳ್ತೇವೆ ಅಂದರೆ, ಪ್ರಶ್ನೆಯ ಮೇಲೆ ತಿಳ್ಕೊಳ್ತೇವೆ. ಅವನು ಕೇಳುವಂಥ ಪ್ರಶ್ನೆಗೆ ಯಾವ ಗ್ರಹ ಸಂಬಂಧ ಅಂತ ನೋಡ್ತೇವೆ. ಸಪೋಸ್ ಯಾವುದನ್ನ ಒಂದು ಎಕ್ಸಾಂಪಲ್ ತಗೊಳ್ಳಿ, ತುಲಾ ಲಗ್ನ ತಗೊಳ್ಳಿ. ಲಗ್ನಾಧಿಪತಿ ಅಷ್ಟಮಾಧಿಪತಿ ಶುಕ್ರ. ಆ ಲಗ್ನಾಧಿಪತಿ ಅಷ್ಟಮಾಧಿಪತಿ ಆದಂಥ ಶುಕ್ರ ನಿಮಗೆ ಎಲ್ಲಿದ್ದಾನೆ ಅಂತಂದರೆ ಪಂಚಮ ಸ್ಥಾನದಲ್ಲಿ ಶನಿ ಜೊತೆಗಿದ್ದಾನೆ ಅಂತ ಒಂದು ಎಕ್ಸಾಂಪಲ್ ಅವ್ರು ಕೋಟ್ ಮಾಡಿದ್ದಾರೆ. ಓಕೆ, ಸೊ ಅದು ಶನಿ ಜೊತೆ, ಶಾಂತಿ ಜೊತೆ ಅಲ್ಲ, ಶನಿ ಪಂಚಮಾಧಿಪತಿಯಾದಂಥ ಶನಿ ಜೊತೆ ಇದ್ದಾನೆ. ಈಗ ನಾವು ಲಗ್ನಾಧಿಪತಿ ಶುಭಗ್ರಹ ಅಂತ ತಗೊಳ್ಬೇಕು, ಅಷ್ಟಮಾಧಿಪತಿ ಪಾಪಗ್ರಹ ಅಂತ ತಗೊಳ್ಬೇಕು. ಈಗ ಸಂತಾನ ವಿಚಾರವನ್ನು ನಾನು ಹೇಳಬೇಕಾದ್ರೆ ಅಷ್ಟಮಾಧಿಪತಿ ಲಗ್ನದಲ್ಲಿದ್ದಾನೆ ಅಂತ ಹೇಳಬೇಕು, ಅಥವಾ ಲಗ್ನಾಧಿಪತಿ ಲಗ್ನದ ಪಂಚಮ ಸ್ಥಾನದಲ್ಲಿದ್ದಾನೆ ಅಂತ ಹೇಳಬೇಕು. ಶುಕ್ರನ ಹೇಗೆ ಡಿಸೈಡ್ ಮಾಡಬೇಕು ನಾನು? ಪಂಚಮ ಸ್ಥಾನದಲ್ಲಿ ಆಲ್ರೆಡಿ ಶನಿ ಇದ್ದಾನೆ, ಅದು ತುಲಾ ಲಗ್ನ. ತುಲಾ ಲಗ್ನಕ್ಕೆ ಪಂಚಮ ಸ್ಥಾನ ಏನಾಗ್ತದೆ? ಶನಿ ಮನೆಯೇ ಆಗ್ತದೆ. ಶನಿ ಮನೆ ಪ್ಲಸ್ ಕುಂಭರಾಶಿ. ಶನಿ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿದ್ದಾನೆ, ಆದ ಕಾರಣ ಶನಿ ಶುಭಗ್ರಹ ಆಗಿಬಿಡ್ತದೆ. ಯಾಕೆಂತಂದರೆ ಶುಭ ಅಧಿಪತ್ಯ ಬಂದಿದೆ.
ಚತುರ್ಥ ಪಂಚಮಾಧಿಪತಿ, ಅದಕ್ಕೆ ಯೋಗಕಾರಕ ಅಂತ ಕೂಡ ಹೆಸರು. ವೃಷಭ ತುಲಾ ಲಗ್ನಗಳಿಗೆ ಶನಿ ಯೋಗಕಾರಕ ಆಗ್ತಾನೆ, ಅಂದರೆ ಶನಿ ಏನೋ ಬಲಿಷ್ಠವಾಗಿದೆ. ಇನ್ನೊಂದು ತನ್ನ ಮನೆಯಲ್ಲಿ ತಾನಿದ್ದಾನೆ, ಆದ ಕಾರಣ ವಿಳಂಬ ಏನಿರಲ್ಲ. ತನ್ನ ಮನೆಯನ್ನು ತಾನು ಕೆಡಿಸಿಕೊಳ್ಳೋದಿಲ್ವಲ್ಲ, ಸೊ ಪುಣ್ಯ ಇದೆ ಅಂತ ಅರ್ಥ. ಪ್ಲಸ್ ಶುಕ್ರ ಇದ್ದಾನೆ, ಸೊ ಲಗ್ನಾಧಿಪತಿ ಪಂಚಮದಲ್ಲಿದ್ದಾನೆ ಅಂತ ತಗೊಳ್ಬೇಕು, ಅಷ್ಟಮಾಧಿಪತಿ ಪಂಚಮದಲ್ಲಿದ್ದಾನೆ ಅಂತ ತಗೊಳ್ಬೇಕು. ಅಂತಂದಾಗ ಲಗ್ನಾಧಿಪತಿಯನ್ನೇ ತಗೊಳ್ಬೇಕಾಗ್ತದೆ. ಒಂದು ರೂಲ್ ಇದೆ ಏನಂತಂದ್ರೆ, ಯಾವುದೇ ಜಾತಕಕ್ಕೂ ಲಗ್ನಾಧಿಪತಿ ಶುಭಗ್ರಹವೇ ಆಗ್ತಾನೆ. ಒಂದು ವೇಳೆ ಆ ಶುಭಗ್ರಹದ ಜೊತೆ ಇನ್ನೊಂದು ದುಷ್ಟಸ್ಥಾನ ಆಧಿಪತ್ಯ ಬಂದರೂ ಕೂಡ ಶುಭಗ್ರಹವಾಗಿ, ಯಾಕೆಂದರೆ ಆ ಜಾತಕಸ್ಥನನ್ನು ಅವನು ಒಳ್ಳೆಯದೇ ಮಾಡ್ತಾನೆ, ಆದ ಕಾರಣ ಅದನ್ನು ಶುಭಗ್ರಹವಾಗೇ ತಗೊಳ್ತೇವೆ. ಅಷ್ಟಮ ಸಂಬಂಧ ಬಂದರೂ ಕೂಡ ಅದಕ್ಕೆ ಜಾಸ್ತಿ ಪ್ರಯಾರಿಟಿ ಇರೋದಿಲ್ಲ. ಆ ಜಾಸ್ತಿ ಪ್ರಯಾರಿಟಿ ಇದೆಯೋ ಇಲ್ವೋ ಅಂತಂಬೋದು ನಾವು ಪ್ರಶ್ನೆ ಮೇಲೆ ತಗೊಳ್ತೇವೆ. ನಾವು ಯಾವ ಪ್ರಶ್ನೆ ಹಾಕಿದ್ದೀವೋ ಆ ಪ್ರಶ್ನೆಯಲ್ಲಿ ಅಷ್ಟಮ ಸ್ಥಾನದ ಕಾಂಟ್ರಿಬ್ಯೂಷನ್ ನಾವು ಹೇಳಬೇಕಾಗ್ತದೆ. ಇದು ಡೈರೆಕ್ಟಾಗಿ ಒಂದು ಎರಡು ಗ್ರಹಗಳ ಹೆಸರು ಹೇಳಿ ಆ ಗ್ರಹಕ್ಕೆ ಅಷ್ಟಮ ಸಂಬಂಧ ಬಂತ ಹೇಳಿಕ್ಕೆ ಬರಲ್ಲ. ಫಸ್ಟ್ ಪ್ರಶ್ನೆ ಬರಬೇಕು. ಈಗ ಸಪೋಸ್ ಇದೇ ಪ್ರಶ್ನೆ ಬಿಸ್ನೆಸ್ ಬಗ್ಗೆ ಕೇಳಿದೆ ಅಂತ ಅಂದ್ಕೊಳ್ಳಿ, ಆವಾಗ ಬೇಕಾದರೆ ಅಷ್ಟಮ ರೂಲ್ ಬರುತ್ತದೆ. ಅದೇ ಒಂದು ಸಂತಾನ ಏನಾದರೂ ನಷ್ಟ ಆಗಲಿಕ್ಕೆ ಅವಕಾಶ ಉಂಟು ಅಂತ ತಂಬೋ ಸಂಧ್ಯೆ ಬಂದಾಗ ಆವಾಗ ಕೂಡ ಅಷ್ಟಮ ರೂಲ್ ಪ್ಲೇ ಆಗ್ತದೆ. ಆದರೆ ಶನಿ ಬಲಿಷ್ಠವಾಗಿದ್ದಾನೆ, ಶನಿ ಸ್ವಕ್ಷೇತ್ರದಲ್ಲಿದ್ದಾನೆ, ಆದ ಕಾರಣ ಇನ್ ಕೇಸ್ ಅಷ್ಟಮಾಧಿಪತಿ ಇದ್ದರೂ ಕೂಡ ಏನು ಜಾಸ್ತಿ ತೊಂದರೆ ಇಲ್ಲ. ಆದರೆ ಲಗ್ನಾಧಿಪತಿಯಾದಂಥ ಶುಕ್ರ ಶತ್ರುಕ್ಷೇತ್ರದಲ್ಲಿದ್ದು ಆ ಪಂಚಮ ಸ್ಥಾನದಲ್ಲಿ ಬೇರೆ ಯಾವುದನ್ನ ಗ್ರಹ ಇದ್ದು ಶತ್ರುಗ್ರಹ ಇದ್ದರೆ ಆವಾಗ ಅಷ್ಟಮ ಡಾಮಿನೇಷನ್ ಆಗ್ತದೆ. ಸೊ ಇದು ರೂಲ್ ಚೇಂಜ್ ಪ್ರಶ್ನೆ ಮೇಲೆ ಹೋಗ್ತದೆ. ಪ್ರಶ್ನೆ ಬಿಸ್ನೆಸ್ ಬಗ್ಗೆ ಕೇಳಿದ್ರೆ ನಷ್ಟ ಅಂತ ಜಾಸ್ತಿ ತಗೊಳ್ತೇವೆ. ಅದೇ ಒಂದು ಮಗು ಸಂತಾನಕ್ಕೆ ಸಂಬಂಧಪಟ್ಟ ಬಂದಾಗ ಅದು ಪಾಸಿಟಿವ್. ಏಕೆಂತಂದರೆ ಶುಕ್ರ ಶನಿ ಮನೆಗಿದ್ದಾನೆ, ಒಳ್ಳೆಯದು. ಪಿತೃಕ್ಷೇತ್ರ ಆಲ್ರೆಡಿ ಪಂಚಮಾಧಿಪತಿ ಪಂಚಮದಲ್ಲಿದ್ದಾನೆ, ಒಳ್ಳೆಯದು. ಯೋಗಕಾರಕ ಪಂಚಮದಲ್ಲಿದ್ದಾನೆ, ಒಳ್ಳೆಯದು. ಸಂತಾನಕ್ಕೆ ಬಲಿಷ್ಠವಾಗಿದೆ, ಆದ ಕಾರಣ ಈ ನಷ್ಟ ಅಂತಂಬೋ ಕಾನ್ಸೆಪ್ಟ್ ತುಂಬ ಕಡಿಮೆ ಬರುತ್ತೆ. ಇನ್ನಾದರೂ ನಷ್ಟ ನಿಜವಾಗಿದೆಯೋ ಇಲ್ವೋ ಅಂತಂಬೋದು ಈ ಥರ ಡೌಟ್ ಬಂದಾಗ ಅಂಶಚಕ್ರಗಳಲ್ಲಿ ಹೇಗಿದೆ ಅಂತ ನೋಡ್ತೇವೆ. ಅದೇ ಪಂಚಮಾಧಿಪತಿಯಾದಂಥ ಶನಿ ನವಾಂಶದಲ್ಲಿ ಹೇಗಿದ್ದಾನೆ ಅಂತ ನೋಡ್ತೇವೆ. ಸಂತಾನ ವಿಚಾರಕ್ಕೆ ಬಂದಾಗ ಲಗ್ನಾಧಿಪತಿಯಾದಂಥ ಶುಕ್ರ ಶುಭಗ್ರಹವೋ ಪಾಪಗ್ರಹವೋ ಅಷ್ಟೇ ತಗೊಳ್ತೇವೆ. ಇಲ್ಲಿ ಅಷ್ಟಮಾಧಿಪತಿ ಅಂತ ನಾವು ತಗೊಳ್ಳೋದಿಲ್ಲ. ನಾವು ಪ್ರಾರಂಭದಲ್ಲಿ ಹೇಳಿದೆ, ನಾವು ಇಷ್ಟುವರೆಗೂ ಕಲ್ತದ್ದೆಲ್ಲ ಕೂಡ ಸಹಜ ಶುಭಗ್ರಹವನ್ನೇ ತಗೊಂಡಿದ್ದೇವೆ. ಆಧಿಪತ್ಯ ಶುಭಗ್ರಹವನ್ನು ನಾವು ಯಾವತ್ತೂ ಮಾಡಿಲ್ಲ. ಸೊ ಹೀಗಾಗಿ ಸಂತಾನಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಬಂದಾಗ ಸಂತಾನಕ್ಕೆ ಸ್ಥಾನಕ್ಕೆ ಅಧಿಪತಿಯಾದಂಥ ಶನಿ ಯಾರ ಜೊತೆಗಿದ್ದಾನೆ ಅಂತಂಬೋ ಪ್ರಶ್ನೆ ಬಂದಾಗ ಶುಭಗ್ರಹ ಆದಂಥ ಶುಕ್ರನ ಜೊತೆಗಿದ್ದಾನೆ, ಅದರಲ್ಲೂ ಲಗ್ನಾಧಿಪತಿಗಳು ಶುಭಗ್ರಹನೇ ಆದ ಕಾರಣ ಶುಭಗ್ರಹ ಜೊತೆ ಇದ್ದಾನೆ ಅಂತ ಹೇಳ್ತೇವೆ. ಅಷ್ಟಮಾಧಿಪತಿ ಅಂತ ಬಂದಾಗ ಫಂಕ್ಷನಲ್ ಮ್ಯಾಲಿಫಿಕ್ ಅಂತೇವೆ. ಆಧಿಪತ್ಯ ಪಾಪಗ್ರಹ, ಅದು ಸಹಜ ಪಾಪಗ್ರಹ ಅಲ್ಲ, ಅದು ಆಧಿಪತ್ಯ ಪಾಪಗ್ರಹ. ಅದು ನೀವು ಡೀಪಾಗಿ ನೋಡೋ ಸಂದರ್ಭದಲ್ಲಿ ಅಷ್ಟಮ ಸ್ಥಾನ ತಗೊಳ್ತೇವೆ. ಸೊ ಕಲಿತಾ ಇರುವಂಥ ಸಂದರ್ಭದಲ್ಲಿ ನಿಮಗೆ ಇದು ಅವಶ್ಯಕತೆ ಇಲ್ಲ. ಯಾವುದೇ ಒಂದು ಗ್ರಹ ಬೇರೆ ಗ್ರಹ ಜೊತೆ ಇದ್ದರೆ ಅದು ಶುಭಗ್ರಹನ ಪಾಪಗ್ರಹ ಅಂತ ತಗೊಳ್ಳಿ. ಆ ಶುಭಗ್ರಹ ಅಂತಂಬೋದು ನೀವು ಹೇಗೆ ಡಿಸೈಡ್ ಮಾಡಬೇಕು ಅಂತಂದರೆ ಸಹಜ ಶುಭಗ್ರಹ ಎಂಬೋ ಕಾನ್ಸೆಪ್ಟ್ ತಗೊಳ್ಳಿ. ನೀವು ಡೀಪಾಗಿ ಹೋಗ್ತೀನಿ ಅಂತಂದರೆ ಆಧಿಪತ್ಯ ಶುಭಗ್ರಹನೂ ತಗೊಳ್ಳಿ. ಆವಾಗ ಹೇಗೆ ಮಾಡ್ತೇವೆ, ಎರಡನ್ನು ಆವ್ರೇಜ್ ಮಾಡಬೇಕಾಗ್ತದೆ. ಸಹಜವಾಗಿ ಶುಭಗ್ರಹ, ಆಧಿಪತ್ಯನಾಗೂ ಶುಭಗ್ರಹ ಆದರೆ ತುಂಬ ಶುಭಗ್ರಹ. ಸಹಜವಾಗಿ ಶುಭಗ್ರಹ ಆಧಿಪತ್ಯವಾಗಿ ಪರವಾಗಿ ಪಾಪಗ್ರಹ ಆಗಿದ್ದರೆ ಅದು ಸಮ ಆಗಿಬಿಡ್ತದೆ. ನಾವು ಪಂಚದ ಮೈತ್ರಿ ಕ್ಯಾಲ್ಕುಲೇಷನ್ ನಾವು ಮಾಡಿದ್ದೀವಲ್ಲ ಬೇಸಿಕ್ಸಲ್ಲಿ, ಸಹಜ ಮಿತ್ರ, ಆಧಿಪತ್ಯ ಮಿತ್ರ ಶತ್ರು, ಪಂಚದ ಮೈತ್ರಿ ಅಂತ ಕೊನೆಗೆ ನೋಡಿದ್ದೇವೆ. ಅದೇ ರೂಲನ್ನು ಫಾಲೋ ಆಗಬೇಕಾಗುತ್ತೆ. ಆ ರೂಲನ್ನು ಫಾಲೋ ಆದರೆ ಅಲ್ಟಿಮೇಟ್ಲಿ ಆ ಗ್ರಹ ಶುಭಗ್ರಹ ಆಗತ್ತಾ ಪಾಪಗ್ರಹ ಆಗತ್ತಾ ಅಂತ ನೀವು ಡಿಸೈಡ್ ಮಾಡ್ಬೋದು. ಎಂಡ್ ರಿಸಲ್ಟ್ ಈಗ ಗ್ರಹಗಳ ಬಲವನ್ನು ನೋಡಿಕೊಂಡೇ ನಾವು ರಿಸಲ್ಟನ್ನು ಮ್ಯಾಚ್ ಮಾಡ್ಕೊಳ್ತಾ ಹೋಗ್ತೇವೆ. ಆದರೆ ಸುಮ್ಮನೆ ಮೇಲ್ನೋಟಕ್ಕೆ ಇವ್ರಿಗೆ ಸಂತಾನ ಆಗುತ್ತಾ ಇಲ್ವಾ, ಬಲ ಇದೆಯಾ ಇಲ್ವಾ ಅಂತ ಇಷ್ಟೇ ನೋಡಬೇಕಾದ್ರೆ ಪಂಚಮ ಸ್ಥಾನದಲ್ಲಿ ಯಾರಿದ್ದಾರೆ ಅದು ಶುಭಗ್ರಹವ ಪಾಪಗ್ರಹವ ಇಷ್ಟೇ ಸಾಕು. ಆ ಶುಭಗ್ರಹ ಕೂಡ ಸಹಜ ಶುಭಗ್ರಹವನ್ನು ತಗೊಳ್ಳಿ. ಸದ್ಯಕ್ಕೆ ನೀವು ಡೀಪಾಗಿ ಸ್ಟಡಿ ಮಾಡ್ತೀನಿ ಅಂತಂದಾಗ ಆಧಿಪತ್ಯ ಶುಭಗ್ರಹ ಸಹಜ ಶುಭಗ್ರಹನ ಎರಡನ್ನ ಕೂಡ ಮ್ಯಾಚ್ ಮಾಡಿ
ಪಂಚದ ಮೈತ್ರಿ ಥರ ಯಾವುದು ಬರುತ್ತೋ ನೋಡ್ಕೊಳ್ಳಿ. ಇದು ಒಂದು ಹೇಳ್ಬೋದು. ಮತ್ತೆ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ. ಆ ಪ್ರಶ್ನೆ ಟ್ವಿನ್ಸ್, ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಹಿಂದೆ ಒಂದ್ಸಲ ಕವರ್ ಮಾಡಿದ್ದೇವೆ. ಟ್ವಿನ್ಸ್ ಹುಟ್ಟಿದಾಗ ಲಗ್ನವನ್ನು ಹೇಗೆ ಡಿಸೈಡ್ ಮಾಡಬೇಕು ಅಂತಂಬೋದು ಪ್ರಶ್ನೆ. ಸಪೋಸ್ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಮಗು ಸಮಥಿಂಗ್ December 15, 2024 2 ಟ್ವಿನ್ಸ್ ಹುಟ್ಟಿದೆ. ಒಂದು ಹೆಣ್ಣು ಒಂದು ಗಂಡು. ಗಂಡು ಮಗು 5 ಗಂಟೆ 53 ನಿಮಿಷಕ್ಕೆ ಹುಟ್ಟಿದೆ. ಹೆಣ್ಣು ಮಗು 5 ಗಂಟೆ 54 ನಿಮಿಷಕ್ಕೆ ಹುಟ್ಟಿದೆ. ವೈದ್ಯಶಾಸ್ತ್ರದಲ್ಲಿ ಅವರು ಹೇಳೋದೇನಂತಂದರೆ, ಫಸ್ಟ್ ಮಗು ಹುಟ್ಟಿದ ಮಗುವನ್ನು ತಮ್ಮ ಅಂತ ಕರೀತಾರೆ, ತಮ್ಮ ಅಥವಾ ತಂಗಿ. ಎರಡನೇದು ಹುಟ್ಟಿದ ಮಗುವನ್ನು ಅಣ್ಣ ಅಥವಾ ಅಕ್ಕ ಅಂತ ಕರೀತಾರೆ. ಅದು ವೈದ್ಯಶಾಸ್ತ್ರದಲ್ಲೇ ಬಂದಿತ್ತು. ಯಾಕಂದರೆ ಟ್ವಿನ್ಸು ನಾವು ಆಪರೇಷನ್ ಮಾಡಿ ತೆಗಿತೇವೆ. ಸೊ ಹಾಗಾಗಿ ಮೊದಲು ಹುಟ್ಟಿದ ಮಗು ಯಾವಾಗೂ ಕೂಡ ತಮ್ಮ ಅಥವಾ ತಂಗಿ ಆಗ್ತದೆ ಅಂತ ಹೇಳ್ತಾರೆ. ನಾವು ಅದನ್ನೇ ಫಾಲೋ ಆಗಬೇಕಾಗತ್ತೆ. ಈಗ ಒಂದು ಯಾವಾಗ ಫಸ್ಟ್ ಬಂದು 5 ಗಂಟೆ 53 ನಿಮಿಷಕ್ಕೆ ಗಂಡು ಮಗು ಹುಟ್ಟಿದೆ. ಹೆಣ್ಣು ಗಂಡು ಯಾವುದನ್ನು ತಗೊಳ್ಳಿ, ಗಂಡು ಮಗು ಹುಟ್ಟಿದೆ ಅಂತ ಇಟ್ಕೊಳ್ಳೋಣ. ಮೊದಲು ಹುಟ್ಟಿದವನು ಯಾರು? ತಮ್ಮ. ಎರಡನೇದು 5 ಗಂಟೆ 54 ಹುಟ್ಟಿದವರು ಯಾರು? ಅಣ್ಣ. ಈಗ ನಾವು ಜಾತಕವನ್ನು ಹಾಕೋಣ. ಇಲ್ಲಿ ಇಬ್ಬರ ಜಾತಕದಲ್ಲೂ ಕೂಡ ಲಗ್ನ ಸೇಮ್ ಇರುತ್ತೆ. 1 ನಿಮಿಷಕ್ಕೆ ನಿಮಗೆ ನವಾಂಶ ಕೂಡ ಬದಲಾಗಲ್ಲ. ಎಲ್ಲೋ ತ್ರಿಂಶಾಂಶ ಷಷ್ಠಾಂಶದಲ್ಲಿ ನಿಮಗೆ ಸ್ವಲ್ಪ ಬದಲಾವಣೆ ಕಾಣ್ತದೆ. ಅದನ್ನು ಪ್ರಿಡಿಕ್ಷನ್ ಮಾಡೋದು ತುಂಬ ಕಷ್ಟ ಆಗ್ತದೆ. ಈಗ ನಾವು ಸ್ವಲ್ಪ ವಿವೇಕ ಪ್ರಜ್ಞೆಯಿಂದ ಇಟ್ಟುಕೊಂಡ್ರೆ ಇದನ್ನು ನಾವು ಹೇಗೆ ನೋಡಬೇಕು? ನಾವು ಟ್ವಿನ್ಸ್ ಜಾತಕ ಯಾವಾಗೂ ಕೂಡ ಸಂದರ್ಭಕ್ಕೆ ತಕ್ಕಂತೆ ನೋಡ್ತೇವೆ. ಜನರಲ್ನ ಪ್ರಿಡಿಕ್ಷನ್ ಮಾಡೋಕ್ಕೆ ಹೋಗಲ್ಲ. ಯಾಕಂದ್ರೆ ಇಬ್ಬರಿಗೂ ಒಂದೇ ಥರನೇ ಇರುತ್ತೆ. ಸಂದರ್ಭ ಬಂದಾಗ ಒಬ್ಬರಿಗೆ ಜ್ವರ ಬಂದರೆ ಇನ್ನೊಬ್ಬರಿಗೆ ಬರಬೇಕು ಅಂತಿಲ್ಲ. ಒಬ್ಬರ ಆಲೋಚನೆ ಒಂದು ರೀತಿ ಇದ್ದರೆ ಇನ್ನೊಬ್ಬರಿಗೆ ಬರಬೇಕು ಅಂತಿಲ್ಲ. ಅದರಲ್ಲೂ ಗಂಡು ಹೆಣ್ಣು ಅಂತಂದರೆ ಬೇರೆ ಬೇರೆನೇ ಇರ್ತದೆ, ಎಲ್ಲ ಸಾಮಾಜಿಕವಾದಂಥ ಅವಶ್ಯಕತೆಗಳೆಲ್ಲ ಕೂಡ. ಇಂತಹ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅಂತಂದರೆ, ಸೊ ಈ ಜಾತಕ ಏನಿದೆ 5 ಗಂಟೆ 43 ನಿಮಿಷಕ್ಕೆ ಹಾಕಿದಂಥ ಜಾತಕ ಇದು. ಸೊ ಈ 5 ಗಂಟೆ 43 ನಿಮಿಷಕ್ಕೆ ಈ ಸಮಯಕ್ಕೆ ಏನಾಗ್ತದೆ? ವೃಶ್ಚಿಕ ಲಗ್ನ ಆಗಿದೆ. ಸೊ ಈ ವೃಶ್ಚಿಕ ಲಗ್ನ, ಒಂದು ನಿಮಿಷ, ಈ ವೃಶ್ಚಿಕ ಲಗ್ನ ಆಗಿದೆ. ಇದು ತಮ್ಮನ ಜಾತಕ. ಇವರ ಅಕ್ಕನ ಜಾತಕವನ್ನು ನೋಡಬೇಕಂದ್ರೆ ಈ ಸಮಯದಲ್ಲಿ ಯಾರು ಹುಟ್ಟಿದರೆ ಇವರಿಗೆ ಅಕ್ಕ ಅಂತಂದ್ರೆ ಏನಾಗ್ತದೆ? ಅಕ್ಕ ಅಥವಾ ಅಣ್ಣ 11ನೇ ಮನೆ ನೋಡ್ತೇವೆ. ತಮ್ಮ ಆದರೆ 3ನೇ ಮನೆ, ಅಕ್ಕ ಅಥವಾ ಅಣ್ಣ ಆದರೆ 11ನೇ ಮನೆ. ಸೊ ಈ ಲಗ್ನದಿಂದ ನೀವು 11ನೇ ಮನೆಯನ್ನು ತಗೊಳ್ಳಿ, ಇದಾಗ್ತದೆ. ಈ ಹೌಸ್ ಲಗ್ನ ಆಗ್ತದೆ. ಯಾರ್ದು? ಅಕ್ಕನದು. ಸೊ ಆ ಹುಡುಗಿಗೆ ಸಂಬಂಧಪಟ್ಟ ಎಕ್ಸ್ಕ್ಲೂಸಿವ್ ಆಗಿ ಸಪ್ರೇಟ್ ಆಗಿ ಆ ಮಗು ವೈವಾಹಿಕ ಜೀವನ ಹೇಗಿರುತ್ತೆ, ಆ ಮಗು ಆಗುವಂಥ ಅನುಕೂಲತೆ ಹೇಗಿದೆ ಅಂತ ನೀವು ಎಕ್ಸ್ಕ್ಲೂಸಿವ್ ಆಗಿ ಈ ಹುಡುಗಿ ಬಗ್ಗೆ ಆಲೋಚನೆ ಮಾಡಬೇಕಾದ್ರೆ ನೀವು ತಮ್ಮನ ಜಾತಕದಿಂದ 11ನೇ ಮನೆಯನ್ನು ಲಗ್ನ ಮಾಡಿ ನೋಡಿ. ಈ ಹುಡುಗಿ ವೈವಾಹಿಕ ಜೀವನ ಹೇಗಿರುತ್ತೆ, ಇದನ್ನು ನಾವು ಲಗ್ನ ಮಾಡಿದ ಅಂದ್ಕೊಳ್ಳಿ, ಇದು ಸಪ್ತಮ ಸ್ಥಾನ. ಎಜುಕೇಷನ್ ಅಂತ ಅಂದ್ಕೊಳ್ಳಿ, ಇಲ್ಲಿಂದ ಚತುರ್ಥ ಸ್ಥಾನ. ಇನ್ನು ಇವರಿಗೆ ಉದ್ಯೋಗ ಅಂತ ಅಂದ್ಕೊಳ್ಳಿ, ಇಲ್ಲಿಂದ ದಶಮ ಸ್ಥಾನ. ಹೀಗೆ. ಸೊ ಮೊದಲು ಹುಟ್ಟಿದ ಒಂದು ವೃಶ್ಚಿಕ ಲಗ್ನ ಆಯಿತು. ಎರಡನೇ ಮಗು ತಮ್ಮನ ಜಾತಕ ವೃಶ್ಚಿಕ ಆಯಿತು. ಅಕ್ಕ ಅಥವಾ ಅಣ್ಣನ ಜಾತಕ ಏನಾಗ್ತದೆ? ಅಲ್ಲಿಂದ 11ನೇ ಮನೆ ಗರಿಷ್ಠ ಭ್ರಾತೃಸ್ಥಾನ ತಗೊಂಡು ಅಲ್ಲಿಂದ ನೀವು ಲಗ್ನವನ್ನು ಮಾಡಿಕೊಂಡು ನೀವು ನೋಡಿ. ಈ ಥರ ನೋಡಿದಾಗ ಆ ಮಗುಗಾಗುವಂಥ ಅನುಭವಗಳು ಕಾಣುತ್ತೆ. ಸೊ ಇದು ನಾವು ಟ್ವಿನ್ಸಲ್ಲಿ ನೋಡುವಂಥ ಇದು ಇನ್ನು ರಿಸರ್ಚ್ ಕೇಸ್ ಸ್ಟಡಿಯಲ್ಲೇ ಇದೆ. ನಾವು ಎಕ್ಸಾಕ್ಟ್ಲಿ ಹೇಳಲಿಕ್ಕೆ ಬರೋದಿಲ್ಲ, ಒಂದು ಊಹೆ ಮಾತ್ರ. ಈ ರೀತಿ ಮಾಡಲಿಕ್ಕೆ ಒಂದು ಅವಕಾಶ ಉಂಟು. ಇನ್ನು ಹೇಳಬೇಕಾದ್ರೆ ಆ ಜಾತಕವನ್ನೇ ನೋಡ್ತೀವಿ ಅಂತಂದರೆ ಇಬ್ಬರಿಗೂ ಒಂದೇ ಸಲ ಸಮಸ್ಯೆಗಳು ಬರಲ್ಲ. ಪ್ರತಿಯೊಬ್ಬರಿಗೂ ಸಪ್ರೇಟಾಗಿ ಬರ್ತದೆ. ಹಾಗಾಗಿ ಯಾರಿಗೆ ಸಮಸ್ಯೆ ಬರುತ್ತೋ ಅವರನ್ನು ಅಡ್ರೆಸ್ ಮಾಡಿ ಜಾತಕ ನೋಡಿ. ಇನ್ನೊಬ್ಬರಿಗೆ ಬರಲಿಲ್ಲ ಅಂತಂಬೋದು ಬೇಡ. ಇದೇ ಜಾತಕವನ್ನು, ಇದೇ ಲಗ್ನವನ್ನು ಯಾರಿಗೆ ಸಮಸ್ಯೆ ಇದೆ ಅವರಿಗೆ ಅನ್ವಯ ಮಾಡಿಕೊಂಡು ಹೇಳಿ. ಇಲ್ಲ ನಮಗೆ ಯುನೀಕ್ ಬೇಕು ಅಂತಂದರೆ ಈ ಜಾತಕದಿಂದ 11ನೇ ಮನೆಯನ್ನು ಲಗ್ನ ಮಾಡಿ ಅಲ್ಲಿಂದ ನೀವು ಲಗ್ನವನ್ನು ಮಾಡಿಕೊಂಡು ನೀವು ಅವ್ರಿಗೆ ಎಕ್ಸ್ಕ್ಲೂಸಿವ್ ಅವ್ರಿಗೆ ಏನಾಗುತ್ತೆ ಅಂತಲೇ ನೀವು ಹೇಳ್ಬೋದು. ಇದು ಒಂದು. ನೆಕ್ಸ್ಟ್, ಇದು ನನಗೆ ಬಂದಂಥ ಪ್ರಶ್ನೆಗಳು ಈ ವಾರದಲ್ಲಿ.
ಅದರ ಎಕ್ಸ್ಪ್ಲನೇಷನ್ ನಿಮಗೆ ಕೊಟ್ಟಿದ್ದೇನೆ. ಇದು ಕೇವಲ ನನ್ನ ಅನುಭವ. ನನ್ನ ಅನುಭವದಲ್ಲಿ ನಾನು ಹೇಗೆ ನೋಡ್ತೇನೆ ಅಂತಂಬುದನ್ನು ನಿಮಗೆ ಹೇಳಿದ್ದೇನೆ. ಇದನ್ನು ಹೀಗೆ ನೀವು ಬ್ಲೈಂಡಾಗಿ ಇಂಪ್ಲಿಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನು ನೀವು ಆಲೋಚನೆ ಮಾಡಿ, ಕಾಂಟೆಂಪ್ಲೇಟ್ ಮಾಡಿ ಮನಸ್ಸಿನಲ್ಲಿ. ಇದಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಆಥರ್ಸ್ ಏನು ಬರೆದಿದ್ದಾರೆ ನೋಡಿ, ನಿಮ್ಮ ಅನುಭವಕ್ಕೆ ಏನು ಬರುತ್ತೆ ಅಂತ ಅದು ತೊಗೊಳ್ಬೇಕು. ಸೊ ನಂದೇ ಕರೆಕ್ಟಾಗಿ ಇವ್ರು ಹೀಗೆ ಹೇಳಿದ್ರೆ ದಿಸ್ ಈಸ್ ಅ ಡಿಕ್ಟಮ್ ಅಂತ ತೊಗೊಳ್ಬೇಕು. ಇದು ಅನುಭವ ಮಾತ್ರವೇ. ಡಿಕ್ಟಮ್ ಎಂಬುದು ನಮಗೆ ಕ್ಲಾಸಿಕಲ್ ಬುಕ್ಸಲ್ಲಿ ಋಷಿ ಮುನಿಗಳು ಏನು ಹೇಳಿದ್ದಾರೋ ಅದನ್ನು ನಾವು ತಗೊಳ್ತೇವೆ. ಅಭ್ಯಾಸ ಅಂತಂಬೋದು ಬಂದಾಗ ಕೆಲವಿನ ಡಿಕ್ಟಮ್ಸ್ ಅಲ್ಲ, ನಾವು ನಮಗೆ ಎಕ್ಸ್ಪೀರಿಯನ್ಸ್ ಆಲೋಚನೆ ಮಾಡಿಕೊಳ್ತಾ ಹೋಗ್ತೇವೆ, ಅದನ್ನು ಹೊಂದಿಸಿಕೊಡ್ತೇವೆ ಮನಸ್ಸಿನಲ್ಲಿ. ಆ ರೀತಿ ನಮ್ಮ ಅನುಭವವನ್ನು ಬೆಳೆಸಿಕೊಡ್ತೇವೆ. ಇದು ಕೇವಲ ನನ್ನ ಅನುಭವವನ್ನು ಶೇರ್ ಮಾಡಿದ್ದೇನೆ. ಇದನ್ನು ನೀವು ಇನ್ನು ಸ್ವಲ್ಪ ಆಳಕ್ಕೆ ಆಲೋಚನೆ ಮಾಡ್ಬೋದು. ಮತ್ತು ಇದರಲ್ಲಿ ಏನಾದರೂ ಬದಲಾವಣೆ ಇದ್ರೂ ಕೂಡ ನೀವು ಮಾಡಿಕೊಳ್ಬೋದು. ಸೊ ಇದು ಇವತ್ತಿನ ಪಾಠದಲ್ಲಿ ಪ್ರಶ್ನೆಗಳು. ಇನ್ನೂ ಒಂದು 10 ನಿಮಿಷ ಇದೆ. ಅದರ ಜೊತೆ ಇನ್ನೊಂದು 10-15 ನಿಮಿಷ ಅಂದ್ಕೊಳ್ಳಿ. ಇನ್ನೊಂದು 20 ನಿಮಿಷ ನಿಮಗೆ ಬೇರೆ ಏನಾದರೂ ಪ್ರಶ್ನೆಗಳೇನಾದರೂ ಇದ್ದರೆ ಇವತ್ತಿನ ಪಾಠದಲ್ಲಾಗಲಿ ಬೇರೆ ಆಗಲಿ ಪ್ರಶ್ನೆಗಳಿದ್ರೂ ಕೂಡ ನೀವು ಕೇಳ್ಬೋದು. 1 ನಿಮಿಷ ನಾನು ಅನ್ಮ್ಯೂಟ್ ಮಾಡ್ತೇನೆ. ಅನ್ಮ್ಯೂಟ್ ಮಾಡಿದ್ದೇನೆ. ಏನಾದರೂ ಪ್ರಶ್ನೆಗಳಿದ್ರೆ ನೀವು ಕೇಳಿ. ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ. ಸರ್, ಈ ವೇಕೆಂಟ್ ಹೌಸಸ್ ಸರ್. ಹಲೋ, ಏನು ಕೇಳಿ ಪ್ರಶ್ನೆ ಇನ್ನೊಂದ್ಸಲ ಕೇಳಿ. ವೇಕೆಂಟ್ ಹೌಸಸ್ ಇಂಪ್ಯಾಕ್ಟ್ ನಾರ್ಮಲ್ ಆಗಿರುತ್ತಾ ಅಥವಾ ಕಮ್ಮಿ ಜಾಸ್ತಿ ಇರುತ್ತಾ ಸರ್? ಅದು ಯಾವ ವಿಷಯ ಮೇಲೆ? ಅಲ್ಲ, ಜನರಲ್ ಇವಾಗ ಸಪೋಸ್ ಮದುವೆಗೆ ಅಂದ್ರೆ 7th ಹೌಸ್ ಏನು ಇದಿಲ್ಲ, ವೇಕೆಂಟ್ ಯಾರು ಇಲ್ಲ ಅಂತ ತೊಂದರೆ ಇಲ್ಲ. ಯಾರು ಇಲ್ಲ ಅಂತ ಅಂಬುದು ಶುಭ ಅಂದ್ರೆ ನಾವು ಅಂತೇವೆ. ಓಕೆ, ಶುಭ. ಈಗ ನಮ್ಮ ಜೀವನದಲ್ಲಿ ಸುಖ ಇಲ್ಲದ್ರೂ ಪರವಾಗಿಲ್ಲ, ಕಷ್ಟ ಇಲ್ಲದೇ ಇರಬೇಕು. ಸೊ ಶುಭಗ್ರಹ ಇಲ್ಲದ್ರೂ ಪರವಾಗಿಲ್ಲ, ಪಾಪಗ್ರಹ ಇಲ್ಲದ್ರೆ ಸಾಕು. ವೇಕೆಂಟ್ ಆಗಿದೆ ಅಂತಂದ್ರೆ ತೊಂದರೆ ಏನೇ ಇಲ್ಲ ಅಂತ ಅರ್ಥ. ಒಳ್ಳೇದೇ ಅದು. ಕೇಳಿ, ಬೇರೆ ಪ್ರಶ್ನೆ ಇದೆ ಕೇಳಬಹುದು. ಗುರುಗಳೇ ನಮಸ್ಕಾರ. ನಮಸ್ಕಾರ, ಹೇಳಿ ಗುರುಗಳೇ. ಈಗ ಶುಕ್ರ ಅಷ್ಟಮದಲ್ಲಿದ್ದು ಅವನು ತುಲಾದಲ್ಲಿದ್ರೆ ಅವನ ದಶೆ ಬಂದಾಗ ಹೇಗಿರುತ್ತೆ ಗುರುಗಳೇ? ಪ್ರಶ್ನೆ ಬೇಕು ಫಸ್ಟ್. ಪ್ರಶ್ನೆ, ಅವ್ರ ಜೀವನ ಕೊನೆಗಾಲದಲ್ಲಿ ಈಗ ಅವ್ರದ್ದು ಶುಕ್ರ ದಶೆ ಇದೆ. ಆದ್ರೆ ಶುಕ್ರ ಅಷ್ಟಮಾಧಿಪತಿ ಇದ್ದಾನೆ. ಅಷ್ಟಮಾಧಿ ಆದ್ರೂನು ಸ್ವಂತ ಮನೇಲಿ ಇದ್ದಾನೆ. ಅದರಿಂದ ಹಾಗೆ ಅಲ್ಲ, ನೀವು ಕಾಂಬಿನೇಷನ್ ಹೇಳ್ತಾ ಇದ್ದೀರಿ. ಯಾವ ವಿಚಾರ ನೋಡ್ಬೇಕು ಅಂತ ಹೇಳ್ತಾ ಇಲ್ಲ. ಯಾವ ವಿಷಯಕ್ಕೆ ಜೀವನ ಹೇಗಿರುತ್ತೆ ಅಂತ ಅವ್ರ ಕಷ್ಟ ಇರುತ್ತೆ. ಜೀವನದಲ್ಲಿ ಬಹಳ ಇರುತ್ತೆ. ಜೀವನದಲ್ಲಿ ವೈವಾಹಿಕ ಜೀವನ ಇದೆ, ಆರೋಗ್ಯ ಇದೆ. ಸ್ಪೆಸಿಫಿಕ್ ಆಗಿ ಕೇಳ್ಬೇಕಲ್ಲ. ಆರೋಗ್ಯದ ಬಗ್ಗೆ. ಆರೋಗ್ಯನು ಅಂದ್ರೆ ಹೌ ವಿಲ್ ಬಿ ಹಿಸ್ ಎಂಡ್ ಆಫ್ ದ ಡೇಸ್ ಅಂತ ಗುರುಗಳೇ. ಅವ್ರಿಗೆ ವಯಸ್ಸಾಗಿದೆ, 80 ವರ್ಷ ಆಗಿದೆ. ಅವರು ಈಗ ನಾನು ಶುಕ್ರ ದಶೆ ನಡೀತಾ ಇದೆ, ಅವರು ಇದಾರೆ, ನನಗೆ ಮುಂದೆ ಜೀವನ ಹೇಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಗುರುಗಳೇ. ಈಗ ಶುಕ್ರ ದಶೆ ನಡೀತಾ ಇದ್ದು ಶುಕ್ರ ಅಷ್ಟಮಾಧಿಪತಿಯಾಗಿ ಅಷ್ಟಮದಲ್ಲೇ ಇದ್ದ ಅಂತ ಅಂದುಕೊಳ್ಳೋಣ. ಹೌದು ಗುರುಗಳೇ, ಹೌದು. ಅಷ್ಟಮ ಏನು ಸೂಚನೆ ಮಾಡ್ತದೋ ಅದೆಲ್ಲ ಇರ್ತದೆ. ಅಷ್ಟಮ ಏನಂತ ಹೇಳ್ತದೆ? ವಿಯೋಗ ಅಂತದೆ. ವೃದ್ಧಾಪ್ಯದಲ್ಲಿ ವಿಯೋಗ ಏನಿರ್ತದೆ? ನಮ್ಮನ್ನು ಯಾರು ಕಾಪಾಡ್ತಾರೆ ಅಥವಾ ನಮಗೆ ಏನು ಬೇಕು ಅನ್ಸತ್ತೆ ಅದು ದೂರ ಆಗ್ತದೆ. ಅದಷ್ಟೆಲ್ಲ ಆಗೋದೇ. ಅಷ್ಟಮ ಸ್ಥಾನ ಏನು ಸೂಚನೆ ಮಾಡ್ತದೋ ಅವುಗಳ ದಶಾ ಕಾಲದಲ್ಲಿ ಅದೇ ಅನುಭವಕ್ಕೆ ಬರುತ್ತೆ. ಅಷ್ಟಮ ಸ್ಥಾನ ಚೆನ್ನಾಗಿತ್ತು ಅಂತ ಅಂದ್ಕೊಳ್ಳಿ, ಒಳ್ಳೆದ ಅನುಭವಕ್ಕೆ ಬರ್ತದೆ. ಅಷ್ಟಮ ಸ್ಥಾನ ಕೆಟ್ಟೋಯ್ತು ಅಂತ ಅಂದ್ಕೊಳ್ಳಿ, ಆ ವಿಚಾರಗಳೆಲ್ಲ ಅನುಭವಕ್ಕೆ ಬರುತ್ತೆ. ಹಾಗೆ ಯಾವ ದಶೆ ಆಪರೇಟ್ ಆಗ್ತಾ ಇದೆ ಅಂತಂದರೆ ಆ ದಶಾ ಅಧಿಪತಿಯಾಗಿ ಯಾರಿದ್ದಾನೆ ಅವನ ಜಾತಕದಲ್ಲಿ ಬಲವಾಗಿ ಶುಭವಾಗಿ ಇದ್ದರೆ ಶುಭ ಅನುಭವಕ್ಕೆ ಬರುತ್ತೆ. ಅವನು ಎಗೈನ್ ಪಾಪಸ್ಥಾನದಲ್ಲಿ ಪಾಪಗ್ರಹಗಳ ಜೊತೆ ಇದ್ದರೆ ಪಾಪ ಅನುಭವಕ್ಕೆ ಬರುತ್ತೆ. ಅವ್ರ ಜಾತಕದಲ್ಲಿ ಅದು ಯಾವ ಪಾಪಗ್ರಹಗಳಾಗಲಿ ಶುಭ ಗ್ರಹಗಳ ಜೊತೆ ಇಲ್ಲದ ಅವರು ಒಬ್ಬರೇ ಇದ್ದಾರೆ. ಶುಕ್ರ ಒಬ್ಬನೇ ಇದ್ದಾನೆ ಎಂಟರಲ್ಲಿ. ನೀವು ಸ್ಥಾನ ಒಂದೇ ಹೇಳ್ತಿದ್ದೀರಾ, ಅಧಿಪತಿ ಕೂಡ ಹೇಳ್ಬೇಕಲ್ಲ ಗುರುಗಳೇ. ಅಧಿಪತಿ ಯಾರಿದ್ದಾರೆ? ಅಷ್ಟಮಾಧಿಪತಿ ಶುಕ್ರ ಅದೇ ತುಲಾದಲ್ಲೇ ಇದ್ದಾನೆ ಗುರುಗಳೇ, ಅವನೇ ಇದ್ದಾನೆ.
ಅಷ್ಟಮಾಧಿಪತಿ ಶುಕ್ರ ಅವನು ಅಷ್ಟಮದಲ್ಲೇ ಇದ್ದಾನೆ ಅಂತ ಅಂತೀರ. ಹೌದು ಗುರುಗಳೇ. ಪರವಾಗಿಲ್ಲ, ಅಷ್ಟಮ ಅವನ ಮನೆ ಅವನೇ ಆದರೆ ಏನು ತೊಂದರೆ ಇಲ್ಲ. ಆದರೆ ಅದೇನ್ ತೊಂದ್ರೆ ಇಲ್ಲ ಅಂತೀರಾ? 60 ವರ್ಷದ ನಂತರ ಜಾತಕ ಜಾಸ್ತಿ ಕೆಲಸ ಮಾಡೋದಿಲ್ಲ ಓಹೋ ಓಹೋ ಅಲ್ವಾ. 60 ವರ್ಷ, ಯಾಕಂದ್ರೆ ಅವಸಾನ ದಶೆ ಅಂತೀವಿ ನಾವು. ಹುಟ್ಟಿದಾಗಿಂದ ಮಾಡಿದ್ರಲ್ಲಿ 25% ಅಡಿಷ್ನಲ್ ಆಗಿ ಆ್ಯಡ್ ಆಗ್ತದೆ. ಆದ ಕಾರಣ ನಾವು ಎಕ್ಸಾಕ್ಟ್ಲಿ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಇನ್ನೊಂದು, ಕೊನೆ ಕಾಲದಲ್ಲಿದ್ದವ್ರಿಗೆ ನಾವು ಏನು ಹೇಳಕ್ಕಿರ್ತೇಳಿ, ಲೌಕಿಕವಾಗಿ ಏನು ಹೇಳಲಿಕ್ಕಿರಲ್ಲ. ಇನ್ನು ಲೌಕಿಕ ಜೀವನ ಎಲ್ಲ ಕೂಡ 60 ವರ್ಷದ ಒಳಗಿರೋರಿಗೆ ನಾವು ಏನಾದರೂ ಹೇಳ್ತೇವೆ. 60 ವರ್ಷದ ನಂತರ ಅವ್ರಿಗೆ ನೀವು ಇಷ್ಟು ಬಿಸ್ನೆಸ್ ಮಾಡ್ತೀರಾ, ನಿಮ್ಗೆ ಇದು ಅನುಕೂಲ ಆಗ್ತದೆ, ನಿಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ ಅಂತ ಹೇಳಿಕ್ಕೆ ಬರ್ತದೆ? ಅದಾಗಲ್ಲ ಗುರುಗಳೇ. ಹೌದು, ಆಮೇಲೆ ನಾನು ಏನು ಹೇಳಿಕ್ಕೂ ಆಗಲ್ಲ. 60 ವರ್ಷ ಆದಮೇಲೆ ಈ ಜಾತಕ ಚೆನ್ನಾಗೇ ಇತ್ತು ಅಂತ ಅಂದ್ಕೊಂಡ್ರೆ ಯಾರು ಹೇಳಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಆ ಏಜಲ್ಲಿ ಅವ್ರು ಏನು ಬಯಸ್ತಾರೆ ಅದಕ್ಕೆ ಸಂಬಂಧಪಟ್ಟ ದಶಾ ಕಾಲದಲ್ಲಿ ಅದು ಇದೆಯಾ ಅಂತ ನೋಡ್ತೇವೆ ಅಷ್ಟೇ. ಅದೇ ಈಗ ಅವ್ರದ್ದು ಅದೇ ದಶೆ ನಡೀತಾ ಇದೆ, ಅದಕ್ಕೋಸ್ಕರ ಅವ್ರು ಕೇಳ್ತಾರೆ ಗುರುಗಳೇ. ಅದೇ ಆ ದಶಾ ಅಧಿಪತಿ ಏನು ಸೂಚನೆ ಮಾಡ್ತಾನೋ ಅದು ಆ ಸಮಯದಲ್ಲಿ ಅನುಭವಕ್ಕೆ ಬರುತ್ತೆ ಅಂತ ಹೇಳ್ಬೇಕಷ್ಟೆ. ಮಾನಸಿಕ ಚಿಂತೆ ಸ್ಟಾರ್ಟ್ ಆಗತ್ತೆ ಅಷ್ಟೆ, ಇನ್ನೇನಿಲ್ಲ. ಅಷ್ಟಮಾಧಿಪತಿ ದಶೆ ಬಂತು ಅಂದರೆ ಮಾನಸಿಕವಾದ ಚಿಂತೆ, ಭಯ, ಒಂದು ರೀತಿಯಾದಂಥ ಭಯ. ಏನಾಗುತ್ತೋ ಏನೋ, ಕೊನೆ ಕಾಲಕ್ಕೆ ನಮ್ಮನ್ನು ಯಾರನ್ನ ಕಾಪಾಡ್ತಾರ ಇಲ್ವೋ, ನಮ್ಮ ನೋಡ್ತಾರ ಇಲ್ವೋ, ಅದೇ ಗುರುಗಳೇ. ಈ ರೀತಿ ಭಯ ಶುರು ಆಗ್ತದೆ. ಅಷ್ಟೇ. ಹಲೋ, ಹೇಳಿ. ಸರ್, ಏನಿಲ್ಲ ಸರ್, ಈಗ 12ನೇ ಮನೇಲಿ ನೀವ್ ಹೇಳಿದ್ರಿ ಈಗ ಕೇತು ಇದ್ರೆ ಮೋಕ್ಷ ಅಂತ. ಮೋಕ್ಷ ಅಂತ ನಾನು ಹೇಳಿಲ್ಲ. ಅಲ್ಲ, ಎನಿ ಕೈಂಡ್ ಆಫ್ ಮೋಕ್ಷ ಅಂತ ನೀವ್ ಹೇಳಿದ್ರೆ, ಐದರ್ ವಿದ್ಯೆನಲ್ಲಾಗ್ಲಿ ಬಿಡುಗಡೆ ಅಂತ ಹೇಳಿದೀರಾ ಅಷ್ಟೇ. ಈಗ ಅದ್ರ ಜೊತೆಗೆ ಗುರು ರೆಟ್ರೋಗ್ರೇಡ್ ಆಗಿದ್ರೆ ಅವಾಗ ಏನ್ ಸಿಗುತ್ತೆ ಸರ್ ಅಲ್ಲಿ? 12ನೇ ಮನೇಲಿ ಕೇತು ಜೊತೆ ಗುರು ಇದ್ದಾನೆ ರೆಟ್ರೋಗ್ರೇಡ್ ಆಗಿ, ಜ್ಞಾನ ಬರುತ್ತೆ, ಸ್ವಲ್ಪ ಜ್ಞಾನ ಕೂಡ ಆ್ಯಡ್ ಆಗುತ್ತೆ. ರೆಟ್ರೋಗ್ರೇಡ್ ಇರೋದ್ರಿಂದ ಜ್ಞಾನನೇ ಬರುತ್ತೆ, ಅದು ಬರುತ್ತಲ್ವಾ? ಓಕೆ. ಅಂಡ್ ಅಲ್ಲಿ ಇದರಲ್ಲಿ 6ನೇ ಮನೆ ಇದಾಗುತ್ತೆ, ಏನೋ ಅಲ್ಲಿ ರಾಹು ನೋಡ್ತಿರ್ತಾನೆ. ಅವಾಗ ಅದೇನಾದ್ರು ಪ್ರಾಬ್ಲಮ್ ಇರುತ್ತಾ ಸರ್ ಅಲ್ಲಿ? ಸೊ ಫಸ್ಟ್ ಜ್ಞಾನ ಬರ್ಬೇಕಾದ್ರೆ ಏನಾಗುತ್ತೆ, ಅದಕ್ಕೆ ಮುಂದೆ ಏನೋ ಒಂದು ಕಷ್ಟ ಆಗಿರ್ಬೇಕು. ಆ ಕಷ್ಟಕ್ಕೆ ಕಾರಣ ರಾಹು. ಅಂದ್ರೆ ಇನ್ನೊಂದು ಏನಂದ್ರೆ, ಸುಖ ಬೇಕಾದ್ರೆ ಮೊದಲು ಒಂದು ಕಷ್ಟ ಇರಬೇಕು, ಆವಾಗ ಸುಖಕ್ಕೆ ಬೆಲೆ. ಈಗ ಹಿಂದಿನ ಕಾಲದಲ್ಲಿ ಹಬ್ಬ ಅಂತಂದ್ರೆ ಯಾಕೆ ಅಷ್ಟೊಂದು ಸೆಲೆಬ್ರೇಟ್ ಮಾಡ್ಕೊಳ್ತಿದ್ರು? ಈಗ ಹಬ್ಬ ಅಂದ್ರೆ ಯಾರು ಸೆಲೆಬ್ರೇಟ್ ಮಾಡ್ಕೊಳ್ತಿಲ್ಲ. ಯಾಕೆ? ಒಂದು ಉಗಾದಿ ಹಬ್ಬ ಬಂತು, ಒಂದು ಸಂಕ್ರಾಂತಿ ಹಬ್ಬ ಬಂತು, ಎಲ್ಲ ನಾರ್ಮಲ್ ಆಗಿದೆ. ಹಿಂದೆ ಆದರೆ ಎಷ್ಟು ಖುಷಿ ಇರೋದು, ಯಾಕೆ ಈಗಿಲ್ಲ ಅಂತಂದ್ರೆ, ಹಿಂದಿನ ಕಾಲದಲ್ಲಿ ಏನಾದರೂ ಸ್ವೀಟ್ ರಿಲೇಟೆಡ್ ಐಟಮ್ಸು ಮನೆಗೆ ಮಾಡ್ತಾರೆ, ತಿನ್ನಬಹುದು ಅಂತ ಹೇಳಿ ಎಸ್ಪೆಷಲಿ ಹಬ್ಬದ ದಿನನೇ ಮಾಡ್ತಿದ್ರು, ಬೇರೆ ಯಾವಾಗೂ ಮಾಡ್ತಿದ್ದಿಲ್ಲ. ಹಾಗಾಗಿ ತಿನ್ನೋ ಪದಾರ್ಥಕ್ಕಾಗಲಿ, ಹಾಕಿಕೊಳ್ಳುವಂಥ ಬಟ್ಟೆಗಳಿಗಾಗಲಿ ಅದಕ್ಕೋಸ್ಕರ ನಮ್ಮ ನಿರೀಕ್ಷಣೆ ಇರ್ತಿತ್ತು. ಹಾಗಾಗಿ ನಾವು ಎಂಜಾಯ್ ಮಾಡ್ತಿದ್ವಿ. ಈಗ ನಮಗೆ ಹಬ್ಬಕ್ಕೋಸ್ಕರ ಯಾರನ್ನ ಬಟ್ಟೆಗಳಿಗೋಸ್ಕರ ಕಾಯ್ತಾರ? ಸ್ವೀಟ್ಗೋಸ್ಕರ ಕಾಯ್ತಾರೆ ಯಾರಾದರೂ? ತಿನ್ಬೇಕನ್ಸಿದ್ರೆ ಹೊರಗೆ ಹೋಗಿ ತಿಂದು ಬರ್ತಾ ಇರ್ತಾರೆ. ಆ ತಿಂದು ಬರೋ ಕಾಲಕ್ಕೆ ಈ ಬೆಲೆ ಏನಿರ್ತದೆ? ಇರಲ್ವಲ್ಲ. ಹಾಗೆ ಒಂದು ಕಷ್ಟ ಬರಬೇಕು, ಅದು ಕಷ್ಟ ಅಂತ ನಮಗೆ ಅನುಭವ ಆಗಬೇಕಾದ್ರೆ ಅದರ ಮುಂದೆ ಒಂದು ಸುಖ ಇರುತ್ತೆ. ಆ ಸುಖಕ್ಕೆ ಕಾರಣ ರಾಹು, ಅದಕ್ಕೆ ಬಿಡುಗಡೆ ಅಂತಂಬುದು ಕೇತು. ಗುರು ಇದ್ದಾನೆ ಅಂತಂದ್ರೆ ಮುಂಚಿತವಾಗಿ ಅವ್ನು ಊಹಿಸ್ತಾನೆ, ಇದು ಕಷ್ಟ ಬರುತ್ತೆ, ಇದು ಯಾವತ್ತೋ ಒಂದಿನ ಬಿಡುಗಡೆ ಆಗತ್ತೆ ಅಂತ ಊಹಿಸಿ ಪ್ರಿಪೇರ್ ಆಗಿರ್ತಾನೆ. ಅದ ಕಾರಣ ಜಾಸ್ತಿ ಪರವಾಗಿಲ್ಲ. ಓಕೆ, ಗುರು ರೆಟ್ರೋಗ್ರೇಡ್ ಇದ್ರು ಪರವಾಗಿಲ್ಲ. 12ನೇ ಮನೆ ಕೇತು ಜೊತೆನೆ ರೆಟ್ರೋಗ್ರೇಡ್ ಆಗಿದೆ, ಪರವಾಗಿಲ್ಲ. ಓಕೆ. ಆಮೇಲೆ ಇನ್ನೊಂದು ಪ್ರಶ್ನೆ, ಈಗ 6ನೇ ಮನೆಯಲ್ಲಿ, ಹಲೋ ಹೇಳಿ, 6ನೇ ಮನೆಯಲ್ಲಿ ರಾಹು ಜೊತೆ ಶುಕ್ರ ಇದ್ದಾನೆ, ಅದ್ರ ಜೊತೆಗೆ ಬುಧನು ಇದ್ದಾನೆ. ಸೊ ಇಬ್ರು ಇದ್ದಾಗ ಒಂದ್ ಕಡೆ ತುಂಬಾ ಓವರ್ ಆಗಿ ಆಕ್ಟಿವ್ ಆಗಿರುತ್ತೆ ಒಂದು, ಇನ್ನೊಂದು ಝೀರೋ ಆಕ್ಟಿವೇಟ್ ಅಲ್ವೇ? ಶುಕ್ರ ಅಂಡ್ ಬುಧ ಇದ್ದಾಗ ಝೀರೋ ಆಕ್ಟಿವೇಶನ್, ರಾಹು ಅಂಡ್ ಶುಕ್ರ ಇದ್ದಾಗ ಓವರ್ ಆಕ್ಟಿವ್. ಸೊ ಈಗ ಅದು ಯಾವ್ದು ಫಸ್ಟ್ ಬರುತ್ತೆ, ಯಾವ್ದು ಸೆಕೆಂಡ್ ಬರುತ್ತೆ ಅನ್ನೋದೇನಾದ್ರು ತಿಳ್ಕೊಬಹುದು? ದಶೆ ನೋಡ್ಕೊಳ್ಳಿ. ದಶೆ ಯಾವ್ದು ಮೊದಲು ಬರುತ್ತೋ ಅದು ಅದರ ಅನುಭವ ಫಸ್ಟ್ ಆಗ್ತದೆ. ಓಕೆ. ಯಾಕಂದ್ರೆ ಇನ್ ಕೇಸ್ ಮ್ಯಾರೇಜ್ ಲೈಫ್ ನಲ್ಲಿ
ಅದ ಆ ತರ ಆಗೋದು ಫಸ್ಟ್ ಶುಕ್ರ ಇದು ಬುಧ ದಶೆ ಬರುತ್ತೆ ಅನ್ಕೊಳ್ಳಿ. ಬುಧ ದಶೆ ಬಂದಾಗ ಝೀರೋ ಆಕ್ಟಿವ್, ಆಮೇಲೆ ಏನಾದ್ರು ಝೀರೋ ಆಕ್ಟಿವ್ ಆದಾಗ ಮತ್ತೆ ರಾಹು ದಶೆ ಏನಾದ್ರು ಬಂದ್ರೆ ಅಲ್ಲೇನಾದ್ರು ತಿರ್ಗಾ ರಿಯಾಕ್ಟಿವೇಟ್ ಆಗೋ ಚಾನ್ಸಸ್ ಇರುತ್ತಾ, ಅಥವಾ ಝೀರೋ ಥ್ರೂ ಔಟ್ ದಿ ಲೈಫ್ ಝೀರೋ? ಫಸ್ಟ್ ಅಂತ ಈ ಆಕ್ಟಿವ್ ಇನ್ಆಕ್ಟಿವ್ ಅಂತ ನೀವು ಡಿಸೈಡ್ ಹೇಗೆ ಮಾಡ್ತಿದ್ರೆ ಅದು ಬೇಕು ಫಸ್ಟ್ ನನಗೆ. ಓಕೆ ಓಕೆ. ಈಗ ನೀವು ಫಸ್ಟ್ ಝೀರೋ ಆಕ್ಟಿವ್ ಇದು ಹೇಳಿದಿರಲ್ಲ, ಅದು ಯಾವ ಬೇಸ್ ಮೇಲೆ ಹೇಳ್ತಾ ಇದ್ರೆ ಬೇಕು? ಅಲ್ಲ, ಇದ್ರ ಮೇಲೆ ಸೆಕ್ಷುವಲ್ ಆಕ್ಟಿವಿಟೀಸ್ ಮೇಲೆ ಸರ್ ನಾನು ಹೇಳ್ತಿರೋದು. ಅಲ್ಲ, ಝೀರೋ ಆಕ್ಟಿವ್ ಅಂತ ಏನಿಲ್ವಲ್ಲ ಅದಕ್ಕೆ. ಬುಧ ಶುಕ್ರ ಆದ್ರೆ ಝೀರೋ ಆಕ್ಟಿವ್ ಅಂತ ಹೆಂಗೆ ಹೇಳಿಕ್ ಆಗ್ತದೆ? ಅಲ್ಲ, ಬುಧನು ಶುಕ್ರ ಇದ್ದಾಗ ಇದು ಸೆಕ್ಷುವಲ್ ಆಕ್ಟಿವಿಟೀಸ್ ಇರಲ್ಲ ಅಂತ ಹೇಳ್ತಾರಲ್ಲ ಸರ್, ಅದು ಹಾಗೇನಿಲ್ವಲ್ಲ. ಹಾಗೆ ಹೇಗೆ? ಅದಕ್ಕೇನು ಲಾಜಿಕ್ ಏನಿಲ್ವೇ? ಹೌದಾ? ಯಾಕಂದ್ರೆ ಯಾರೋ ಹೇಳಿದ್ರು, ಅದಕ್ಕೆ ಕೇಳಿದೆ. ಲಾಜಿಕ್ ಬೇಕಲ್ವಾ? ಓಕೆ, ಲಾಜಿಕ್ ಬೇಕು. ಸೊ ಬುಧ ಶುಕ್ರ ಜೊತೆಗಿದ್ದಷ್ಟು ಮಾತ್ರಕ್ಕೆ ಬುಧ ಶುಕ್ರ ಇರೋರಿಗೆ ಅಸಲು ನಿಮ್ಗೊಂದು ಯೋಗ ಸತ್ಕಳತ್ರ ಯೋಗ ಅಂತಿದಲ್ವಾ? ಸತ್ಕಳತ್ರ ಯೋಗ ಇದ್ದಾಗ ನಿಮ್ಗೆ ಸೆಕ್ಷುವಲ್ ಇಲ್ಲ ಅಂತಂದ್ರೆ ಹೆಂಗ? ಅದೇನಾಗುತ್ತೆ, ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಆಗ್ತದೆ. ಸತ್ಕಳತ್ರ ಯೋಗ ಯಾವಾಗ ಅಂತೀವಿ ಅಂದ್ರೆ ಬುಧ ಶುಕ್ರ ಜೊತೆಗಿದ್ರೆ, ಸಪ್ತಮದಲ್ಲಿ ಗುರು ಇದ್ರೆ ಸತ್ಕಳತ್ರ ಯೋಗ ಅಂತೇವೆ. ಅಲ್ಲಿ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಕಾರಣನೇ ಇಲ್ಲ. ಮತ್ತೆ ಇದು ಎಕ್ಸ್ಟ್ರಾ ಇದು ವಿರುದ್ಧ ಆಗ್ತದಲ್ಲ. ಇಲ್ಲಿ ನಿಮ್ಮದ್ರಲ್ಲಿ ನನಗೆ ಅರ್ಥ ಆಗಿದ್ದೇನೆ ಅಂತಂದ್ರೆ, ಯಾವ್ದು ಮೊದಲು ಅಂತಂದಾಗ ದಶೆ ಯಾವ್ದು ಮೊದಲು ಬರ್ತೇವೆ ಅದು ಫಸ್ಟ್ ಆಗ್ತದೆ. ನಮಸ್ಕಾರ. ತುಂಬಾ ಚೆನ್ನಾಗಿತ್ತು ಇವತ್ತೊಂದು. ಹೇಳ್ಬೇಕಂದ್ರೆ ಮೋಕ್ಷದ ಬಗ್ಗೆ ಬೆಳಗ್ಗೆನೆ ಚೆನ್ನಾಗಿತ್ತು ಪಾಠ. ಹಾಗೆ ಈಗ 12ರಲ್ಲಿ ಅದು ಮೇಷರಾಶಿಯಲ್ಲಿ ಇಟ್ಕೊಂಡಾಗ ಕೇತು ಅವಾಗ ಕುಟುಂಬ ಎಫೆಕ್ಟ್ ಕೊಡ್ಬೋದು. ಮೇಷರಾಶಿಯಲ್ಲಿದ್ದಾಗ ಅಂದ್ರೆ 12ನೇ ಮನೆ ಆಗುತ್ತೆ, ಅಲ್ಲಿ ಕೇತು ಇರ್ತಾನೆ. ಮೀನದಲ್ಲಿ ಕೇತು ಇರ್ತಾನೆ. ಮೀನಲ್ಲ, ಮೇಷದಲ್ಲಿ ಕೇತು. ಓಕೆ, ಅಂದ್ರೆ ವೃಷಭ ಲಗ್ನವಾ? ವೃಷಭ ಲಗ್ನಕ್ಕೆ ಮೇಷಕ್ಕೆ ಕೇತು ಇರ್ತಾರೆ, ಜೊತೆ ಗುರು ಶುಕ್ರ ರವಿ ಈ 4 ಗ್ರಹಗಳು ಇರ್ತವೆ. ಆದ್ರೂ ಕೂಡ ಯಾವ್ದ್ರಿಂದ ಡಿಟಾಚ್ಮೆಂಟ್ ಆಗ್ಬೋದು ಅಂದ್ರೆ, ಒಂದು ಹೆಣ್ಣಿಂದನೂ ಡಿಟಾಚ್ಮೆಂಟ್ ಆಗುತ್ತೆ, ಹಾಗೆ ತಂದೆಯಿಂದ ಡಿಟಾಚ್ಮೆಂಟ್ ಆಗುತ್ತೆ ಅಂತ ಅರ್ಥ ಮಾಡ್ಕೋಬೋದಾ? ಅಲ್ಲ, ನಿಮ್ಮ ವಾಯ್ಸ್ ನನಗೆ ಕ್ಲಾರಿಟಿ ಬರ್ತಾ ಇಲ್ಲ, ಡಿಸ್ಟರ್ಬ್ ಆಗ್ತಾ ಇದೆ ನಿಮ್ಮ ವಾಯ್ಸು. ಅಲ್ಲ, ಶುಕ್ರ ಕೇತು ಜೊತೆ 2-3 ಗ್ರಹ ಇದ್ದಾಗ ಜಾಸ್ತಿ ಗ್ರಹಗಳಿದ್ರೆ ಆ ವಿಷಯಗಳೆಲ್ಲ ಇನ್ವಾಲ್ವ್ ಆಗುತ್ತೆ ಅಷ್ಟೇ. ಬಿಡುಗಡೆ ಅಂತ ವಿಚಾರದಲ್ಲಿ ಆ ಕಾರಕತ್ವಗಳಿಗೆ ಸಂಬಂಧಪಟ್ಟ ಎಲ್ಲ ವಿಷಯಗಳು ಇರ್ತೈತೆ. ಸೂರ್ಯ ಅಂದ್ರೆ ತಂದೆ ಬರ್ತಾನೆ, ಶುಕ್ರ ಅಂದ್ರೆ ಹೆಂಡತಿ ಬರ್ತಾಳೆ, ಈ ವಿಚಾರಗಳೆಲ್ಲ ಬರ್ತದೆ. ಅದಕ್ಕೆ ಲಿಂಕ್ ಮಾಡ್ಕೊಂಡು ಹೇಳ್ಬೇಕಾಗತ್ತೆ. 12 ಅಂದ್ರೆ ಎಲ್ಲರಿಂದ ಬಿಡುಗಡೆ ಆಗಿ ಅಂದ್ರೆ ಎಲ್ಲ ಬಿಡುಗಡೆ ಅಂತ ಅರ್ಥ ಮಾಡ್ಕೊಂಡು. ಬಿಡುಗಡೆ ಅಷ್ಟೇ, ಅದೇ ಬಿಡುಗಡೆ. ಗುರುಗಳೇ, ಇದು ಕೇತು ಲಗ್ನದಲ್ಲೇ ಇದ್ರೆ ಆವಾಗ್ಲೂ ಸ್ಪಿರಿಚುಯಾಲಿಟಿ ಇರುತ್ತೆ ಅಂತ ಹೇಳ್ಬೋದಾ? ಸ್ಪಿರಿಚುವಾಲಿಟಿ ಕೇತು ಒಂದೇ ಕಾರಣ ಅಲ್ಲಮ್ಮ, ಗುರು. ಮೇನ್ ನಾಲೆಡ್ಜ್ ವೈಸ್ ಅಂದ್ರೆ ಗುರುನೇ. ಕೇತು ಲಗ್ನದಲ್ಲಿದ್ದಾಗ ಏನಾಗುತ್ತೆ ಅಂದ್ರೆ ಆಗ ಕೂಡ ಬರ್ತದೆ, ಆದ್ರೆ 12ನೇ ಮನೆ ಇದ್ದಷ್ಟಿರಲ್ಲ. 12ನೇ ಮನೆಗೆ ಏನಾಗುತ್ತೆ ಅಂದ್ರೆ ಕಾರಕೋ ಭಾವನಾಶಯ, ಮೋಕ್ಷ ಸ್ಥಾನದಲ್ಲಿ ಕೇತು ಇರೋದು ಎಕ್ಸ್ಟ್ರೀಮ್ ಹೋಗ್ತದೆ. ಲಗ್ನದಲ್ಲಿ ಆ ತೊಂದರೆ ಇರಲ್ಲ. ಲಗ್ನದಲ್ಲಿ ಕೇತು ಇದ್ದು 7th ಹೌಸಲ್ಲಿ ಗುರು ಇದ್ದು, ಗುರು ದೃಷ್ಟಿ ಇರೋದ್ರಿಂದ ಏನಾದ್ರು ಮತ್ತೆ ಸ್ಪಿರಿಚುಯಾಲಿಟಿ ಆತರ ಬರ್ಬೋದು ಅಂತ. ಪಂಚಮ ಸ್ಥಾನ ನವಮ ಸ್ಥಾನಗಳು ಬಲವಾಗಿರ್ಬೇಕಮ್ಮ. ಅಂದ್ರೆ ಕೇವಲ ನಮ್ಮ ನಾಲೆಡ್ಜ್ ಒಂದೇ ಇರೋದಲ್ಲ, ಆ ರೀತಿಯಾದಂಥ ಸಿಸ್ಟಮ್ ಕೂಡ ಇರಬೇಕು. ಅದಕ್ಕೆ ಪಂಚಮ ನವಮ ಕೂಡ ಇರಬೇಕು. ಬಟ್ ಸಪ್ತಮ ಸ್ಥಾನದಲ್ಲಿ ಗುರು ಇದ್ರೆ, ಸಪ್ತಮ ಸ್ಥಾನದಲ್ಲಿ ಗುರು ರಾಹು ಇದ್ದಂಗೆ ಆಗ್ತದೆ. ಗುರು ರಾಹು ಇದ್ದಾಗ ಏನಾಗುತ್ತೆ, ಸ್ವಲ್ಪ ಪ್ರಾಪಂಚಿಕ ಬೈಕೆಗಳನ್ನು ಕೂಡ ಕರ್ಕೊಂಡು ಹೋಗ್ತಾನೆ. ಬಟ್ ಇದು ಅಲ್ಲ ಅಂತ ಅಂಬೋದು ಗೊತ್ತಾಗ್ತದೆ ಒಂದು ಸ್ಟೇಜಲ್ಲಿ. ಮತ್ತೆ 12ನೇ ಮನೆಯಲ್ಲಿ ಸೂರ್ಯ ಇದ್ರೆ ತುಂಬಾ ಕೆಟ್ಟದಂತ ಹೇಳ್ತಾರೆ, ಅದು ನಿಜಾನ? ಯಾವ ವಿಷಯಕ್ಕಮ್ಮ? ಅದು ವಿಷಯದ ಮೇಲೆ ಡಿಪೆಂಡ್ ಆಗ್ತದೆ, ಯಾವ ವಿಷಯಕ್ಕೆ ಅಂತ ಬೇಕು. 12ನೇ ಮನೆ ಸೂರ್ಯ ಇರೋದ್ರಿಂದ ಸ್ವಲ್ಪ ಕಣ್ಣಿಗೆ ಸಂಬಂಧಪಟ್ಟ ತೊಂದರೆ ಆಗಿರ್ಬೋದು, ಕಣ್ಣು ವಿಷಯಕ್ಕೆ ಒಳ್ಳೇದಲ್ಲ. ಕೆಲಸದ ವಿಷಯ, ಯಾಕಂದ್ರೆ ಕಾರಕ ಸೂರ್ಯನೇ ಆಗಿರ್ತಾನೆ ಅಂತ.
ಅದೇ ಕೆಲಸದ ವಿಚಾರಕ್ಕೆ ಎರಡಿದೆ. ಶನಿ ಶನಿನೂ ಬರ್ತಾನೆ, ಹಾ ಶನಿನೂ ಬರ್ತಾನೆ. ಆದ ಕಾರಣ ಸ್ಕಿಲ್ ವೈಸ್ ಆದರೆ ಏನು ತೊಂದರೆ ಇಲ್ಲ. ಸಮಥಿಂಗ್ ಡೆಸಿಷನ್ ವೈಸು, ರೆಸ್ಪಾನ್ಸಿಬಿಲಿಟಿ ವೈಸ್ ಆದರೆ ಸ್ವಲ್ಪ ತೊಂದರೆ ಆಗ್ತದೆ. ಓಕೆ ಬಟ್ ಡೈರೆಕ್ಟಾಗಿ ಏನು ತೊಂದರೆ ಇಲ್ಲ. ಓಕೆ ಥ್ಯಾಂಕ್ ಯು. ನಮಸ್ಕಾರ. ಬೇರೆ ಪ್ರಶ್ನೆ ಕೇಳ್ಬೋದು? ಗುರುಗಳೇ ನಮಸ್ತೆ. ನಮಸ್ತೆ ಗುರುಗಳೇ. ನಮಸ್ಕಾರಮ್ಮ. ಗುರುಗಳೇ, ಕೇಳಿಸಿದೆ ಅಲ್ವಾ? ಕೇಳಿಸ್ತದೆ, ಹೇಳಿಮ್ಮ. ಹಲೋ, ಹೇಳಿ. ನಮಸ್ತೆ ಗುರುಗಳೇ. ನಮಸ್ಕಾರಮ್ಮ, ಈ ಹೇಳಿ. ವಿವಾಹ ವಿಚಾರದಲ್ಲಿ ಹುಡುಗ ಮತ್ತು ಹುಡುಗಿದು ಷಷ್ಟಾಷ್ಟಕ ಆಗ್ಬಾರ್ದು ಅಂತ ಹೇಳ್ತಾರಲ್ಲ, ಅದು ಹೇಗೆ ಗುರುಗಳೇ? ಹೌದಮ್ಮ, ಕೂಟಗಳ ವಿಚಾರದಲ್ಲಿ ರಾಶಿಕೂಟ ಹುಡುಗಿ ರಾಶಿಯಿಂದ ಹುಡುಗನ ರಾಶಿ 6ನೇ ಮನೆ ಆಗಬಾರ್ದು ಅಂತ ಹೇಳ್ತಾರೆ. ಕೂಟಗಳಲ್ಲಿ ಅಷ್ಟಕೂಟಗಳ ವಿಚಾರದಲ್ಲಿ ಬರುತ್ತೆ, ಅದಾಗಬಾರ್ದು. ದಾಂಪತ್ಯಕ್ಕೆ ಅಷ್ಟು ಅನುಕೂಲ ಅಲ್ಲ ಅಂತ ಹೇಳ್ತಾರೆ. ಮನಸ್ಸುಗಳು ಬೇಗ ಹೊಂದಾಣಿಕೆ ಬರಲ್ಲ, ಅದಕ್ಕೆ ಅದನ್ನ ಅದು ಬೇಡ ಅಂತ ಹೇಳ್ತಾರೆ. ಸರಿ, ವಂದನೆ. ಗುರುಗಳೇ ನಮಸ್ತೆ. ನಮಸ್ಕಾರಮ್ಮ, ಹೇಳಿ. ಗುರುಗಳೇ, ಇದು ಧನುರ್ ಲಗ್ನ ಆಗಿ ಅಷ್ಟಮಾಧಿಪತಿ ಚಂದ್ರ ಇರ್ತಾನೆ, ಲಗ್ನದಲ್ಲೇ ಇದ್ಕೊಂಡು ಬುಧ ಶುಕ್ರ 7ನೇ ಮನೇಲಿದ್ರೆ ವೈವಾಹಿಕ ಜೀವನ ಚೆನ್ನಾಗಿರುತ್ತೆ, ಬೇರೆ ಅಫೇರ್ಸ್ ಇರುತ್ತೆ ಅಂತ ತಗೋಬೋದಾ, ಹೇಗೆ ಗುರುಗಳೇ? ಅದು ನೀವು ಹೇಳ್ಬೇಕಮ್ಮ. ಯಾಕೆಂತಂದ್ರೆ ನಾನು ರೂಲ್ ಹೇಳಿದ್ನಲ್ಲ, ಸಪ್ತಮದಲ್ಲಿ ಶುಕ್ರ, ಸಪ್ತಮದಲ್ಲಿ ರಾಹು, ಶುಕ್ರ ರಾಹು, ಕುಜ ರಾಹು ಜಾತಕದಲ್ಲಿ ಏನಾದರೂ ಇನ್ಫ್ಲೂಯೆನ್ಸ್ ಇದ್ರೆ ಆವಾಗ ಬರ್ತದೆ ಅಫೇರ್ಸ್. ಅದು ನೀವು ನೋಡಿ ಹೇಳಬೇಕು. ಇದು ಅಷ್ಟಮಾಧಿಪತಿ ರವಿಚಂದ್ರನ ತಗೋಬೋದಾ, ಕನ್ಸಿಡರ್ ಮಾಡ್ಬೋದಾ ಗುರುಗಳೇ? ರವಿಚಂದ್ರಗೆ ಅಲ್ಲ, ಮದುವೆಗೆ ಸಂಬಂಧಪಟ್ಟ ಗ್ರಹಗಳಿಗಾಗಲಿ ಮದುವೆಗೆ ಸಂಬಂಧಪಟ್ಟ ಭಾವಕ್ಕೆ ಅದೇನೋ ಕನೆಕ್ಷನ್ ಇರಬೇಕು. ಸುಮ್ಮನೆ ತಗೋಬೇಡಿ ಅಷ್ಟಮಾಧಿಪತಿಯನ್ನ. ಸಪ್ತಮಕ್ಕೆ ಏನಾದರೂ ಕನೆಕ್ಷನ್ ಬಂದಿದೆಯಾ ನೋಡ್ಕೊಳ್ಳಿ. ಹೌದು ಗುರುಗಳೇ, ಸಪ್ತಮಕ್ಕೆ ಲಗ್ನದಲ್ಲಿ ಚಂದ್ರ ಇದ್ದು ಸಪ್ತಮಾಧಿಪತಿ ಬುಧ ಮತ್ತೆ ಶುಕ್ರ ಸಪ್ತಮದಲ್ಲೇ ಇದ್ದಾರೆ. ನಾ ಹೇಳಿದ ಅಷ್ಟಮ ಸಂಬಂಧ ಏನಾದರೂ ಬಂದಿದೆಯಾ ನೋಡ್ಕೊಳ್ಳಿ ಸಪ್ತಮಕ್ಕೆ. ಈ ಕನ್ಫ್ಯೂಸ್ ಬೇಡ. ಸಪ್ತಮ ಸ್ಥಾನ, ಸಪ್ತಮ ಕಾರಕ, ಸಪ್ತಮಾಧಿಪತಿ 3ರ ಬಲವನ್ನು ತಿಳ್ಕೊಳ್ಳಿ, ಅದರಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸಿಸ್ಟಮ್ಯಾಟಿಕ್ ನಾವು ಹಿಂದೆ ಹೇಳಿದ್ನಲ್ಲ, ಸ್ಥಾನ ಬಲ, ಕಾರಕ ಬಲ, ಆಧಿಪತ್ಯ ಬಲ, ಅದೇ ಫ್ಲೋ ಅಲ್ಲಿ ಹೋದಾಗ ನಿಮಗೆ ಕನ್ಫ್ಯೂಷನ್ ಬರಲ್ಲ. ಇಲ್ಲಾಂದ್ರೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಆ ಗ್ರಹ ಈ ಗ್ರಹ ಎಲ್ಲ ಕಲಬರಿಕೆ ಮಾಡ್ಕೊಂಡು ಕನ್ಫ್ಯೂಸ್ ಆಗ್ಬಿಡ್ತೀರಾ. ಓಕೆ 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 ಗುರುಗಳೇ, ಥ್ಯಾಂಕ್ ಯು. ಹಲೋ, ಹೇಳಿ. ಹಲೋ ಗುರುಗಳೇ, ನಮಸ್ತೆ. ನಮಸ್ಕಾರ. ಈಗ ಒಬ್ರು ಸ್ನೇಹಿತರು ಷಷ್ಟಾಷ್ಟಕದ ಬಗ್ಗೆ ಕೇಳಿದ್ರು. ಈಗ ಅದರಲ್ಲಿ ಮಿತ್ರ ಷಷ್ಟಾಷ್ಟಕ ಅಂತ ಏನಾದ್ರು ಇದೆಯಾ? ಏನೋ ಅಮೆಂಡ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ. ಅದು ಎಲ್ಲರೂ ಮಾಡಲ್ಲ. ಅದು ಏನಂತಂದ್ರೆ ಅನುಕೂಲ ಸಿಂಧು ಮಾಡ್ಕೋಬೇಕು ಅಂದ್ರೆ ಸ್ವಲ್ಪ ಮಿತ್ರ ಷಷ್ಟಾಷ್ಟಕ ಅನ್ನೋದು. ಮದುವೆ ಮಾಡ್ಬೋದಾ? ಷಷ್ಟಾಷ್ಟಕ ಅದೇ ಹೇಳಿದ್ನಲ್ಲ, ಷಷ್ಟಾಷ್ಟಕದಲ್ಲಿ ಮಾಡಬಾರ್ದು ಅಂತ ಕೆಲವರು, ಮಿತ್ರ ಷಷ್ಟಾಷ್ಟಕ ಮಾಡಬಹುದು ಅಂತ ಕೆಲವರು. ಎರಡು ತರ ಜನಗಳು ಇದ್ದಾರೆ. ಮಿತ್ರ ಷಷ್ಟಾಷ್ಟಕ ಎಂಬುದು ಅಮೆಂಡ್ಮೆಂಟ್ ಅಷ್ಟೇ. ಅದು ಅಲ್ಲ, ಮದುವೆ ಆಗ್ಬೋದು ಆಗ್ಬಾರ್ದು ಆತರ, ಅದಕ್ಕೂ ರೂಲ್ಸ್ ಏನಾದ್ರು ಇದೆಯಾ? ಇದಲ್ವಾ ನಿಮಗೆ ಅದಕ್ಕೆ ನಿಮಗೆ ಹೇಳಿದ್ನಲ್ಲ, ಸಪ್ತಮ ಸ್ಥಾನ ಎಲ್ಲ ಕಂಪ್ಲೀಟ್ ಕವರ್ ಮಾಡಿದ್ದೀನಲ್ಲ. ಅದೇ ಮದುವೆಗೆ ರೂಲ್ಸ್ ಏನು, ಯಾವಾಗ ಮದುವೆಗೆ ನಾವು ಒಪ್ಪಿಗೆ ಕೊಡ್ಬೋದು ಅಂತ ಮುಂದೆ ನಿಮಗೆ ಸಪ್ತಮಕ್ಕೆ ಸಂಬಂಧಪಟ್ಟ ಪಾಠದಲ್ಲೇ ಇದೆ ನೋಡಿ. ಗುರುಗಳೇ, ಹೇಳಿ. ಅವರು ಒಬ್ರು ಲೇಡಿ ಒಬ್ರು ಕೇಳಿದ್ರು, ಆಕೆ ಅವ್ರು ಹೇಳಿದ್ದು ಆ ಅಷ್ಟಮಾಧಿಪತಿ ಚಂದ್ರ ಲಗ್ನದಲ್ಲಿ ಇರೋದ್ರಿಂದ ಅವ್ರ ದಾಂಪತ್ಯ ಸುಖಕ್ಕೆ ಏನು ತೊಂದರೆ ಆಗಲ್ವಾ ಗುರುಗಳೇ? ಅದನ್ನೇ ನಾನು ಕೇಳ್ತಾ ಇದ್ದೀನಿ. ಅದು ನೀವು ಹೇಳಬೇಕು ಅಂತ ಹೇಳ್ತೀನಿ ನಾನು. ನೀವೇ ಈಗ ಸಪ್ತಮ ಸ್ಥಾನ ಬಲ, ಕಾರಕ ಬಲ, ಆಧಿಪತ್ಯ ಬಲ ಮಾಡಿದ್ರೆ ಗೊತ್ತಾಗ್ತದಲ್ಲ ಇದು. ಅಲ್ಲ, ಅದನ್ನು ಗೊತ್ತಿದ್ರು ಅದರ ಜೊತೆಗೆ ಅಷ್ಟಮಾಧಿಪತಿ ಲಗ್ನದಲ್ಲಿ ಇರೋದ್ರಿಂದ ಏನಾದ್ರೂ ತೊಂದರೆ ಇದೆಯಾ ಅವ್ರ ಮ್ಯಾರೇಜ್ಗೆ ಅಂತ ಅವ್ರು ಕೇಳಿದ್ದು ಅಂತ ಕಾಣುತ್ತೆ. ನನಗೂ ಅದೇ ಪ್ರಶ್ನೆ ಬಂತು, ಅದಕ್ಕೋಸ್ಕರ ತಮ್ಮನ್ನು ಕೇಳ್ತಾ ಇದ್ದೀನಿ. ಈಗ ಮ್ಯಾರೇಜ್ಗೆ ಸಂಬಂಧಪಟ್ಟು ಆ ಗ್ರಹಗಳು ಏನಿದೆ ಅಂತ ನೋಡ್ಬೇಕಾಗುತ್ತೆ. ಸಪ್ತಮ ಸ್ಥಾನ ಬಲ, ಕಾರಕ ಬಲ, ಆಧಿಪತ್ಯ ಬಲ ಏನೋದ್ ಕಡೆ ಬರ್ತದಾ ಇಲ್ಲ? ಅದು ಸ್ಥಾನ ಬಲ ವಿಚಾರದಲ್ಲಿ ಅಷ್ಟಮಾಧಿಪತಿ ನೋಡ್ತಾ ಇದ್ದಾನೆ ಅಂತ ಅದ್ರಲ್ಲಿ ನಾವು ಶುಭಗ್ರಹ ಅಂತ ತಗೊಳ್ತೇವೆ, ಶುಭಗ್ರಹನ ಪಾಪಗ್ರಹ ಅಂತ ತಗೊಳ್ತೇವೆ.
ಸ್ಥಾನದಲ್ಲಿ ಯಾವ ಗ್ರಹ ಇದೆ, ಸ್ಥಾನವನ್ನು ಯಾವ ಗ್ರಹ ನೋಡ್ತಾ ಇದೆ, ಕಾರಕ ಗ್ರಹ ಎಲ್ಲಿದೆ, ಯಾರು ನೋಡ್ತಾ ಇದ್ದಾರೆ, ಸಂಬಂಧ ಏನಿದೆ, ಆಧಿಪತ್ಯ ಗ್ರಹ ಏನಿದೆ, ಈ ಮೂರನ್ನು ನೋಡಿದ್ರೆ ಸ್ಥಾನ ಪ್ರಾಬ್ಲಮ್ ಇದ್ರೆ ಫ್ಯಾಮಿಲಿ ರಿಲೇಶನ್ಶಿಪ್ ವಾತಾವರಣ ಪ್ರಾಬ್ಲಮ್ ಇರ್ತದೆ, ಕಾರಕ ಬಲ ಪ್ರಾಬ್ಲಮ್ ಇದ್ರೆ ದಾಂಪತ್ಯ ಜೀವನಕ್ಕೆ ತೊಂದರೆ ಆಗ್ತದೆ, ಆಧಿಪತ್ಯ ಬಲ ಪ್ರಾಬ್ಲಮ್ ಇದ್ರೆ ಹೊಂದಾಣಿಕೆ ಅಥವಾ ಹುಡುಗ ಹುಡುಗಿ ಸಿಗುವುದು ಇದರಲ್ಲಿ ತೊಂದರೆ ಆಗ್ತದೆ. ನೀವು ಯಾವುದರಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬೇಕು. ಅಲ್ಲ ಗುರುಗಳೇ, ಅದೆಲ್ಲ ಬೇಸಿಕ್ಸ್ ಪ್ರಶ್ನೆ, ನಾನು ಅದೆಲ್ಲ ಹೇಳ್ಬಿಟ್ಟಿದ್ದೀನಿ, ಬೇಸಿಕ್ಸ್ ಪ್ರಶ್ನೆ. ನಾನು ಹೇಳ್ಬಿಟ್ಟಿದ್ದೀನಿ. ಆದ ಕಾರಣ ಚೆಕ್ ಮಾಡೋದಲ್ಲ ನೀವೇ ಮಾಡ್ಬೇಕು, ನನ್ನ ಚೆಕ್ ಮಾಡೋದು ಕೇಳಬಾರ್ದು. ಚೆಕ್ ಮಾಡೋದು ನೀವೇ ಅಲ್ಲ ಗುರುಗಳೇ, ಮಾಡಿ, ನಿಮಗೆ ಕಾಂಬಿನೇಷನ್ ಅರ್ಥ ಆಗಲಿದ್ರೆ ನಾನು ಹೇಳ್ತೆ. ಅದೆಲ್ಲ ಗುರುಗಳೇ, ಪುನಃ ನಾನು ಕೇಳ್ತಾ ಇಂಥವೇನು ದಯವಿಟ್ಟು ತಿಳಿಸ್ಕೊಳ್ಳಿ. ಹೌದು, ಎಲ್ಲಾನು ಸಪೋಸಿಂಗ್ ಸಪ್ತಮಾಧಿಪತಿ ಸಪ್ತಮಕ್ಕೆ ಗುರುಗಳು ಎಲ್ಲ ಇದ್ದು ಸರಿ ಇದ್ದು, ಅವರು ಅಷ್ಟಮಾಧಿಪತಿ ಚಂದ್ರ ಆಗಿರೋದ್ರಿಂದ ಅವನು ಲಗ್ನದಲ್ಲಿ ಇದ್ರೆ ಏನಾದ್ರೂ ಅವ್ರಿಗೆ ದಾಂಪತ್ಯ ಸುಖದಲ್ಲಿ ತೊಂದರೆಗಳಾಗತ್ತಾ ಅಂತ ನನ್ನ ಪ್ರಶ್ನೆ ಗುರುಗಳೇ. ಅದೇ ಈಗ ಅಷ್ಟಮಾಧಿಪತಿ ಆದಂತ ಗ್ರಹ ಲಗ್ನದಲ್ಲಿದೆ ಅಂತಂದ್ರೆ ಸಪ್ತಮ ನೋಡ್ತಾನೆ ಅದೇ. ಇಲ್ಲ ಅಲ್ವಾ? ಹಾ, ನೋಡ್ತಾನೆ, ಸಂಬಂಧ ಇದಲ್ವಾ? ಹೌದು, ಇದೆ ಇದೆ ಗುರುಗಳೇ. ಅದು ಸ್ಥಾನ ಬಲದಲ್ಲಿ ಗೊತ್ತಾಗೋಗುತ್ತೆ ಅಂತೀನಿ ನಾನು. ಹಾ ಹಾ, ಓಕೆ ಓಕೆ, ಹಾಗೆ. ನೀವು ಸ್ಥಾನ ಬಲ ಕ್ಯಾಲ್ಕುಲೇಟ್ ಮಾಡಿ ಅದು ಗೊತ್ತಾಗುತ್ತಲ್ವಾ? ಓಕೆ ಓಕೆ ಓಕೆ, ಐ ಗಾಟ್ ಇಟ್ ನೌ ಐ ಗಾಟ್ ಇಟ್. ಸ್ಥಾನ ಬಲಕ್ಕೆ ಪ್ರಾಬ್ಲಮು, ಕಾರಕ ಬಲಕ್ಕೆ ಪ್ರಾಬ್ಲಮು, ಆಧಿಪತ್ಯ ಬಲ ಮೂರನ್ನ ಸಪರೇಟ್ ನೋಡ್ಬೇಕು. ಎಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗ್ಬಿಡ್ತದೆ. ವೈವಾಹಿಕ ಜೀವನಕ್ಕೆ ಪ್ರಾಬ್ಲಮ್ ಬರುತ್ತೆ ಅಂತ ಅಂಬೋದು ತುಂಬಾ ಜನರಲ್. ಅದು ವೈವಾಹಿಕ ಜೀವನದಲ್ಲಿ ಎಲ್ಲಿ ಪ್ರಾಬ್ಲಮ್ ಬರುತ್ತೆ ಅಂತ ಅಂಬೋದು ಬೇಕು ನಮಗೆ. ಅದಕ್ಕೆ ಸ್ಥಾನ ಬಲ, ಕಾರಕ ಬಲ, ಆಧಿಪತ್ಯ ಬಲ ಹಾಕೊಂಡ್ರೆ ಸಪ್ತಮದಲ್ಲಿ ಅಷ್ಟಮಾಧಿಪತಿ ಆದಂತ ಚಂದ್ರ ಇದ್ರೂ ನಿಮಗೆ ಲಗ್ನವನ್ನು ನೋಡ್ತಾನಲ್ಲ, ಲಗ್ನವನ್ನು ನೋಡೋ ಕಾಲಕ್ಕೆ ಅದು ಶುಭಗ್ರಹನ ಪಾಪಗ್ರಹ ಅಂತ ಎವಾಲ್ಯೂಟ್ ಮಾಡ್ತಿರಲ್ಲ, ಆದ್ರೆ ಗೊತ್ತಾಗ್ತದೆ. ಸರಿ ಗುರುಗಳೇ. ಗುರುಗಳೇ ನಮಸ್ಕಾರ. ನಮಸ್ಕಾರ. ಗುರುಗಳೇ, ಒಂದು ಗ್ರಹ ಉಚ್ಚನೂ ಆಗಿ ಹಸ್ತನೂ ಆಗಿದ್ರೆ ಅದರ ಬಲ ಯಾವ ರೀತಿ ತಗೋಬೇಕು? ಉಚ್ಚನೂ ಆಗಿ ಹಸ್ತನೂ ಆಗಿದ್ರೇನೆ ಗುರುಗಳೇ ಬಲಹೀನ ಅಂತ ತಗೊಳ್ತೇವೆ. ಹಸ್ತ ಆಗ್ಬಿಡಿದಲ್ಲ, ಗುರುಗಳೇ ಹಸ್ತ ಡಾಮಿನೇಷನ್ ಜಾಸ್ತಿ ಇರುತ್ತೆ ಉಚ್ಚಕ್ಕಿಂತಲೂ. ಹಸ್ತವಾದಂಥ ಡಾಮಿನೇಷನ್ ಜಾಸ್ತಿ ಇರುತ್ತೆ. ಸೂರ್ಯನ ಡಾಮಿನೇಷನ್ ಇನ್ನೊಂದು ಹೇಳ್ತೇವೆ ಅಂದ್ರೆ ಸೂರ್ಯನ ಆಧಿಪತ್ಯ ಡಾಮಿನೇಟ್ ಏನ ಮಾಡುತ್ತೆ ಅಂತ ನೋಡ್ತೇವೆ. ಈ ಉಚ್ಚ ಆದಂಥ ಗ್ರಹ ಪಾಪಗ್ರಹ ಆಗಿ ಆವಾಗ ಸೂರ್ಯ ಏನಾದರೂ ಹಸ್ತ ಆಗಿದ್ರೆ ಪಾಪದ ಡಾಮಿನೇಷನ್ ಜಾಸ್ತಿ ಇರುತ್ತೆ. ಅದೇ ಶುಭಗ್ರಹ ಏನಾದರೂ ಆಗಿಬಿಟ್ರೆ ಆವಾಗ ಸೂರ್ಯನ ಡಾಮಿನೇಷನ್ ಜಾಸ್ತಿ ಆಗ್ತಿದೆ. ಪ್ರಶ್ನೆ ಮೇಲೆ ಹೋಗ್ತದೆ. ಬಟ್ ಇದು ಒಳ್ಳೆ ಕ್ವಶನೆ. ಯಾವುದನ್ನ ಒಂದು ಗ್ರಹ ಉಚ್ಚಸ್ಥಾನ ಆಗಿ ಅದೇ ಗ್ರಹ ಅಸ್ತಂಗತ ಆದರೆ, ಶುಭಗ್ರಹ ಆದರೆ ಸೂರ್ಯನ ಡಾಮಿನೇಷನ್ ಇರ್ತದೆ, ಪಾಪಗ್ರಹ ಆದರೆ ಯಾವ ಗ್ರಹ ಉಚ್ಚ ಆಗಿರ್ತದೋ ಅದರ ಡಾಮಿನೇಷನ್ ಇರ್ತದೆ. ಹಾಗೆ ತಗೊಳ್ತೇವೆ. ಇದೇನಂತಂದ್ರೆ ನಮ್ಮ ಜೀವನದಲ್ಲಿ ನಾವು ನಮಗಾಗುವಂತ ಒಳ್ಳೆಯದು ಕೆಟ್ಟದ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಇದನ್ನು ತಗೊಳ್ತೇವೆ. ಹಾಗೆ ಹೋಗ್ಬೇಕು. ಧನ್ಯವಾದಗಳು. ನಮೋ ನಮಃ. ನಮಸ್ಕಾರ ಗುರುಗಳೇ. ನಮಸ್ಕಾರ, ಹೇಳಿ. ಅದೇ ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನನ್ನನ್ನು ಸೇರಿಸಿದ್ದಕ್ಕೂ ತುಂಬಾ ಥ್ಯಾಂಕ್ಸ್ ಗುರುಗಳೇ. ಒಳ್ಳೆಯದು, ಯು ಆರ್ ವೆಲ್ಕಮ್. ನಂದು ಇನ್ನೊಂದು ಪ್ರಶ್ನೆ ಇದೆ, ಬಟ್ ಕೇಳ್ಬೋದಾ ಅಂತ. ಒಂದು ಪುತ್ರ ಸ್ಥಾನದ ಬಗ್ಗೆನೆ. ಹೇಳಿ. ಪುತ್ರ ಸ್ಥಾನ ಅಧಿಪತಿ 12ನೇ ಮನೆಯಲ್ಲಿದ್ದಾನೆ, ಕೇತು ಜೊತೆಯಲ್ಲಿದ್ದಾನೆ. ಸೊ ಇದು ಹುಡುಗನ ಜಾತಕ, ಗಂಡಿನ ಜಾತಕ. ಹುಡುಗಿ ಜಾತಕದಲ್ಲಿ 5ನೇ ಮನೆಯಲ್ಲಿ ರಾಹು ಗುರು ಇದ್ದಾರೆ. ಇವರಿಗೆ ಮಕ್ಕಳಾಗುತ್ತಾ ಅನ್ನೋದೊಂದು ಬಂದಿದೆ ನನಗೆ. ಅದು ನೀವು ಸ್ಥಾನ ಬಲ, ಕಾರಕ ಬಲ, ಆಧಿಪತ್ಯ ಬಲ ಎರಡು ಜಾತಕಕ್ಕೂ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಅದು ಮಾಡಿದ್ರೆ ನಿಮಗೆ ಗೊತ್ತಾಗ್ತದೆ ಆಗತ್ತಾ ಇಲ್ಲ. ಅದೇ ಕಾರಕ ಬಲ ವೀಕ್ ಆಗಿದೆ ಗುರುಗಳೇ ಇದರಲ್ಲಿ. ಮಂಗಳ 12ನೇ ಮನೆಯಲ್ಲಿ ಇರೋದ್ರಿಂದ ಎರಡು ಜಾತಕದಲ್ಲಿ ನೋಡಿ ಹೇಳ್ಬೇಕಾಗ್ತದೆ. ಎರಡು ಜಾತಕದಲ್ಲಿ ನೋಡಿ ಹೇಳ್ಬೇಕಾಗ್ತದೆ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಗುರುಗಳೇ. ಹೇಳಿ. ಷಷ್ಟಾಷ್ಟಕದ ಬಗ್ಗೆ ಇನ್ನೊಂದು ಪ್ರಶ್ನೆ ಇದೆ. ಚಂದ್ರ ಷಷ್ಟಾಷ್ಟಕ ಇರಬಾರ್ದು ಅಂತಂದ್ರಿ, ಹಾಗೆ ಶನಿ ಚಂದ್ರ ಷಷ್ಟಾಷ್ಟಕ ಅದ್ರ ಬಗ್ಗೆ ಏನಾದ್ರು ವಿವರಣೆ ಇದೆಯಾ? ಶನಿ ಚಂದ್ರ ಷಷ್ಟಾಷ್ಟಕ ಅಷ್ಟಕೂಟದಲ್ಲಿ ಏನೂ ಇಲ್ಲ ವಿವರಣೆ. ಅಲ್ಲ, ವಿವಾಹಕ್ಕೆ ಯೋಗ್ಯವಾ, ಅನುಕೂಲವಾ? ವಿವಾಹಕ್ಕೆ ಏನು ತೊಂದರೆ ಇಲ್ಲ. ಯೋಗ್ಯವಾ ಅಂತಂದ್ರೆ ಈ ಯೋಗ್ಯತೆಗೆ ಶನಿಯಿಂದ ಚಂದ್ರ ಷಷ್ಟಾಷ್ಟಕ ನೋಡೋದ ಪದ್ಧತಿ ಇಲ್ಲ. ಓಕೆ.
ಅಂದ್ರೆ ಅದು ಕನ್ಸಿಡರ್ ಮಾಡ್ಬೋದು ವಿವಾಹಕ್ಕೆ. ಮಾಡ್ಬೋದು, ಬೇರೆ ಎಲ್ಲ ಚೆನ್ನಾಗಿದ್ರೆ ಮಾಡ್ಬೋದು. ಹಾ, ಓಕೆ, ಥ್ಯಾಂಕ್ ಯು. ಸೊ ಇನ್ನೇನಾದ್ರು ಒಂದು ಪ್ರಶ್ನೆಗೆ ಅವಕಾಶ ಇದೆ, ಯಾರಾದ್ರೂ ಕೇಳ್ಬೋದು. ನಮಸ್ಕಾರ, ಹೇಳಿ. ಇದು ಮಕರ ಲಗ್ನವಾಗಿ, ಹಲೋ, ಹೇಳಿ. ಮಕರ ಲಗ್ನವಾಗಿ ಗುರು ನೀಚದಲ್ಲಿದ್ದಾನೆ. ಹಾಗೆ ಈಗ ಭಾವಾತ್ ಪ್ರಕಾರ ತಕೊಂಡ್ರು ಗುರು 12ಕ್ಕೋ ಅಥವಾ 1ರಲ್ಲಿ ಇದ್ದ ಕಾರಣ ಬಲವಂತ ತಗೊಳ್ಬೇಕೋ ಅಲ್ಲ ಅದು ನೀಚ ಅಂತ ತಗೊಳ್ಬೇಕು, ದಿಗ್ಬಲ ಆಗಿ ತಗೊಳ್ಬೇಕೋ? ಇಲ್ಲ, ಭಾವ ಕಾನ್ಸೆಪ್ಟ್ ನಾವು ಹೇಳೇ ಇಲ್ವಲ್ಲ ಪಾಠದಲ್ಲಿ. ಬೇಡ. ಅದು ಭಾವಚಾಲಿತ ಚಕ್ರ ಅಂತಂಬೋದು ನಾರ್ತ್ ಇಂಡಿಯನ್ಸ್ ಜಾಸ್ತಿ ಬಳಸ್ತಾರೆ. ಪರಾಶರ ಸಿಸ್ಟಮ್ ಅಷ್ಟು ಜಾಸ್ತಿ ಎನ್ಕರೇಜ್ ಮಾಡಲ್ಲ ಅದನ್ನ. ಬಟ್ ನಾನು ಎಲ್ಲಿ ಹೇಳಿಲ್ಲ, ನಾನು ಭಾವಚಕ್ರವನ್ನು ನೋಡೋದೂ ಇಲ್ಲ, ನಾನು ರಾಶಿ ಚಕ್ರವನ್ನೇ ನೋಡ್ತೇನೆ. ಹಾಗಾಗಿ ಕನ್ಫ್ಯೂಸ್ ಮಾಡ್ಕೋಬೇಡಿ, ಯಾಕಂದ್ರೆ ಬಹಳ ಜನ ಹಿಂದಿನ ಮನೆ ನೋಡ್ಬೇಕು ಅಥವಾ ಈ ಡಿಗ್ರಿ ಬರುತ್ತೆ, ಅದು ಇನ್ನೊಂದು ದೊಡ್ಡ ಕ್ವಶನ್ ಅದು. ಬಟ್ ಅಷ್ಟು ಕನ್ಫ್ಯೂಸ್ ಈಗ ಆಗೋದು ಬೇಡ, ರಾಶಿ ಚಕ್ರವನ್ನೇ ತಗೊಳ್ಳಿ. ಅದರ ಭಾವಚಕ್ರದಿಂದ ಪ್ರಿಡಿಕ್ಷನ್ ಮಾಡ್ಬೇಕಾದ ಅಗತ್ಯತೆ ಇಲ್ಲ ಪರಾಶರ ಪ್ರಕಾರ ಅಲ್ಲ. ಅಷ್ಟು ಡೀಪ್ ಆಗಿ ನಾವು ಹೋಗಲ್ಲ, ಅದ ಕಾರಣ ನಮಗೆ ಅಗತ್ಯ ಇಲ್ಲ. ಆದ್ರೆ ಮಕರ ಲಗ್ನವಾಗಿ ಅಲ್ಲಿ ಗುರು ಇದ್ರೆ ನೀಚ ಸ್ಥಿತಿ ತಗೊಳ್ಬೇಕೋ ದಿಗ್ಬಲ ಆಗಿ ತಗೊಳ್ಬೇಕು? ದಿಗ್ಬಲ ಹೆಂಗಾಗ್ತದೆ? ಅಲ್ಲ, ಲಗ್ನದಲ್ಲಿ ಗುರು ಬಂದ್ರೆ ಒಳ್ಳೇದು ಅಂತ ಅಲ್ಲ ಗುರುಗಳೇ? ಲಗ್ನದಲ್ಲಿ ಗುರು ಬಂದ್ರೆ ಒಳ್ಳೇದು. ಯಾವುದಕ್ಕೆ? ಜಾತಕಕ್ಕೋ ಗೋಚಾರಕ್ಕೋ? ಜಾತಕಕ್ಕೆ. ಆದ್ರೂ ಗುರು ನೀಚ ಅಲ್ವಾ? ಆದ್ರೆ ಇನ್ನೊಂದು ನೋಡಿ, ಗುರು ನೀಚ ಆದ್ರೂ ಕೂಡ ನೀವು ನವಾಂಶದಲ್ಲಿ ಹೇಗಿದ್ದಾನೆ ಅಂತ ನೋಡಿ, ಷಡ್ಬರದಲ್ಲಿ ಹೇಗಿದ್ದಾನೆ ಅಂತ ನೋಡಬೇಕು, ಆಮೇಲೆ ಅಷ್ಟಕ ವರ್ಗದಲ್ಲಿ ಇದೆಲ್ಲ ನೋಡಿ ಹೇಳ್ತೇವೆ. ಗುರು ನಿಜವಾಗೂ ಬಲಹೀನವಾಗಿದ್ದಾನ ಬಲವಾಗಿದ್ದಾನ ಅಂತ ನೋಡ್ಬೇಕು ಅವಾಗ. ಸರಿ ಗುರುಗಳೇ, ಆಗ್ಲಿ. ಸೊ ಇವತ್ತಿನ ಗುರು ಇದು ಬಲವಾಗಿದ್ರೆ ಒಳ್ಳೇದೇ ಅಲ್ಲ? ಹೌದು, ಬಲವಾಗಿದ್ರೆ ಒಳ್ಳೇದೇ ತಾನೆ. ಅದ 12ನೇ ಮನೆಯ ಆ ಒಂದು ಪ್ರಭಾವ ಇಲ್ಲ. ಅದೇ ಪ್ರಶ್ನೆ ಮೇಲೆ ಹೋಗ್ತದೆ, ಯಾಕಂದ್ರೆ 12ನೇ ಮನೆ ಪ್ರಭಾವ ಇದೆಯೋ ಇಲ್ವೋ ಅಂತಂಬೋದು ಕೇಳೋ ಪ್ರಶ್ನೆ ಮೇಲೆ ಇರ್ತದೆ. ಕೆಲವಿನ ಪ್ರಶ್ನೆಗಳಿಗೆ 12ನೇ ಮನೆಗಿದ್ರೆ ಒಳ್ಳೇದಲ್ಲ, ಕೆಲವಿನ ಪ್ರಶ್ನೆಗೆ ಒಳ್ಳೇದು. ಕೆಲವಿನ ಲೌಕಿಕ ವಿಷಯಗಳಿಗಾರ ಒಳ್ಳೇದಾಗ್ತದೆ, ಬೇರೆ ವಿಚಾರಗಳಿಗೆ ಕೆಟ್ಟದಾಗ್ತದೆ. ಅವನಿಗೆ ಗುರು ದಶೆಯೇ ನಡೀತಾ ಇದೆ. ಓಕೆ, ಕೇಳಿದ್ರು. ಅಲ್ಲ, ನೀವು ಪ್ರಶ್ನೆ ಮೇಲೆ ಹೋಗ್ತದೆ, ಪ್ರಶ್ನೆ ಬೇಕಲ್ವಾ? ಯಾವ ವಿಚಾರಕ್ಕೆ? ವಿವಾಹಕ್ಕ, ಉದ್ಯೋಗಕ್ಕ, ವಿದ್ಯೆಕ್ಕ? ಯಾಕೆಂದ್ರೆ ಉದ್ಯೋಗಕ್ಕೋಸ್ಕರ ಕೇಳಿದ್ರು ಅವರು. ನೋಡ್ಬೇಕು, ಅದಕ್ಕೆ ತಕ್ಕಂತೆ ನೋಡ್ಬೇಕು, ದಶಮ ಸ್ಥಾನಕ್ಕೆ ಏನೋ ಸಂಬಂಧ ಬರ್ತಾ ಇದೆ ಅಂತ ನೋಡ್ಬೇಕು. ಅದಕ್ಕೆ ನಾನು ಏನು ಹೇಳ್ತೇನೆ, ಈ ರೀತಿ ಕಾಂಬಿನೇಷನ್ಸ್ ಈ ಥರ ಕನ್ಫ್ಯೂಷನ್ ಇದ್ದಾಗ ಈ ಸ್ಟೇಜಲ್ಲಿ, ಬೇಸಿಕ್ ಸ್ಟೇಜಲ್ಲಿ ನೀವೇನು ಮಾಡಬೇಕಂದ್ರೆ ಸ್ಥಾನಬಲ, ಕಾರಕ ಬಲ, ಆಧಿಪತ್ಯ ಬಲಕ್ಕೆ ಹೋಗಿ. ಬೇರೆ ಗ್ರಹಗಳು ಇರ್ತದೆ, ಅದನ್ನು ಸದ್ಯಕ್ಕೆ ಈ ವಿಷಯಕ್ಕಿಲ್ಲ, ಬೇರೆ ವಿಷಯಗಳಿಗೆ ಸಂಬಂಧ, ನಾವು ನೋಡೋ ವಿಷಯಗಳಿಗೆ ಅದು ಸಂಬಂಧ ಹೌದೋ ಅಲ್ವೋ ಅಂತ ಅಷ್ಟು ಗ್ರಹಗಳನ್ನ ಮಾತ್ರ ತಗೊಳ್ಳಿ. ಎಲ್ಲ ಗ್ರಹಗಳನ್ನ ತಗೊಂಡ್ರೆ ನೀವು ಕನ್ಫ್ಯೂಸ್ ಆಗ್ಬಿಡ್ತೀರ. ಸರಿ. ಸೊ ಇವತ್ತಿನ ಪಾಠ ಇಲ್ಲಿಗೆ ಮುಕ್ತಾಯ ಮಾಡೋಣ. ಮತ್ತೆ ಬರುವಂಥ ವಾರ ಮತ್ತಿಷ್ಟು ವಿಚಾರವನ್ನು ಡಿಸ್ಕಸ್ ಮಾಡೋಣ. ಶ್ರೀಕೃಷ್ಣ ಅರ್ಪಣ. ನಮೋ ನಮಃ. ವಂದನೆಗಳು ಗುರುಗಳೇ. ಧನ್ಯವಾದ ಗುರುಗಳೇ.